ಓಕೆ, ನಾನು ಹೇಳಿದ್ ಕೇಳಿಸ್ತದಲ್ಲ? ಸರ್ ಕೇಳ್ತಾ ಇದ್ದೆ. ಓಕೆ, ವಿಡಿಯೋ ಏನೋ ಬರ್ತಾ ಇಲ್ಲ, ನೋಡೋಣ. ನಾವು ಇದರಲ್ಲಿ ಟ್ರೈ ಮಾಡೋಣ ಇವತ್ತು. ಓಕೆ, ಸರಿ ಸರ್. ಒನ್ಸ್ ಅಗೇನ್ ಗುಡ್ ಮಾರ್ನಿಂಗ್ ಎವ್ರಿಬಡಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಓಕೆ, ಬೋರ್ಡ್ ಕಾಣ್ತಾ ಇದೆಯಾ? ಕಾಣ್ತಾ ಇದೆ ಸರ್. ಓಕೆ, ಕಾಣ್ತಾ ಇದೆಯಾ? ಎಸ್. ನಾನು ಬರೆದದ್ದೆಲ್ಲ ತೋರ್ತಾ ಇದೆ ನೋಡಿ. ಕಾಣಿಸ್ತಾ ಇದೆ. ಎಸ್, ಕರೆಕ್ಟ್ ಇದೆಯಾ? ಕರೆಕ್ಟ್ ಇದೆ. ನಿಮ್ಮ ಸೌಂಡ್ ನನಗೆ ಕೇಳಿಸ್ತಾ ಇಲ್ಲ ಸರಿ. ನಿಮ್ಮ ಸೌಂಡ್ ಕಮ್ಮಿ ಇದೆಯಾ ಬೇರೆ ಗೊತ್ತಿಲ್ಲ. ಹೌದಾ? ಸೌಂಡ್ ಬೇರೆ ನೋಡಿ, ಸೌಂಡ್ ಕೇಳ್ತಾ ಇದೆಯಾ ಅಂತ. ಒಂದ್ ನಿಮಿಷ. ಹಲೋ ದಯಾನಂದ್ ಶೆಟ್ರೆ, ಸೌಂಡ್ ಕೇಳಿಸ್ತಾ ಇದೆ, ಒಂಚೂರು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಲೋ, ಕೇಳ್ತಾ ಇದೆಯಾ? ನನ್ಗೆ ಕೇಳಿಸ್ತಾ ಇದೆ ಸರ್. ಓಕೆ ಓಕೆ, ಹಾಗೆ ನಿಮ್ಗೆ ಕೇಳಿಸ್ತದೆ ಅಂದ್ರೆ ಎಲ್ರಿಗೂ ಕೇಳಿಸ್ತದೆ ಅಂತ. ಒಂದ್ ನಿಮಿಷ. ಶೈಲಾ ಮೇಡಮ್ ಹೇಳಿ, ಕೇಳ್ತಾ ಇದ್ದಾನ? ಕೇಳುತ್ತೆ ಅಶೋಕ್ ಕೇಳ್ತಾ ಇದೆಯಾ? ಓಕೆ, ಕೇಳಿಸ್ತಾ ಇದೆಯಲ್ಲ? ಕೇಳ್ತಾ ಇದೆ. ಸರಿ ಸರಿ. ಓಕೆ, ವಿ ವಿಲ್ ಈಗ ಸ್ಟಾರ್ಟ್ ಮಾಡೋಣ ಇವತ್ತಿನ ಪ್ರೋಗ್ರಾಮ್. ಪ್ರತಿಯೊಬ್ಬರಿಗೆ ಇವತ್ತಿನ ಪ್ರೋಗ್ರಾಮ್ಗೆ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ನಾವು ಮೊನ್ನೆ ಒಂದು ಪ್ರೋಗ್ರಾಮ್ ಅನ್ನ ಅರ್ಧಕ್ಕೆ ನಿಲ್ಸಿದ್ದೀವಿ. ನಿಮ್ಗೆ ನೆನಪಿದೆಯೋ ಇಲ್ಲ ಗೊತ್ತಿಲ್ಲ, ಎಲ್ಲ ಅಟೆಂಡ್ ಆದವರಿಗೆ ಗೊತ್ತಿರ್ತದೆ. ಸೊ ಆದ್ರಿಂದ ಅದನ್ನ ಇವತ್ತು ನಾವು ಕಂಪ್ಲೀಟ್ ಮಾಡಿ ಮಾರ್ಕೆಟಿಂಗ್ ಪ್ಲಾನ್ ಅನ್ನ ಕಂಪ್ಲೀಟ್ ಮಾಡೋಣ. ಅದಕ್ಕೆ ಯಾರಾದ್ರೂ ಇವತ್ತು ಹೊಸಬರು ಬಂದಿದ್ರೆ ನಾನು ಅದನ್ನ ಬರಿತೀನಿ, ಜಸ್ಟ್ ನೀವು ನೋಡ್ಕೊಳ್ಳಿ, ಅದನ್ನೇ ಕಂಟಿನ್ಯೂ ಮಾಡ್ಬೇಕು ನೀವು. ಸೊ ಹಾಗಾಗಿ ಅದು ನಾನು ಕನ್ನಡದಲ್ಲಿ ಮಾಡ್ತಾ ಇದ್ದೆ. ಸೊ ಹಾಗಾಗಿ ನೀವು ಫಸ್ಟ್ ಒಂದ್ಸಲ ಪುನಃ ಬರ್ಕೊಳ್ಳಿ ನೀವು ಅದನ್ನೇನೆ. ಫಸ್ಟ್ ನಿಮ್ಗೆ DXN ಅಲ್ಲಿ ಏನು ಸಿಗ್ತದೆ ಅಂತ ನಂಬರ್ 1 ಅದನ್ನ ನೀವು ಬರ್ಕೋಬೇಕಾಗ್ತದೆ. ಫಸ್ಟ್ ಅಂತ ಹೇಳಿದ್ರೆ ಆರೋಗ್ಯ ಸಿಗ್ತದೆ. ವೆರಿ ವೆರಿ ಇಂಪಾರ್ಟೆಂಟ್. DXN ಅಲ್ಲಿ ನಿಮ್ಗೆ ಆರೋಗ್ಯ ಸಿಗ್ತದೆ. ದಟ್ ಇಸ್ ನಂಬರ್ 1. ನೀವು DXN ಯಾಕೆ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಆರೋಗ್ಯಕ್ಕೋಸ್ಕರ. ನಿಮ್ಗೆ ಒಂದು ಒಳ್ಳೆ ಆರೋಗ್ಯದಲ್ಲಿ 100% ಸಿಗ್ತದೆ. ಆರೋಗ್ಯಕ್ಕೋಸ್ಕರ ನೀವು ಇದನ್ನ ಸ್ಟಾರ್ಟ್ ಮಾಡಿ. ನಮ್ಮ ಪ್ರತಿಯೊಂದು ಪ್ರಾಡಕ್ಟ್ಗಳು ನ್ಯಾಚುರಲ್ ಪ್ರಾಡಕ್ಟ್, ಯಾವುದೇ ಕೆಮಿಕಲ್ ಅದರಲ್ಲಿ ಹಾನಿ ಕೊಡುವಂತ ಕೆಮಿಕಲ್ ಅದರಲ್ಲಿ ಇರುವುದಿಲ್ಲ. ಅದರಲ್ಲಿ ಮ್ಯಾಕ್ಸಿಮಮ್ ಆರ್ಗ್ಯಾನಿಕ್ ಕಲ್ಟಿವೇಶನ್ ಇಂದ ತಯಾರು ಮಾಡಿರ್ತಾರೆ. ನೀವು ಅದನ್ನ ಯೂಸ್ ಮಾಡೋದ್ರಿಂದ ನಿಮ್ಗೆ ಬಾಡಿಗೆ ಏನ್ ಬೇಕು ಪೌಷ್ಟಿಕಾಂಶ ಸಿಗ್ತದೆ. ಇದು ಬಾಡಿಗೆ ಸಪೋರ್ಟ್ ಮಾಡ್ತದೆ. ಸಪೋರ್ಟ್ ಮಾಡೋದ್ರಿಂದ ಬಾಡಿ ರೋಗ ನಿರೋಧಕ ಶಕ್ತಿ ಏನಾಗ್ತದೆ ಅಂತ ಹೇಳಿದ್ರೆ ಸ್ಟ್ರಾಂಗ್ ಆಗ್ತದೆ. ಅದರಿಂದ ನಿಮ್ಗೆ ದೇಹದಲ್ಲಿರುವ ಯಾವುದೇ ಅನ್ವಾಂಟೆಡ್ ತೆಗೆದು ಹೊರಗೆ ಹಾಕ್ತದೆ. ನಿಮ್ಗೆ ಆರೋಗ್ಯ ಸಿಗ್ತದೆ. ಸೊ ಅದಕ್ಕೋಸ್ಕರ ನೀವು DXN ಪ್ರಾಡಕ್ಟ್ ಅನ್ನ ಯೂಸ್ ಮಾಡೋದ್ರಿಂದ ಯಾವುದೇ ಇರ್ಬೋದು, ಬೆಳಿಗ್ಗೆ ಎದ್ದು ಪೇಸ್ಟ್, ಸೋಪು, ಕಾಫಿ, ಟೀ ಕುಡಿಯೋದ್ರಿಂದ ಇದು ನಿಮ್ಗೆ ಸಿಗ್ತದೆ. ದಟ್ ಇಸ್ ದ ಫಸ್ಟ್ ಪಾಯಿಂಟ್. ಎರಡನೇ ಪಾಯಿಂಟ್ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ನಿಮ್ಗೆ ಎರಡನೇ ಪಾಯಿಂಟ್ ಸ್ವಲ್ಪ ನಿಮ್ಗೆ ಯಾರಾದ್ರೂ ಹೊಸಬರಿದ್ರೆ ಅವರಿಗೆ ಗೊತ್ತಾಗ್ಲಿ ಅಂತ ನಾನು ಇದನ್ನ ಹೇಳುವುದು. ಎರಡನೇದಾಗಿ ರೀಟೇಲ್ ಲಾಭ ಸಿಗ್ತದೆ. ರೀಟೇಲ್ ಲಾಭ, ಇನ್ನು ಇದನ್ನ ಮಾಡೋದ್ರಿಂದ ರೀಟೇಲ್ ಲಾಭಗಳು. ಈಗ ಈ ಬಿಸ್ನೆಸ್ ಅನ್ನು ಯಾರೆಲ್ಲ ಫುಲ್ ಟೈಮ್ ಆಗಿ ಬಂದಿದ್ದೀರಿ ಅಂತ ಹೇಳಿದ್ರೆ, ನೀವು ಫುಲ್ ಟೈಮ್ ಆಗಿ ಬಂದಿದ್ರಿ ಅಂತ ಹೇಳಿದ್ರೆ ನೀವು ಇದ್ರ ಬಗ್ಗೆ ಫುಲ್ ತಿಳ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ನೀವು ಇದರಲ್ಲಿ ಸಸ್ಟೈನ್ ಮಾಡ್ಬೇಕಲ್ಲ. ಈಗ ನಿಮ್ಗೆ ತಿಂಗಳಿಗೆ ಒಂದು 10,000 20,000 ಬರ್ಬೇಕಂತ ಹೇಳಿದ್ರೆ ನಿಮ್ಗೆ ಇಲ್ಲಿ ಬರ್ತದೆ. ಯಾರೆಲ್ಲ ಫುಲ್ ಟೈಮ್ ಬಂದವರಿಗೆ ನಾನು ಹೇಳುದು, ಪಾರ್ಟ್ ಟೈಮ್ ಬಂದವರಿಗೆ ತೊಂದರೆ ಇಲ್ಲ. ಯಾರೆಲ್ಲ ಫುಲ್ ಟೈಮ್ ಬಂದಿದ್ರೆ ಇದ್ರ ಬಗ್ಗೆ ನೀವು ಸರಿಯಾಗಿ ತಿಳ್ಕೊಬೇಕಾಗ್ತದೆ. ಸೊ ಈಗ ರಿಟೇಲ್ ಲಾಭ ಅಂತ ಹೇಳಿದ್ರೆ ನೀವು ಈ ಕಂಪನಿಗೆ ಜಾಯಿನ್ ಆಗ್ತದೆ. ಈ ಕಂಪನಿ ಜಾಯಿನ್ ಆದ್ರ ಕೂಡಲೇ ಕಂಪನಿ ನಿಮ್ಗೆ ಒಂದು ಫೋಟೋ, ID ಪ್ರೂಫ್, ನೀವು ಮತ್ತೆ ಬ್ಯಾಂಕ್ ಡೀಟೇಲ್ಸ್ ಕೊಟ್ಟಾಗ ನೀವು ಈ ಕಂಪನಿಗೆ ಜಾಯಿನ್ ಆಗ್ಬಹುದು. ಜಾಯಿನ್ ಆದಾಗ ನಂತರ ಕಂಪನಿ ನಿಮ್ಗೆ ಹೋಲ್ಸೇಲ್ ರೇಟ್, 2 ದರ ಇದೆ. ಒಂದು ನಿಮ್ಗೆ ಹೋಲ್ಸೇಲ್, ಇನ್ನೊಂದು ರಿಟೇಲ್. ಅಂದ್ರೆ ಒಂದು MRP ರೇಟ್ ಇರ್ತದೆ. ಈಗ ಇದು DP ರೇಟ್ ಇಲ್ಲ, ಹೋಲ್ಸೇಲ್ ಅಲ್ಲಿ DP ರೇಟ್. MRP DP ರೇಟ್ ಅಲ್ಲಿ ನಿಮ್ಗೆ ಪ್ರಾಡಕ್ಟ್ ಗಳು ಅವೈಲೇಬಿಲಿಟಿ ಇದೆ. ನಿಮ್ಗೆ ನೀವು DP ರೇಟ್ ಅಲ್ಲಿ ನಿಮ್ಗೆ ಸಿಗ್ತದೆ. DP ಅಂದ್ರೆ ಡಿಸ್ಟ್ರಿಬ್ಯೂಟರ್ ಪ್ರೈಸ್, MRP ಅಂದ್ರೆ ಮಾರ್ಜಿನಲ್ ರಿಟೇಲ್ ಪ್ರೈಸ್. ಸೊ ಈಗ ನೀವು ಪ್ರತಿಯೊಂದು ಪ್ರಾಡಕ್ಟ್, ಈಗ ನಾನು ಸುಮಾರು ನೀವು ಒಂದು 10,000 ಪ್ರಾಡಕ್ಟ್ ತಗೊಂಡಿದೆ ಅಂತ ಹೇಳಿದ್ರೆ ಕಂಪನಿ ಸುಮಾರು ನಿಮ್ಗೆ 12,000ದಷ್ಟು ಪ್ರಾಡಕ್ಟ್ ಕೊಡ್ತದೆ. ಸ್ವಲ್ಪ ಜಾಸ್ತಿ 12,500 ಇರ್ಬೋದು. ನೀವು ಏನ್ ತಗೊಳ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಅಷ್ಟು ಪ್ರಾಡಕ್ಟ್ ಅನ್ನ ಕಂಪನಿ ನಿಮ್ಗೆ ಕೊಡ್ತದೆ. ನೆಕ್ಸ್ಟ್ ಅಂತ ಹೇಳಿದ್ರೆ ಈಗ ನೀವು ಅದೇ 20,000 ತಗೊಂಡ್ರೆ ಸೊ ನಿಮ್ಗೆ ಪುನಃ ನಿಮ್ಗೆ 24,000 ಪ್ರಾಡಕ್ಟ್ ಸಿಗ್ತದೆ. ಈಗ ನಿಮ್ಗೆ ಅರ್ಥ ಆಗ್ತದೆ.
MRP ಈ ರೇಟ್ ಅಲ್ಲಿ ಇರ್ತದೆ, ನಿಮ್ಗೆ ಕಂಪನಿ ಈ ರೇಟ್ ಅಲ್ಲಿ ಕೊಡ್ತದೆ. ಇಲ್ಲ ನಾವು ಇನ್ನೂ ಜಾಸ್ತಿ 50,000 ರೂಪಾಯಿ ಪ್ರಾಡಕ್ಟ್ ತಗೊಳ್ತೀವಿ, ಆವಾಗ ಕಂಪನಿ ಸುಮಾರು ನಿಮ್ಗೆ ಎಷ್ಟದು ಕೊಡ್ತದೆ, 60,000 ರೂಪಾಯಿ ಪ್ರಾಡಕ್ಟ್ ಕೊಡ್ತದೆ. 50,000ಕ್ಕೆ ನಿಮ್ಗೆ ನಾನು ಹೇಳಿದೆ ಮಿನಿಮಮ್ ಹೇಳಿದ್ದೀನಿ, ಮ್ಯಾಕ್ಸಿಮಮ್ ಜಾಸ್ತಿನೂ ಬರ್ಬೋದು, ಕೆಲವರಲ್ಲಿ ಜಾಸ್ತಿನೂ ಇದೆ. ಸೊ 60,000 ರೂಪಾಯಿ ಪ್ರಾಡಕ್ಟ್ ಅನ್ನ ಅಂದ್ರೆ ಒಂದು ತಿಂಗಳಲ್ಲಿ ನೀವು 50,000 ಪ್ರಾಡಕ್ಟ್ ಮೂವ್ಮೆಂಟ್ ಮಾಡಿದ್ರೆ ನಿಮ್ಗೆ ಎಷ್ಟು ಸಿಗ್ತದೆ, 10,000 ರೂಪಾಯಿ ನಿಮ್ಗೆ ಸಿಕ್ಕಿದೆ. ಇಲ್ಲ ಇನ್ನು ನನಗೆ 10,000 ಸಾಕಾಗೋದಿಲ್ಲ, ನೀವೇನ್ ಮಾಡ್ಬೇಕು, ನೀವು 1 ಲಕ್ಷ ರೂಪಾಯಿ ಪ್ರಾಡಕ್ಟ್ ಮೂವ್ಮೆಂಟ್ ಮಾಡಿ. ಆವಾಗ ನಿಮ್ಗೆ ಎಷ್ಟು ಕಂಪನಿ 20,000 ರಿಂದ 25,000 ರೂಪಾಯಿ ಲಾಭ ಆಯ್ತು. ಗೊತ್ತಾಗ್ತದ? ಕಾಣ್ತಾ ಇದೆಯಾ ಅಶೋಕ್? ಬೋರ್ಡ್ ಅಲ್ಲಿ ಬರೆದಿದ್ದೆಲ್ಲ ಕಾಣ್ತಾ ಇದೆ ಕ್ಲೀನ್ ಆಗಿ? ಕಾಣ್ತಾ ಇದೆ ಸರ್. ಓಕೆ. ಸೊ ಇನ್ನೊಂದು ಲೈಟ್ ಇದೆ, ಹಾಕೋದು ಬೇಡ ಅಲ್ಲ, ಕಾಣ್ತಾ ಉಂಟಲ್ಲ? ಬೇಡ ಬೇಡ ಸರ್, ಬೇಡ ಜಾಸ್ತಿ ಆದ್ರೆ ಕಾಣೋದಿಲ್ಲ ಮತ್ತೆ. ಕಾಣೋದಿಲ್ಲ. ಓಕೆ. ಸೊ ಈಗ ನಿಮ್ಗೆ ಕರೆಕ್ಟ್ ಆಗಿ ಕಾಣ್ತಾ ಇದೆ, ಈಗ ನಿಮ್ಗೆ ಅರ್ಥ ಆಗಿದೆ ಇದ್ರಲ್ಲಿ. ಅಂದ್ರೆ ನಾನು ಹೇಳುದು ನಿಮ್ಗೆ, ನಮ್ಮ ಒಂದು ಈಗ ಟೂತ್ ಪೇಸ್ಟ್ ಎಂದು ತಗೊಳ್ಳಿ, ನಮ್ಮ ಟೂತ್ ಪೇಸ್ಟ್ ಇದೆ. ಈ ಟೂತ್ ಪೇಸ್ಟ್ ಅನ್ನ ನೀವು ಎಷ್ಟು ಬೇಕಾದ್ರೂ ನೀವು ಇದನ್ನ ಮಾರ್ಲಿಕ್ಕೆ ಆಗ್ತದೆ. ನಮ್ಮ ಟೂತ್ ಪೇಸ್ಟ್ MRP ರೇಟ್ ಎಷ್ಟು? ಯಾರು ಮಾತಾಡುದಿಲ್ಲ. 335. 335. ನೋಡಿ, ಈ 335ರದ್ದು ನಮ್ಗೆ ಎಷ್ಟು ಸಿಗ್ತದೆ? 275. 275 ಸಿಗ್ತದೆ. ನೋಡಿ, ಇದು ಅಶೋಕ್ ಅವ್ರು ನೋಡಿ, ಅವ್ರು ಕರೆಕ್ಟ್ ಆಗಿ ಪ್ರತಿಯೊಬ್ಬರಿಗೆ ಇದು ನೆನಪಿರ್ಬೇಕು. ನೀವು ಯಾವ ಪ್ರಾಡಕ್ಟ್ ಮಾಡಿದ್ರೆ ರಪ್ಪ ಹೇಳ್ಬೇಕು, ನೀವು ಪುನಃ ನೀವು ಹೇಳುವಾಗಿದೆ. ಇವಾಗ ನೋಡಿ, ಇಲ್ಲಿ 25, ಅಲ್ಲಿ 35, ಎಷ್ಟಾಯ್ತು? 35, 40, 60 ರೂಪಾಯಿ ಆಯ್ತು. ಒಂದು ಪೇಸ್ಟ್ ಮೇಲೆ ನಿಮ್ಗೆ 60 ರೂಪಾಯಿ ಲಾಭಗಳು. 100 ಪೇಸ್ಟ್ ಹೋಯ್ತು ಅಂತ ಹೇಳಿದ್ರೆ ಎಷ್ಟಾಯ್ತು ನಿಮ್ಗೆ? 6,000 ರೂಪಾಯಿ ಲಾಭ ಆಯ್ತಲ್ವಾ? ಎಷ್ಟೊಂದು ಇಮ್ಯಾಜಿನ್ ಮಾಡಿ ಯಾವ ರೀತಿ ಲಾಭ ಸಿಗ್ತದೆ ಅಂತ. ತುಂಬಾ ಜನ ಇದನ್ನ ಹೇಳುವುದೇ ಇಲ್ಲ ಜನರಿಗೆ. ಇದೇ ಬೇಸಿಕ್. ನೀವು ರಿಟೈಲ್ ಮತ್ತೆ ಅದಕ್ಕೆ ಹೋಮ್ ಮೀಟಿಂಗ್ ಅಲ್ಲಿ ನೀವು MRP ಅಲ್ಲೇ ಕೊಡ್ಬೇಕು. ಯಾರೆಲ್ಲ ಫುಲ್ ಟೈಮ್ ಇದ್ದವರಿಗೆ ನೀವು ಸರಿಯಾಗಿ ತಿಳ್ಕೊಳ್ಳಿ. ನೀವು DXN ಅಲ್ಲಿ ಬದುಕಬೇಕು ಮತ್ತೆ ಬೆಳಿಬೇಕು. ಮತ್ತೆ ನಿಮ್ಗೆ ನಾವು ಇದರಲ್ಲಿ ಉಳಿಬೇಕು ಮತ್ತೆ ಬೆಳಿಬೇಕು ಅಂತ ಹೇಳಿದ್ರೆ ನೀವು ಇದನ್ನ ಮಾಡ್ಲೇಬೇಕು. ಫಸ್ಟ್ ಗೆ ನಾನು ಹೇಳುದು ಬೇಸಿಕ್ ಅಂತ ಹೇಳ್ತೀವಿ ಇದನ್ನ. ನೀವು ಇದನ್ನ ಹೇಗೆ ಮಾಡುದು? ನಿಮ್ಮ ಅಪ್ಲೈನ್ ಜೊತೆಗೆ ನೀವು ಹೋಮ್ ಮೀಟಿಂಗ್, ನೆಕ್ಸ್ಟ್ ಇದ್ದ ಹೋಮ್ ಮೀಟಿಂಗ್, ಅದನ್ನ ಹೋಮ್ ಮೀಟಿಂಗ್ ಮಾಡೋದನ್ನ ಕಲ್ತ್ಕೊಳ್ಳಿ. ಹೋಮ್ ಮೀಟಿಂಗ್ ಅಲ್ಲಿ ನೀವು ಪ್ರಾಡಕ್ಟ್ ಡೆಮೋ ಮಾಡಿ. ಡೆಮೋ ಮಾಡೋದ್ರಿಂದ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾಗ್ತದೆ ಯಾವ ರೀತಿ ಈ ಪ್ರಾಡಕ್ಟ್ ಮೂವ್ಮೆಂಟ್ ಸ್ಟಾರ್ಟ್ ಆಗ್ತದೆ. ದಿನಕ್ಕೆ ನಾನು ಹೇಳೋದು 2 ಮೀಟಿಂಗ್. ಫುಲ್ ಟೈಮ್ ಇದ್ದವ್ರಿಗೆ ಏನ್ ಕೆಲಸ, ಮತ್ತೆ ದಿನಕ್ಕೆ 2 ಅಪಾಯಿಂಟ್ಮೆಂಟ್ ತಗೊಂಡು ಬೆಳಿಗ್ಗೆ 1 ಮೀಟಿಂಗ್, ಸಂಜೆ 1 ಮೀಟಿಂಗ್ ಮಾಡಿದ್ದೆ ಆದ್ರೆ ನಿಮ್ಗೆ ಮಿನಿಮಮ್ ನಾನು ಹೇಳೋದೊಂದು ಮಿನಿಮಮ್ ಒಂದು 50,000 ಪ್ರಾಡಕ್ಟ್ ಹೋಗ್ತದೆ. ನೋಡಿ, ಬೇಕಾದ್ರೆ ರೆಗ್ಯುಲರ್ ಮಾಡ್ಬೇಕು. ಆ ಸಿಸ್ಟಮೇ ಹಾಗೆ. ಈಗ ಒಂದು ತಿಂಗಳಿಗೆ 1 ಮೀಟಿಂಗ್ ಆದ್ರೆ 30 ಮೀಟಿಂಗ್, ನೀವು 2 ಮೀಟಿಂಗ್ ಆದ್ರೆ 60 ಮೀಟಿಂಗ್ ಮಾಡ್ತೀರಿ. 60 ಮೀಟಿಂಗ್ ಅಲ್ಲಿ ಡೆಫಿನೆಟ್ಲಿ ನಿಮ್ಗೆ ಪ್ರಾಡಕ್ಟ್ ಮೂವ್ಮೆಂಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಾನು ಮೊನ್ನೆನೇ ಹೇಳಿದೆ ನಿಮ್ಗೆ ಯಾವ ರೀತಿ ನೀವು ಅಪಾಯಿಂಟ್ಮೆಂಟ್ ತಗೊಂಡು ಮಾಡ್ಬೇಕು, ಅದನ್ನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈಗ ನಾನು ಅಶೋಕ್ ಅವ್ರ ಹತ್ರ ಬರ್ತೀನಿ. ಅಶೋಕ್ ಅವ್ರು ನಮ್ಮ ಫ್ರೆಂಡ್ ಅಂತ ಇಟ್ಕೊಳ್ಳಿ. ಅಶೋಕ್ ಅವ್ರ ಹತ್ರ ಬಂದು ನಾನು ಈ ಪ್ರಾಡಕ್ಟ್ ಅನ್ನ ಡೆಮೋ ಮಾಡ್ತೀನಿ. ಡೆಮೋ ಆದ ನಂತರ ಪ್ರಾಡಕ್ಟ್ ಬಗ್ಗೆ ಎಲ್ಲ ಡೀಟೇಲ್ಸ್ ಹೇಳ್ತೀರಿ. ಪ್ರಾಡಕ್ಟ್ ಅಶೋಕ್ ಅವರಿಗೆ ಲೈಕ್ ಆಗಿ 1-2 ಪ್ರಾಡಕ್ಟ್ ತಗೊಳ್ತಾರೆ ಅಂತ ಇಟ್ಕೊಳ್ಳಿ. ಸೊ ನನ್ಗೆ ಅಲ್ಲಿ ಕೆಲಸ ಮುಗ್ಲಿಲ್ಲ. ಈಗ ನಾನೇನ್ ಮಾಡ್ತೀನಿ ನಂತರ, ಅಶೋಕ್ ಅವರೇ ನಿಮ್ಗೆ ತುಂಬಾ ನೀವು ಈ ಊರಿನಲ್ಲಿ ನೀವು ಸ್ವಲ್ಪ ದೊಡ್ಡ ವ್ಯಕ್ತಿ ಅಂತ ಜನ ಹೇಳ್ತಾ ಇದ್ದಾರೆ. ನಿಮ್ಗೆ ತುಂಬಾ ಜನ ಪರಿಚಯ ಇದ್ದಾರೆ. ನಿಮ್ಗೆ ಈ ಊರಲ್ಲಿ ನನಗೊಂದು 5 ಜನರ ಫೋನ್ ನಂಬರ್ ಕೊಡ್ಬೋದಾ ಅಂತ ಕೇಳಿ. ಸೊ ಅವರ ಪರಿಚಯದವ್ರದ್ದೆಲ್ಲ ಫೋನ್ ನಂಬರ್ ಅವ್ರು ಕೊಡ್ತಾರೆ. ಸೊ ಕೆಲವರು ಕೊಡದನು ಇರ್ಬೋದು. ಸೊ ಎಲ್ಲ 1% ಮ್ಯಾಕ್ಸಿಮಮ್ ಜನ ನಿಮ್ಗೆ ಕೊಡ್ತಾರೆ. ನೀವು ಕಡೆಗೆ ಏನ್ ಮಾಡ್ಬೇಕಂದ್ರೆ ಈ 5 ಜನರಲ್ಲಿ ಫೋನ್ ನಂಬರ್ ಎಲ್ಲ ಬರ್ಕೊಳ್ಳಿ. ಇದರಲ್ಲಿ ಬಾರಿ ಹತ್ತಿರದವರು ಯಾರು ಕೇಳಿ, ಸ್ವಲ್ಪ ನಿಮ್ಗೆ ಬಾರಿ ಗುರ್ತಾ ಇದ್ದವರು ಯಾರು ಅಂತ ಕೇಳಿ. ಅವ್ರು ಹೇಳ್ತಾರೆ ನಮ್ದು ರಾಮೇಗೌಡ್ರು ಅಂತ ಹೇಳಿ. ಓಕೆ, ಒಂದ್ ಕೆಲಸ ಮಾಡ್ಬೋದು. ಏನು ಅಂತ ನೋಡಿ, ನಮ್ಗೆ ಒಂದು ಕಂಪನಿ ಟಾರ್ಗೆಟ್ ಇದೆ. ದಿನಕ್ಕೆ ನಾವು ಇಷ್ಟು ಜನರನ್ನ ಕಾಂಟ್ಯಾಕ್ಟ್ ಮಾಡ್ಲೇಬೇಕಾಗಿದೆ. ಸೊ ನಮ್ಗೆ ಅವ್ರದ್ದು ಪರಿಚಯ ಇಲ್ಲ. ನಿಮ್ ಮುಖಾಂತರ ನೀವು ಅವರಿಗೊಂದು ಜಸ್ಟ್ ಒಂದು ಫೋನ್ ಕಾಲ್ ಮಾಡಿ ಹೇಳಿದ್ರೆ SN ಶೆಟ್ಟಿ ಅವರು ಬರ್ತಾರೆ, ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾರಂತ ಅಷ್ಟೇ ಹೇಳಿ. ಸೊ ಅಂತ ಆರೋಗ್ಯದ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾರಂತ ಹೇಳಿ ಅಂತ ಜಸ್ಟ್ ನೀವೊಂದು ಅವ್ರಿಗೆ ತಿಳಿಸಿ ಅಂತ. ಸೊ ಅಶೋಕ್ ಅವ್ರು ಫೋನ್ ಮಾಡಿ, ರಾಮೇಗೌಡ್ರೆ ನೋಡಿ SN ಶೆಟ್ಟಿ ಅವ್ರು ಬರ್ತಾ ಇದ್ದಾರೆ, ಪ್ರಾಡಕ್ಟ್ ಬಗ್ಗೆ ತುಂಬಾ ಉತ್ತಮವಾದ ಆರೋಗ್ಯದ ಬಗ್ಗೆ ಹೇಳ್ತಾರೆ, ನೀವೊಂದು 10 ನಿಮಿಷ ನೀವು ಕೇಳಿ ಅಂತ ಹೇಳಿದಾಗ ಆಯ್ತು ಹೇಳ್ತಾರೆ. ನೀವೇನ್ ಮಾಡ್ಬೇಕು, ಇಮಿಡಿಯೇಟ್ ಅಲ್ಲಿಂದ ಆ ಟೈಮ್ ತಗೊಂಡು ಅವರ ಮನೆಗೆ ಹೋಗಿ ಪ್ರಾಡಕ್ಟ್ ಅನ್ನ ಡೆಮೋ ಕೊಡ್ಬೇಕಾಯ್ತು. ನೀವೀಗ ಅಲ್ಲಿ ಡೆಮೋ ಕೊಟ್ರಿ, ಅಲ್ಲಿ ಪ್ರಾಡಕ್ಟ್ ತಗೊಳ್ತಾರೋ ಅದು ವಿಷಯ ಬೇರೆ. ಸೊ ನಿಮ್ ಕೆಲ್ಸ ಅಲ್ಲಿ ಮುಗಿದಿದೆ. ಓಕೆ, ಅವರು ಒಂದು ಟೀ ತಗೊಂಡ್ರ ಅಂತ ಎಣಿಸ್ಕೊಳ್ಳಿ. ಇಮಿಡಿಯೇಟ್ ನೀವು ರಾಮೇಗೌಡ್ರ ಹತ್ರ, ಸೊ ನೋಡಿ ನಾನು DXN ಕಂಪ್ನಿಯಿಂದ ಇಷ್ಟು ದಿವಸದಿಂದ ಇದ್ದೀನಿ, ನಮ್ಗೆ ದಿನಕ್ಕೆ ಅಟ್ಲೀಸ್ಟ್
ಒಂದು 30 ಜನರನ್ನ ನಾವು ಜಸ್ಟ್ ಕಾಂಟ್ಯಾಕ್ಟ್ ಮಾಡ್ಬೇಕಿದೆ, ಜಸ್ಟ್ ಹೇಳಿ ಅವ್ರಿಗೆ ನಿಮ್ದು ಒಂದು 5 ಜನ ರೆಫರೆನ್ಸ್ ಕೊಡ್ಬೋದು ಅಂತ ಕೇಳಿ. ಈಗ ನಿಮ್ಗೆ ನೋಡಿ ಇಲ್ಲಿ 10 ಇವ್ರು ಕೊಟ್ಟಿದ್ದಾರೆ 5 ರೆಫರೆನ್ಸ್ ಆಲ್ರೆಡಿ ಅಶೋಕ್ ಅವರು ಪುನಃ 5 ರೆಫರೆನ್ಸ್ ಅನ್ನ ತಗೊಳ್ಳಿ. ರೆಫರೆನ್ಸ್ ತಗೊಂಡು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅಲ್ಲಿಂದನೂ ಸಹ ಅವರಿಗೆ ಇನ್ನೊಬ್ರಿಗೆ ಫೋನ್ ಮಾಡಿಸಿ ಅವ್ರ ಕಡೆಯಿಂದನೇ. ಆವಾಗ ನೋಡಿ ನಿಮ್ಗೆ ಇಲ್ಲಿ ಉಳಿದದಿರ್ಲಿ, ಅದು ಉಳಿದ ಫೋನ್ಗಳು ಮತ್ತೆ ಕರೆಕ್ಟ್ ಆಗಿ ಬರ್ಕೊಳ್ಬೇಕು ಮಾತ್ರ. ಅಶೋಕ್ ಹೇಳಿದ್ದ ಮತ್ತೆ ರಾಮೇಗೌಡರು ಹೇಳಿದ್ದ ನಿಮ್ಗೆ ಕನ್ಫ್ಯೂಸ್ ಆಗ್ತದೆ. ಅವರ ಕೆಳಗಡೆ ಅದನ್ನ ಕರೆಕ್ಟ್ ಆಗಿ ಸಿಸ್ಟಮ್ಯಾಟಿಕ್ ಆಗಿ ಬರ್ಕೊಳ್ತಾ ಹೋಗ್ಬೇಕು. ಆ ರೀತಿಯಲ್ಲಿ ನೀವು ಬಿಸ್ನೆಸ್ ಅನ್ನ ಎಷ್ಟು ಇದನ್ನ ರೀಟೈಲ್ ಅಲ್ಲಿ 1 ಲಕ್ಷ ಮಾಡೋದು ನಾನು ಹೇಳ್ಕೊಡ್ತೀನಿ ಬೇಕಾದ್ರೆ. 1 ಲಕ್ಷ ಆಟೋಮೆಟಿಕ್ ನಿಮ್ಗೆ ಜನ ನಿಮ್ಗೆ ಸಿಗ್ತಾ ಹೋಗ್ತಾರೆ, ನೀವು ಮಾಡ್ತಾ ಹೋಗ್ಬೋದು, ಡೆಫಿನೆಟ್ಲಿ ಮಾಡ್ಲಿಕ್ಕೆ ಆಗ್ತದೆ. ಸೊ ಈಗ ಗೊತ್ತಾಯ್ತಾ ನಿಮ್ಗೆ ಹೇಗೆ ರೀಟೈಲ್ ಮಾಡೋದು 1 ಲಕ್ಷ ಬಿಸ್ನೆಸ್ ಅಂತ? ಈಸಿ. ಬಟ್ ನಿಮ್ಮ ಹತ್ರ ಯಾವಾಗ್ಲೂ ರೆಡಿ ಪ್ರಾಡಕ್ಟ್ ಅನ್ನ ಇಟ್ಕೊಳ್ಳಿ. ರೆಡಿ ಪ್ರಾಡಕ್ಟ್ ಇಂಪಾರ್ಟೆಂಟ್. ಪ್ರಾಡಕ್ಟ್ ಇರ್ಲಿಲ್ಲ ಅಂತ ಹೇಳಿದ್ರೆ ಪ್ರಾಡಕ್ಟ್ ಮೂವ್ಮೆಂಟ್ ಆಗುದಿಲ್ಲ. ನಿಮ್ಮ ಹತ್ರ ನೀವು ಮಾಡ್ತೀನಿ ಅಂತ ನೀವು ನಿಯರೆಸ್ಟ್ ಸ್ಟಾಕ್ ಪಾಯಿಂಟ್ಗೆ ದಿನ ಬೆಳಿಗ್ಗೆ ಸಂಜೆ ಹೋಗಿ ಬರ್ತಾ ಎಷ್ಟು ಬೇಕು ಒಂದೇ ಸಲ ನೀವು 1 ಲಕ್ಷ ತಗೋಬೇಕಂತಿಲ್ಲ. 10,000 ಪ್ರಾಡಕ್ಟ್ ಅನ್ನ ಸ್ಟಾರ್ಟ್ ಮಾಡಿ. ಸೊ ದಿನ ಬೆಳಿಗ್ಗೆ ಸಂಜೆ ಕಾಂಟ್ಯಾಕ್ಟ್ ಇಟ್ಕೊಳ್ಳಿ, ಕೊಡ್ತಾ ಹೋಗಿ ತಗೊಳ್ತಾ ಹೋಗಿ, ವ್ಯವಹಾರ ಕರೆಕ್ಟ್ ಇಟ್ಕೊಳ್ಳಿ. ಆವಾಗ ನೀವು ದೊಡ್ಡ ಬಿಸ್ನೆಸ್ ಅನ್ನ ಕಟ್ಟಬಹುದು. ಈಗ ನಿಮ್ಗೆ ಗೊತ್ತಾಯ್ತಲ್ಲ ಹೇಗೆ ನೀವು ಸಸ್ಟೈನ್ ಆಗುದು. ಫಸ್ಟ್ ಗೆ ನೀವು ಬದುಕಬೇಕಾದ್ರೆ ನೀವು DXN ನಲ್ಲಿ ಇದು ಇಂಪಾರ್ಟೆಂಟ್ ಇರ್ತದೆ. ಇದನ್ನ ನೀವು ಅವರಿಗೆ ಹೇಳ್ಕೊಡ್ಬೇಕಾಗ್ತದೆ. ಓಕೆ, ಈಗ ನಿಮ್ಗೆ ನೆಕ್ಸ್ಟ್ ಸ್ಟೆಪ್ ಗೆ ನಾವು ಹೋಗ್ತಾ ಇದೀವಿ. ಅದನ್ನ ಈಗ ರಿಟೈಲಿಂಗ್ ಏನಾದ್ರೂ ಡೌಟ್ ಇದ್ರೆ ನೀವು ಕೇಳ್ಬೋದು. ಪ್ರತಿಯೊಂದು ಪ್ರಾಡಕ್ಟ್ ಕಂಪನಿ ನಿಮ್ಗೆ ಬಿಲ್ ಕೊಡ್ತದೆ, ಅದರ ನಂತರ ನಿಮ್ಗೆ ಪಾಯಿಂಟ್ ಅನ್ನ ಕೊಡ್ತದೆ. ಈ ಪ್ರತಿಯೊಂದು ಪ್ರಾಡಕ್ಟ್ಗೂ ಪಾಯಿಂಟ್ ಇರ್ತದೆ. ಪಾಯಿಂಟ್ ಅಂದ್ರೆ ಇಂಡಿಯಾದಲ್ಲಿ ನಿಮ್ಗೆ ಅಪ್ರಾಕ್ಸಿಮೇಟ್, ನಾನು ಹೇಳೋದು ನಿಮ್ಗೆ ಇಷ್ಟೇ ಅಂತ ಹೇಳೋದಿಲ್ಲ, ಸುಮಾರು ನಿಮ್ಗೆ 3 ರೂಪಾಯಿಗೆ 1 PV ಅಂತ 1 ಪಾಯಿಂಟ್ ವ್ಯಾಲ್ಯೂ ಇದೆ. ಗೊತ್ತಾ ನಿಮ್ಗೆ? 3 ರೂಪಾಯಿಗೆ 1 ಪಾಯಿಂಟ್ ವ್ಯಾಲ್ಯೂ. ಅದೇ ರೀತಿ ಈಗ ನಿಮ್ಗೆ ಸಾಧಾರಣ ನೀವು 30 ರೂಪಾಯಿ ಅಂತ ತಿಳ್ಕೊಳ್ಳಿ. ಎಷ್ಟು ಪಾಯಿಂಟ್ ಆಯ್ತು? 10 ಪಾಯಿಂಟ್ ಆಯ್ತು. 300 ರೂಪಾಯಿ ಎಷ್ಟು ಪಾಯಿಂಟ್ ಆಯ್ತು? 100 ಪಾಯಿಂಟ್ ಆಯ್ತು. 3,000 ಆಯ್ತು. ಎಷ್ಟು ಪಾಯಿಂಟ್ ಆಯ್ತು? 1,000. ಓಕೆ, ಈಗ ನಿಮ್ಗೆ ಐಡಿಯಾ ಸಿಕ್ತು. ಈ ಪೆನ್ನಿಗೆ ನೋಡಿ 30 ರೂಪಾಯಿ 10 ಪಾಯಿಂಟ್ ಸಿಗ್ತದೆ. ಸೊ ನಾನು 10 ಪೆನ್ ತಗೊಳ್ತೀನಿ, 300 ರೂಪಾಯಿ ಆಯ್ತು, 100 ಪಾಯಿಂಟ್ ಸಿಕ್ತು. ಅದೇ ನಾವು 100 ತಗೊಳ್ತೀನಿ, ನಮ್ಗೆ ಎಷ್ಟಾಯ್ತು ಪಾಯಿಂಟ್? 3,000 ಆಯ್ತು. ಸೊ 3,000 ರೂಪಾಯಿಗೆ ಕಂಪನಿ 1,000 ಪಾಯಿಂಟ್ ಕೊಡ್ತದೆ. ಅಂದರೆ ನೀವು ಮಿನಿಮಮ್ ತಿಂಗಳಿಗೆ 3,000ದಷ್ಟು ಪ್ರಾಡಕ್ಟ್ ಅನ್ನ ಮೂವ್ಮೆಂಟ್ ಮಾಡಿದ್ರೆ, ಮಿನಿಮಮ್ ನಾನು ಹೇಳಿದ್ದು ಮಿನಿಮಮ್ ನಿಮ್ಗೆ 1,000 ಪಾಯಿಂಟ್ ಕಂಪನಿ ನಿಮ್ಗೆ ಕೊಡ್ತದೆ. ಈ 1,000 ಪಾಯಿಂಟ್ ಯಾವಾಗ ಆಗ್ತದೋ ನಿಮ್ಗೆ ಕಂಪನಿ ಪುನಃ ಬೋನಸ್ ಅನ್ನು ಸಹ ಕೊಡ್ತದೆ. ಓಕೆ, ಬೋನಸ್ ಬರ್ಬೇಕಾದ್ರೆ ಮಿನಿಮಮ್ 3,000 ಪಾಯಿಂಟ್ ಅನ್ನ ನೀವು ಪ್ರತಿ ತಿಂಗಳು ಮಾಡ್ಬೇಕು. ಒಂದೇ ಸಲ ಮಾಡ್ಬೇಕಂತ ಕಂಪನಿ ಹೇಳುದಿಲ್ಲ. ನೀವು ಬೇಕಾದ್ರೆ 2 ಸಲ 3 ಸಲ ಟೋಟಲ್ ಆಗ್ಬೇಕಾದ್ರೆ ಅದಾಗ್ಬೇಕು. ಆವಾಗ ನಿಮ್ಗೆ ಬೋನಸ್ ಡಿಕ್ಲೇರ್ ಆಗ್ತದೆ. ಈ 1,000 ಅಂತ ಹೇಳೋದು ನಿಮ್ಗೆ 35%, ಸ್ಕೂಲ್ ಅಲ್ಲಿ 35%. ಅಂದ್ರೆ ನೀವು ಬೋನಸ್ ಅನ್ನೇ ಜಾಸ್ತಿ ತರಬೇಕಂದ್ರೆ, ಜಾಸ್ತಿ ಮಾಡ್ಬೇಕಂತ ಹೇಳಿದ್ರೆ ನೀವೇನ್ ಮಾಡ್ಬೇಕು? ಇದು ಈಗ ನಿಮ್ಗೆ ಇಲ್ಲಿ 30,000 ಮಾಡಿ. 30,000 ಮಾಡಿದಾಗ ನಿಮ್ಗೆ ಪಾಯಿಂಟ್ ಎಷ್ಟಾಯ್ತು? 10,000 ಪಾಯಿಂಟ್ ಆಯ್ತು. 10,000 ಪಾಯಿಂಟ್ಗೆ ನಿಮ್ಗೆ ಬೋನಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಸೊ ಫಾರ್ ಎಕ್ಸಾಂಪಲ್ ಸ್ಟಾರ್ಟಿಂಗ್ 6% ಕೊಡ್ತದೆ ಕಂಪನಿ, ಅಂದ್ರೆ 60 ರೂಪಾಯಿ. ಈಗ ನೀವು ಇಲ್ಲಿ 10,000 ಮಾಡಿದ್ರಿ, ಕಂಪನಿ ಎಷ್ಟು ಕೊಡ್ತದೆ? ನಿಮ್ಗೆ 12,000 ಪಾಯಿಂಟ್ ಕೊಡ್ತದೆ. 12,000 ಅಂದ್ರೆ 1,200 ರೂಪಾಯಿ ಬೋನಸ್ ಆಯ್ತು. ಆಯ್ತಲ್ಲ ನಿಮ್ಗೆ? ಸೊ ಯಾವ ರೀತಿ ನಿಮ್ಗೆ ನೀವು ಮೂವ್ಮೆಂಟ್ ಪ್ರಾಡಕ್ಟ್ ಹೋಮ್ ಮೀಟಿಂಗ್ ಜಾಸ್ತಿ ಮಾಡಿದಾಗ ನಿಮ್ಗೆ PV ಜಾಸ್ತಿ ಆಗ್ತಾನೆ ಹೋಗ್ತದೆ. ಆವಾಗ ನೀವು ಪಾಯಿಂಟ್. ಸೊ ಎಲ್ಲ ಬರ್ಕೊಳ್ಳಿ, ಯಾಕಂದ್ರೆ ನಿಮ್ ಟೀಮಿಗೆ ನೀವು ಇದನ್ನ ಹೇಳ್ಕೊಡ್ಬೇಕಾಗಿದೆ. ನೀವು ಹೇಗೆ ಬದುಕಬಹುದು ಇದೆಲ್ಲ ನೀವು ಬರ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಇದು ಕೇಳಿದ್ದು ಈಗ ಪುನಃ ನಾನು ಮೀಟಿಂಗ್ ಆದ್ರ ನಂತರ ಕೇಳಿದ್ರೆ ನೀವು ಇಲ್ಲೆಲ್ಲ PV ಎಲ್ಲ ಬರ್ದಿದ್ದಲ್ಲ, ಅದೆಲ್ಲ ನಿಮ್ಗೆ ಬರೀ 30% ಮಾತ್ರ ನೆನಪಿರ್ತದೆ. 70% ಮನುಷ್ಯನ ನಿಮ್ಗೂ ಮಾತ್ರ ಅಲ್ಲ, ಎಲ್ರಿಗೂ, ನನ್ಗೂ ಕೂಡ ನೆನಪು ಹೋಗ್ಬಿಡ್ತದೆ. PV ಚಾರ್ಟ್ ಬರ್ತಿದ್ರೆ ಸರ್. PV ಚಾರ್ಟ್ ಬರೀತೀನಿ ಈಗ. PV ಚಾರ್ಟ್ ಬರೀತೀನಿ ಈಗ. ಓಕೆ, ಈಗ ಗೊತ್ತಾ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದ್ದೀನಿ. ಈಗ PV ಅಂದ್ರೆ ಏನಂತ ತಿಳಿಸಿದ್ ನಾನು ಅಷ್ಟೇ. ಓಕೆ, PV ಅಂದ್ರೆ ಏನಂತ ಗೊತ್ತಾಗಿದೆ. ಸೊ ಈಗ ನಾನು PV ಚಾರ್ಟ್ ಅನ್ನ ಬರೀತೀನಿ, ಎಷ್ಟೆಷ್ಟು ನಿಮ್ಗೆ PV ಸಿಗ್ತದೆ ಅಂತ. ಸೊ ಅದನ್ನ PV ಕಂಪನಿ ನಿಮ್ಗೆ 1 PV is equal to ₹3 ಇಟ್ಕೊಳ್ಳಿ. ಇಲ್ಲಿ ಕೆಳಗಡೆ
1,000 PV ಮಾಡಿದ್ರೆ ಕಂಪನಿ ನಿಮ್ಗೆ 6% ಅನ್ನ ಕೊಡ್ತದೆ. ಅದೇ ನೀವು 3,000 PV ಮಾಡಿದ್ರೆ ನಿಮ್ಗೆ ಕಂಪನಿ 9% ಕೊಡ್ತದೆ. ನೀವು 10,000 PV ಮಾಡಿದ್ರೆ 12% ಕೊಡ್ತದೆ. ನೀವು 20,000 PV ಮಾಡಿದ್ರೆ 15% ಕೊಡ್ತದೆ. 32,500 PV ಮಾಡಿದ್ರೆ 18% ಕೊಡ್ತದೆ. 45,000 PV ಮಾಡಿದ್ರೆ ನಿಮ್ಗೆ ಕಂಪನಿ 21% ಕೊಟ್ಟು ನಿಮ್ಮನ್ನ ಸ್ಟಾರ್ ಏಜೆಂಟ್ ಅಂತ ಕರೀತಾರೆ. ಒಂದು ಅಕ್ಷರ ಅಷ್ಟು ಚೆನ್ನಾಗಿಲ್ಲ, ಗೊತ್ತಾಗ್ತಾ ಇದೆಯಲ್ಲ? ಚೆನ್ನಾಗಿದೆ ಸರ್. ಚೆನ್ನಾಗಿದ್ಯಾ? ಓಕೆ, ಚೆನ್ನಾಗಿದ್ರೆ ಓಕೆ. ಈಗ ಕೆಲವರು ಎಕ್ಸ್ಪರ್ಟ್ ಇದ್ದಾರೆ, ಇನ್ನು ಚಂದ ಬರೀಬಹುದು. ಓಕೆ, 45,000 PV ಮಾಡಿದ್ರೆ ನಿಮ್ಗೆ 21% ಕೊಡ್ತದೆ. ಇಲ್ಲಿ ಒಂದ್ ಅಂತ ಹೇಳಿದ್ರೆ PV ಹೋದ ತಿಂಗಳ PV ಈ ತಿಂಗಳಿಗೆ ಆಡ್ ಆಗ್ತಾ ಹೋಗ್ತಾರೆ, ಗೊತ್ತಾಯ್ತಾ ನಿಮ್ಗೆ? ಅದಕ್ಕೆ ಇದು PV ಅಕ್ಯುಮುಲೇಷನ್ ಸಿಸ್ಟಮ್ ಅಂತ ಹೇಳ್ತಾರೆ, ಗೊತ್ತಾಯ್ತಾ ನಿಮ್ಗೆ? PV ಅಕ್ಯುಮುಲೇಷನ್ ಆಗ್ತದೆ. ಅಕ್ಯುಮುಲೇಷನ್ ಅಂದ್ರೆ ನಿಮ್ಗೆ ನೋಡಿ, ನೀವು 10 kg ಬೆಲ್ಲ ತಗೊಂಡ್ಬರ್ತೀರಿ. 10 kg ಬೆಲ್ಲಕ್ಕೆ 1 kg 40 ರೂಪಾಯಿ ಅಂದ್ರೆ 10 kg 400 ರೂಪಾಯಿ ಆಯ್ತು. ನಿಮ್ದು ಲೆಕ್ಕಾಚಾರ ಕ್ಲಿಯರ್ ಆಯ್ತು. ಬಟ್ ಇಲ್ಲಿ ಕ್ಲಿಯರ್ ಆಗೋದಿಲ್ಲ. ಲಾಸ್ಟ್ ಮಂತ್ PV ಇದೆಯಲ್ಲ, ಅದು ಈ ತಿಂಗಳಿಗೆ ಆಡ್ ಅಪ್ ಆಗ್ತಾ ಹೋಗ್ತದೆ. ಅದೇ ಸ್ಪೆಷಾಲಿಟಿ DXN ಅಲ್ಲಿ ನಿಮ್ಗೆ ದೊಡ್ಡದಂತ ಹೇಳಿದ್ರೆ PV ಅಕ್ಯುಮುಲೇಷನ್ ಸಿಸ್ಟಮ್. ಸೊ ಹೋದ ತಿಂಗಳ ಪಾಯಿಂಟ್ ಈ ತಿಂಗಳಿಗೆ ಆಡ್ ಆಗ್ತಾ ಹೋಗ್ತದೆ. ಅಂದ್ರೆ ನೀವು ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡ್ತಾ ಇದ್ದಾಗ ನೀವು ಒಂದ್ ದಿವಸ ನೀವು ಸ್ಟಾರ್ ಏಜೆಂಟ್ ಇಲ್ಲಿಗೆ ತಲುಪ್ ಬಿಡ್ತೀರಿ, ನೀವು ಸ್ಟಾರ್ ಏಜೆಂಟ್ ಆಗ್ತೀರಿ, ನಿಮ್ಗೆ 21% ಕಂಪನಿ ಕೊಡ್ತದೆ. ಓಕೆ, ಈ ಸ್ಟೆಪ್ ಮುಗೀತು ಈಗ. ಸೊ ಎಲ್ಲ ಬರ್ಕೊಳ್ಳಿದ್ದೀರಲ್ಲ? ನೀವು ಈಗ ಬಿಸ್ನೆಸ್ ಮಾನಿಗೆ ಹೇಳೋದು, ಯಾರೆಲ್ಲ ಬಿಸ್ನೆಸ್ ಮಾಡ್ಲಿಕ್ಕೆ ಬಂದಿದ್ರಿ ನೀವು ಇದನ್ನ ಕರೆಕ್ಟ್ ಆಗಿ ತಿಳ್ಕೊಳ್ಳೇಬೇಕಾ. ಈಗ ನಿಮ್ಗೆ ಇಲ್ಲಿ ರಿಟೇಲ್ ಲಾಭ ಇದೆ. ಈಗ ಮುಂದಕ್ಕೆ ಹೋಗ್ತಾ ಇದ್ದೀನಿ ನಾನೀಗ ಮೂರನೇದು ಏನು ಅಂತ. ಮೂರನೇದು ನೋಡೋಣ. ಮೂರನೇ ಲಾಭದಲ್ಲಿ ನಿಮ್ಗೆ ಕಂಪನಿ ಯಾವ ರೀತಿ ನಿಮ್ಗೆ ಲಾಭ ಕೊಡ್ತದೆ? ಗ್ರೂಪ್ ಬೋನಸ್ ಅನ್ನ ಕಂಪನಿ ಕೊಡ್ತದೆ. ಓಕೆ, ಗ್ರೂಪ್ ಬೋನಸ್. ಸೊ ಗ್ರೂಪ್ ಬೋನಸ್ ಹೇಳುವ ಮೊದಲು ನಾನು ಆಗ್ಲೇ ಹೇಳಿದೆ ನಿಮ್ಗೆ, ನೀವು ರಿಟೇಲ್ ಇಲ್ಲಿ ನೀವು ಅಟ್ಲೀಸ್ಟ್ 1 ಲಕ್ಷ ಪ್ರತಿ ತಿಂಗಳು ಮೂವ್ಮೆಂಟ್ ಮಾಡ್ತಾರೆ ಅಂತ ತಿಳ್ಕೊಳ್ಳಿ. ರಿಟೈಲ್ ಅಲ್ಲಿ ನಿಮ್ಗೆ ಇಲ್ಲಿ 20,000 ಬಂತು ರಿಟೈಲ್ ಅಲ್ಲಿ, ಪ್ಲಸ್ ನಿಮ್ಗೆ 1 ಲಕ್ಷಕ್ಕೆ ಸುಮಾರು 30,000 ಅಂತ ತಿಳ್ಕೊಳ್ತೇನೆ. ಪಾಯಿಂಟ್ ಅಲ್ಲ, 33,000 ಇಟ್ಕೊಳ್ಳಿ. 33,000 3 ರೂಪಾಯಿ ಹಾಗೆ 33,000 ಅಂತ ಇಟ್ಕೊಳ್ಳಿ. PV ಆಗಿದೆ. ಇದಕ್ಕೆ ನಿಮ್ಗೆ ಚಾರ್ಟ್ ಪ್ರಕಾರ ಎಷ್ಟು ಬಂತು? 18% ಬಂತು. 32,500 ಆದ್ರೆ 18. ನೀವು 1 ಲಕ್ಷ ಮಾಡಿದ್ರಿ. ಓಕೆ, ನೀವು ಒಬ್ರೇ ಒನ್ ಮ್ಯಾನ್ ಶೋ. ಹೋಮ್ ಮೀಟಿಂಗ್ ರಾಮೇಗೌಡರು, ಕೃಷ್ಣೇಗೌಡರು, ನಾರಾಯಣ್ ಶೆಟ್ರು, ಆಮೇಲೆ ಅಶೋಕ್ ಸೇರಿಗಾರರು, ಸವಿತಾ ನಾಯ್ಕು, ಪ್ರತಿಯೊಬ್ಬರು ದಿನ ಬೆಳಗಿಂದ ಸಂಜೆವರೆಗೆ ನಿಮ್ದು ಟಾರ್ಗೆಟ್ 33,000, 18%. ಸೊ ಎಷ್ಟಾಯ್ತು? 18 ಮೂರ್ಲೆ 54, 5 18 ಮೂರ್ಲೆ 54, 5 59. ಟೋಟಲ್ ಲಾಭ ಎಷ್ಟಾಯ್ತು ನೋಡಿ? 5,900. ಇದಕ್ಕೆ ಸೇರಿಸ್ಬಿಡಿ 5,940. ಸೊ ಪುನಃ 25, ಸುಮಾರು 26,000. SV ಅಲ್ಲಿ ಸುಮಾರು ನಿಮ್ಗೆ 27,000 ಸಿಗ್ಬೋದು. ಅದೇ ನಿಮ್ಗೆ SV ಅಲ್ಲಿ ಇನ್ನು ಜಾಸ್ತಿ. PV ಇದು PV ಅಲ್ಲಿ ಹೇಳಿದ್ದೀನಿ ನಾನು. SV ಇನ್ನು 20% ನಿಮ್ಗೆ ಜಾಸ್ತಿನೇ ಇರ್ತದೆ, ನಿಮ್ಗೆ ಸಿಗ್ತದೆ. ಸೊ ಬರೇ ರಿಟೇಲ್ ಮಾಡೋದ್ರಿಂದ 1 ಲಕ್ಷ ಟಾರ್ಗೆಟ್ ಇದ್ರೆ ನೀವು 25,000, 26,000, ಇವನ್ 30,000 ವರೆಗೆ ಅರ್ನ್ ಮಾಡ್ಬೋದು ನೋಡಿ. ಓಕೆ, ಸೊ ಈಗ ನಿಮ್ಗೆ ಈ ರಿಟೇಲ್ ಬಗ್ಗೆ ಆದ ನಂತರ ಗ್ರೂಪ್ ಬೋನಸ್ ಈಗ ಬರ್ತಾ ಇದೆ. ಈಗ ಗ್ರೂಪ್ ಬೋನಸ್ ಎಲ್ಲ ನೀವು ಎಷ್ಟು ಜನ ಬೇಕಾದ್ರೂ ನೀವು ಅಪಾಯಿಂಟ್ಮೆಂಟ್ ಮಾಡಬಹುದು. ಕಂಪನಿ ಒಂದು ಚಾರ್ಟ್ ಪ್ರಕಾರ ನೀವೀಗ ನಾನು ಹೇಳುದು ನಿಮ್ಗೆ ಮೊನ್ನೆ ನಾನು ಹೇಳಿದ್ದೀನಿ ಆಲ್ರೆಡಿ. ಈಗ ನೀವು ಇಲ್ಲಿದ್ದೀರಿ, ಇದು ನೀವೇ ನೀವಿದ್ದೀರಿ. ನೀವು ಎಷ್ಟು ಬೇಕಾದ್ರೂ ಅಪಾಯಿಂಟ್ಮೆಂಟ್ ಮಾಡಬಹುದು. A B C D E F G ಎಷ್ಟು ಬೇಕಾದ್ರೂ ಮಾಡ್ಬೋದು. ಕಂಪನಿ ನಿಮ್ಗೆ ರೈಟ್ ಕೊಟ್ಬಿಡಿದ್ರೆ ಎಷ್ಟು ಬೇಕಾದ್ರೂ ಮಾಡ್ಬೋದು. ಈಗ ಕಂಪನಿ ಏನ್ ಮಾಡ್ತದೆ ಅಂತ ಹೇಳಿದ್ರೆ, ನೀವೀಗ ಆಲ್ರೆಡಿ ಮಾಡ್ತಾ ಸ್ಟಾರ್ ಏಜೆಂಟ್ ಆಗಿದ್ರಿ, ನೀವು 3,000 ಮಾಡಿದ್ರಿ. ಓಕೆ, ನೀವು 3,000 PV ಮಾಡಿದ್ರಿ. ಇವರೆಲ್ಲ ಜಾಯಿನ್ ಆಗಿದ್ದಾರೆ. ಇವರು 1,000 PV ಮಾಡಿದ್ದಾರೆ, ಇವರು 3,000 ಮಾಡಿದ್ದಾರೆ. ನಿಮ್ಗೊಂದು ಕೋಷ್ಟಕ ಅಷ್ಟೇ, ನಿಮ್ಗೆ ಅರ್ಥ ಆಗ್ಲಿ ಅಂತ ನಾನು ಹೇಳುದು. ಇವರು ನಿಮ್ಗೆ 10,000 ಮಾಡಿದ್ದಾರೆ. ಸೊ ಇವರು 20,000, ಇವರು 30,000, 40,000, ಇವರು ಒಂದು 50,000 ಬಿಸ್ನೆಸ್ ಮಾಡಿದ್ರು.
ಇವ್ರು 500 ಮಾಡಿದ್ದಾರೆ PV. ನೋಡಿ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಇದು ನೀವೇ ಇದ್ದೀರಿ, ನೀವು ಸ್ಟಾರ್ ಏಜೆಂಟ್ ಆಗಿದ್ರಿ, ಒಂದು 3000 ಪಾಯಿಂಟ್ ಮಾಡಿದ್ರಿ. ಈಗ ನಿಮ್ ಕೆಳಗಡೆ ಈ ತಿಂಗಳಲ್ಲಿ ಇಷ್ಟು ಜನ ಜಾಯಿನ್ ಆಗಿದ್ದಾರೆ, ಅದು ಹೋದ್ ತಿಂಗಳಲ್ಲಿ ಜಾಯಿನ್ ಆಗಿದ್ದಾರೆ. ಇವರೆಲ್ಲ ಈ ತಿಂಗಳಲ್ಲಿ ಇಷ್ಟಿಷ್ಟು PV ಮಾಡಿದ್ರೆ ನಿಮ್ಗೆ ಎಷ್ಟು ಬರ್ತದೆ ಅಂತ ಒಂದು ಅಂದಾಜು ಅಷ್ಟೇ. ಈಗ ಗೊತ್ತಾಯ್ತು ನಿಮ್ಗೆ. ಈಗ ಇದರಲ್ಲಿ ನಾನು ಹೇಳೋ ಪ್ರಕಾರ ನಿಮ್ಗೆ ಇಲ್ಲಿ ನೋಡಿ 30% ನೀವು ಸಾರಿ ನೀವೀಗ 25% ಅಲ್ಲಿ ಇದ್ದೀರಿ. ಸೊ 25% ಇದರಿಂದ ಮೊನ್ನೆ ಒಂದು ನಿಮ್ಗೆ ಕನ್ಫ್ಯೂಷನ್ ಆಗಿದೆ, ಇವತ್ತು ಆ ಕನ್ಫ್ಯೂಷನ್ ನಾವು ಸರಿ ಮಾಡಿಬಿಡ್ತೀವಿ. ಯಾಕಂತ ಹೇಳಿದ್ರೆ ಇಲ್ಲಿ ನೀವು 25% ಇದ್ರೆ ಕೆಳಗಡೆ ಒಬ್ರು 50,000 ಪಾಯಿಂಟ್ ಮಾಡಿದ್ರೆ ಅವರು ಸ್ಟಾರ್ ಏಜೆಂಟ್ ಆಗಿದೆ. ಅವರು ಸ್ಟಾರ್ ಏಜೆಂಟ್ ಆಗಿರೋದ್ರಿಂದ ನಿಮ್ಗೆ 25% ಸಿಗ್ತದೆ. ನೀವು 3,000, ಇವರಿಂದ 2% ಆಡ್ ಆಗ್ತದೆ, ನಿಮ್ಗೆ ಎಷ್ಟು ಸಿಗ್ತದೆ? 27%. ಈ 27% ಲೆವೆಲ್ ಅಲ್ಲಿ ನೀವಿದ್ದೀರಿ. ಈಗ ಇವರು ಜಾಯಿನ್ ಆಗಿದ್ದಾರೆ, ಈ ತಿಂಗಳಲ್ಲಿ 1,000 PV ಮಾಡಿದ್ದಾರೆ. ಇವರಿಂದ ನಿಮ್ಗೆ ಎಷ್ಟು ಸಿಗ್ತದೆ? ಇವರಿಂದ ಅಂದ್ರೆ ಇವರು 6% ಅಲ್ಲೆಲ್ಲ 27ರಲ್ಲಿ 6 ಮೈನಸ್ ಆಗ್ತದೆ, 21 ಅಂದ್ರೆ 210 ರೂಪಾಯಿ ಸಿಗ್ತದೆ ನೋಡಿ ಇವರಿಂದ. ಅವರಿಗೆ 60 ರೂಪಾಯಿ, ನೀವು ಹೊಸ ಜಾಯಿನ್ ಆದಾಗ 210 ರೂಪಾಯಿ ಬಂತು. ಲಾಭ ಹೇಗಿದೆ? ಈಗ ಇಲ್ಲಿಗೆ ಬರುವ, ನೀವು 27, ಇವ್ರು ಎಷ್ಟರಲ್ಲಿದ್ದಾರೆ? 9ರಲ್ಲಿದ್ದಾರೆ. 27ರಲ್ಲಿ 9 ನೀವು ಮೈನಸ್ ಮಾಡ್ಬೇಕು, 18% ಸಿಗ್ತದೆ. 18 ಮೂರ್ಲೆ 54, 510 ರೂಪಾಯಿ ಸಿಗ್ತದೆ. ಇವರು 3,000 PV ಮಾಡಿದ್ರೆ. ಇಲ್ಲಿ 10,000 ಮಾಡಿದ್ದಾರೆ, ಇವರು 12% ಅಲ್ಲಿ ಇದ್ದಾರೆ. ನೀವು 27ರಲ್ಲಿ 12 ತೆಗೆದು ಬಿಡಿ, ಎಷ್ಟು? 12 ತೆಗೆದ್ರೆ 15% ಸಿಗ್ತದೆ. 15% ಅಂದ್ರೆ ನಿಮ್ಗೆ 1,500 ರೂಪೀಸ್ ಸಿಕ್ಕಿತ್ತು ನೋಡಿ. ಅರ್ಥ ಆಯ್ತಾ ನಾನು ಹೇಳುದು? ಓಕೆ. ಇನ್ ಯಾರಾದ್ರೂ ಕನ್ಫ್ಯೂಷನ್ ಇದ್ರೆ ನೀವು ಹೇಳಿ, ಇಲ್ಲಿ ಕರೆಕ್ಟ್ ಮಾಡ್ಕೊಳ್ಳಿ. ನೀವು ಮಾರ್ಕೆಟಿಂಗ್ ಮಾಡಿ ಕರೆಕ್ಟ್ ಸಿಗ್ಲಿಲ್ಲ, ಗೊತ್ತಾಗ್ಲಿಲ್ಲ ಅಂದ್ರೆ ನೀವು ಬಿಸ್ನೆಸ್ ಇಂದ ಹೊರಗೋಗ್ತದೆ. ಇಲ್ಲಿ 20,000 ಪಾಯಿಂಟ್ ಅಲ್ಲಿ ಇದೆ, ನೀವು 27ರಲ್ಲಿ ಇದ್ದೀರಿ. ಇವರು 20,000 PV ಮಾಡಿದ್ದಾರೆ, 15% ಬಂದ್ಬಿಟ್ಟಿದ್ದಾರೆ. ಅಂದ್ರೆ ನಿಮ್ಗೆ 12% ಇವರಿಂದ ಸಿಗ್ತದೆ. ಅಂದ್ರೆ 27 ಮೈನಸ್ 15 ಅಂದ್ರೆ 12% ನಿಮ್ಗೆ ಸಿಗ್ತದೆ. 12% ಅಂದ್ರೆ 2,400 ರೂಪಾಯಿ. ಸೊ ಹೇಗೆ ನಿಮ್ಮ ನೋಡಿ ಯಾವ ರೀತಿ ನಿಮ್ಗೆ ಸಿಗ್ತದೆ ನೋಡಿ ಪಾಯಿಂಟ್ಸ್ಗಳು. ಸೊ ಇವರು 40,000 ಪಾಯಿಂಟ್ ಮಾಡಿದ್ದಾರೆ. ಎಷ್ಟು ಪರ್ಸೆಂಟಿಗೆ ಹೋಗಿದ್ದಾರೆ? 40,000 ಅಂತ ಹೇಳಿದ್ರೆ ಇವರು 18% ಅಲ್ಲಿ ಇದ್ದಾರೆ, ಇವರು 15%. ಸೊ ಈಗ 18% ಅಲ್ಲಿ ಇರುವುದರಿಂದ ಸೊ ನಿಮ್ಗೆ ಡಿಫರೆನ್ಸ್ ಎಷ್ಟಿದೆ? 9%. 7 + 2 9. 9 4 3,600 ರೂಪಾಯಿ. 3,600 ರೂಪಾಯಿ ಈ ಇವರಿಂದ ಸಿಕ್ಕಿದೆ. ಹೆಸರು ಹಾಕ್ತೀನಿ, ಎ ಇಂದ ಬಿ ಇಂದ ಸಿ ಡಿ ಇ. ಸೊ ಹೇಗೆ ನಿಮಗೆ ಈಸಿ ಅರ್ಥ ಆಗ್ತದೆ, ಬರ್ಕೊಳ್ಳಿ ಬೇಕಾದ್ರೆ ಗೊತ್ತಾಗ್ಲಿಲ್ಲ. ಸೊ ಇಲ್ಲಿ ಎಫ್ ಎಷ್ಟು? 50,000 PV ಮಾಡಿದ್ದಾರೆ. ನೀವು SA ಸ್ಟಾರ್ ಏಜೆಂಟ್, ಇವರು ಸಹ SA ಆಗಿಲ್ಲ, ಇವರು ಸಹ ಸ್ಟಾರ್ ಏಜೆಂಟ್ ಇಲ್ಲ. ಇವರಿಗೂ ಇವ್ರಿಗೆ 25%, ಈಗ ನಿಮ್ಗೆ ಇವರಿಗೂ ಎಷ್ಟು? 25% ಅಲ್ವಾ? ಸೊ ಅದಕ್ಕೋಸ್ಕರ ಕಂಪನಿ ನಿಮ್ಗೆ ಒಂದ್ಸಲ ಸ್ಟಾರ್ ಆದಾಗ ನಿಮ್ಗೆ ಪ್ರಮೋಷನ್ ಕೊಡ್ತದೆ. ಪ್ರಮೋಷನ್ ಆಲ್ರೆಡಿ ನಿಮ್ಗೆ 2% ಸಿಕ್ಕಿದೆ ನೋಡಿ, ಇವರಿಂದನೇ ನಿಮ್ಗೆ 2% ಜಾಸ್ತಿ. ಅದಲ್ಲದೆ ಇವರಿಂದಾಗಿ ನೋಡಿ, ಇವರಿಂದೆಲ್ಲ ನಿಮ್ಗೆ 2% ಬಂದಿದೆ. ಅದು ಮಾತ್ರ ಅಲ್ಲದೆ ನೀವು ಅವರಿಗೆ ಕಂಪನಿ ನೀವು ಹೆಲ್ಪ್ ಮಾಡ್ಬೇಕೋಸ್ಕರ ಪುನಃ 5% ಕೊಡ್ತದೆ. ದಟ್ ಈಸ್ ಕಾಲ್ಡ್ ಡೆವಲಪ್ಮೆಂಟ್ ಬೋನಸ್ 5%. ಸೊ ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ 5 + 2 7%. 7 ಅಂದ್ರೆ 3,500 ರೂಪಾಯಿ ಬಂತು ನೋಡಿ. 50,000 ಅವ್ರು ನಿಮ್ ಎಷ್ಟೋ ಜನ ಕ್ರಾಸ್ ಆದ್ರೂ ಕೂಡ ನೀವು ವರಿ ಮಾಡಬಾರ್ದು. ಕ್ರಾಸ್ ಆದಾಗ ಯಾವ ರೀತಿ ನಿಮ್ಗೆ ಇದು ಸಿಗ್ತದೆ ಅದ್ರ ಬಗ್ಗೆ ನೀವು ಯೋಚನೆ ಮಾಡಿ, ಯಾವ ರೀತಿ ಹಣ ಸಿಗ್ತದೆ ಅದ್ರ ಬಗ್ಗೆ ನೀವು ಯೋಚನೆ ಮಾಡಿದ್ರೆ ನಿಮ್ಗೆ ಕರೆಕ್ಟ್ ಅರ್ಥ ಆಯ್ತಲ್ಲ? ಓಕೆ. ಈಗ ಇನ್ನೂ ಒಬ್ರು ಇಲ್ಲಿ ಉಳಿದು ಬಿಟ್ಟಿದ್ದಾರೆ. ಇವ್ರು ಯಾರು? ಇದು 500 PV ಮಾಡಿದ್ದಾರೆ. 500 PV ಮಾಡಿದವರಿಗೆ ಬೋನಸ್ ಬರುವುದಿಲ್ಲ. ನಿಮ್ಗೆ ಈ 500 PV ಮಾಡಿದ್ರಲ್ಲ ಅವರಿಗೆ ಬೋನಸ್ ಬರುವುದಿಲ್ಲ. ಅದಕ್ಕೋಸ್ಕರ ಅವ್ರ PV ಎಲ್ಲಿ ಹೋಗ್ತದೆ? PV ಎಲ್ಲಿಗೂ ಹೋಗುದಿಲ್ಲ. ಆ PV ನಿಮ್ಗೆ ಆಡ್ ಆಗ್ಬಿಡುತ್ತೆ. ನಿಮ್ಗೆ ಆಡ್ ಆಗಿ ಅದರ ಮೇಲೆ ನಿಮ್ಗೆ 30% 27% ನಿಮ್ಗೆ ಸಿಗ್ತದೆ. ಸೊ ಹಾಗಾದ್ರೆ ಎಷ್ಟು? ಅವರಿಂದ ನಿಮ್ಗೆ 5 × 35, 5 × 10 13. ಸೊ ನಿಮ್ಗೆ ಅವರು 500 PV ಒಂದು ಸ್ಪಿರುಲಿನ ಮಾತ್ರ ತಗೊಂಡಿದ್ದಾರೆ. ಒಂದು ದೊಡ್ಡ ಸ್ಪಿರುಲಿನ ತಗೊಂಡ್ರು. ಸ್ಪಿರುಲಿನ ತಗೊಂಡಾಗ ಅದರ ಮೇಲೆ ನೀವು 27% ನಿಮ್ಗೆ ಸಿಗ್ತದೆ. 5 × 35 3, 5 × 10 13 135. ಒಂದು ಸ್ಪಿರುಲಿನ ತಗೊಂಡಿದ್ದವ್ರು ನಿಮ್ಗೆ 135 ರೂಪಾಯಿ ಸಿಕ್ಕಿದೆ.
ಇದು ನಿಮ್ಗೆ ಸರಿಯಾಗಿ ಅರ್ಥ ಮಾಡ್ಬೇಕು. ನಿಮ್ಗೆ ಅರ್ಥ ಆಯ್ತಾ ಇಲ್ಲ? ಅರ್ಥ ಆಗಿದೆ ಅಂತ ಎಣಿಸ್ಕೊಂಡಿದೀನಿ ನಾನು. ಕ್ಲಿಯರ್ ಮಾಡಿದೀನಿ, ಎವ್ರಿಥಿಂಗ್ ನಿಮ್ಗೆ ಕ್ಲಿಯರ್ ಆಗಿದೆ. ಇದಕ್ಕೆ ಗ್ರೂಪ್ ಬೋನಸ್ ಅಂತ ಹೇಳ್ತಾರೆ. ಎಷ್ಟು ಬೇಕಾದ್ರೂ ನೀವು ಬಿಡ್ತಾ ಹಾಕೊಳ್ಬಹುದು. ದುಡ್ಡು ನೀವು ಎಷ್ಟು ನಿಮ್ಗೆ ಸಿಗ್ತದೆ. ಅವರಿಗೆ ಪ್ರಮೋಷನ್ ಆದಾಗೆ ನಿಮ್ಗೆ ಹಣ ಜಾಸ್ತಿ ಬರ್ತಾ ಹೋಗ್ತಾ ಇರ್ತದೆ. ಸೊ ಈಗ ನಿಮ್ಗೆ ಇದನ್ನ ಅಳಿಸ್ಬಿಡ್ತೀನಿ ನಾನು. ಸೊ ನೆಕ್ಸ್ಟ್ ಗ್ರೂಪ್ ಬೋನಸ್ ಆದ ನಂತರ ನೆಕ್ಸ್ಟ್ ಬೋನಸ್ಗೆ ಹೋಗೋಣ. ಯಾವ ಬೋನಸ್ ಅಂತ, ಎಷ್ಟೋ ಜನ ಡೈಮಂಡ್ ಹೋಗ್ತಾ ಇರ್ತಾರೆ, ಪ್ರಾಡಕ್ಟ್ ಬಗ್ಗೆ ಮಾತಾಡ್ತಾ ಇರ್ತಾರೆ, ತುಂಬಾ ಹೇಳ್ತಾ ಹೋಗ್ತಾ ಇರ್ತಾರೆ. ಮಾರ್ಕೆಟಿಂಗ್ ಪ್ಲಾನ್ ಸರಿಯಾಗಿ ತಿಳ್ಕೊಳ್ಳೋದಿಲ್ಲ. ಮಾರ್ಕೆಟಿಂಗ್ ಪ್ಲಾನ್ ಎಲ್ಲಿವರೆಗೆ ತಿಳ್ಕೊಳ್ಳೋದಿಲ್ಲ ಅಲ್ಲಿವರೆಗೆ ನಿಮ್ಮ ಹತ್ರ ದುಡ್ಡು ಆಗುತ್ತೆ. ಸೊ ಇದನ್ನ ಸರಿಯಾಗಿ ಬಿಡಿಸಿ ಜನರಿಗೆ ಹೇಳಿ ನೋಡುವ, ಜನ ಹೇಗೆ ಜಾಯಿನ್ ಆಗ್ತಾರೆ ನೋಡಿ. ನಾಲ್ಕನೇದೇ ಕಂಪನಿ ನಿಮ್ಗೆ ಡೆವಲಪ್ಮೆಂಟ್ ಬೋನಸ್ ಕೊಡ್ತದೆ. ಡೆವಲಪ್ ಮಾಡಿದ ಅವರನ್ನ ನೀವು ಮೇಲೆ ಎತ್ತಿರೋದು, ಅವರನ್ನ ಡೆವಲಪ್ ಮಾಡೋದಕ್ಕೆ ಡೆವಲಪ್ಮೆಂಟ್ ಬೋನಸ್. ಓಕೆ, ಡೆವಲಪ್ಮೆಂಟ್ ಬೋನಸ್ ಅಂದ್ರೆ ಏನು ಅಂತ ನೋಡ. ಈಗ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಸೊ ಡೆವಲಪ್ಮೆಂಟ್ ಮಾಡೋದು ಅದು ವರ್ಡೇ ಹೇಳ್ತದೆ. ಈಗ ಪುನಃ ನೀವು ಇಲ್ಲಿದ್ದೀರಿ, ಇದು ನೀವು. ಓಕೆ, ನನ್ನ ಹೆಸರು ರಮೇಶ್ ಅಂತ ತಿಳ್ಕೊಳ್ಳಿ. ರಮೇಶ್ ಅವರು ಇದ್ದಾರೆ. ರಮೇಶ್ ಅವರು ಸುರೇಶ್ ಅವರಿಗೆ ಜಾಯಿನ್ ಮಾಡಿ. ರಮೇಶ್ ಅವರು ಸುರೇಶ್ ಒಂದು ದೊಡ್ಡ ನೆಟ್ವರ್ಕ್ ಕಟ್ಬಿಟ್ರು, ಜೋರಾಗಿ ನೆಟ್ವರ್ಕ್ ಕಟ್ಬಿಟ್ಟು ಸ್ಟಾರ್ ಏಜೆಂಟ್ ಆಗ. ಸೊ PV ನೋಡಿದ್ರೆ 10,000 PV ಮಾಡಿದ್ರು. ಈಗ ರಮೇಶ್ ಅವರಿಗೆ ಇವರಿಂದ ಡೆವಲಪ್ಮೆಂಟ್ ಬೋನಸ್, ಯಾಕಂದ್ರೆ ಇವರು ಸ್ಟಾರ್ ಏಜೆಂಟ್, ಇವರಿಂದ ಇವರಿಗೆ ಬೋನಸ್ ಬರ್ಬೇಕಾದ್ರೆ ಇವರ PGPV 3,000 ಇರ್ಬೇಕು. ಅವರ ಪರ್ಸನಲ್ PV 1,000, ಮತ್ತೆ 2 ಲೈನ್ ಹೊಸ ಲೈನ್ ಹಾಕ್ಬಹುದು ಅವರು. ಅಲ್ಲಿಂದ ಅವರು ಪುನಃ 2,000 PV ಮಾಡಿ ಟೋಟಲಿ 3,000 PV ಮಾಡಿದ್ರೆ ಇವರಿಂದ ನಿಮ್ಗೆ ಸುರೇಶ್ ಅವರಿಂದ ಅವರಿಗೆ ಹಣ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ದ ಕಂಡೀಷನ್ ಇಸ್ ಲೈಕ್ ದಟ್. ಅದರ್ವೈಸ್ 3,000 PV ಯನ್ನ ನೀವೇ ಪರ್ಸನಲ್ ಮಾಡ್ಬಿಡಿ, ಆವಾಗ್ಲೂ ನೋಡಿ ನಿಮ್ಗೆ ಹಣ ಬರ್ತದೆ. ಈಗ ಇವರಿಂದ ಎಷ್ಟು ಬರ್ತದೆ ಅಂತ ಹೇಳಿದ್ರೆ 5% ಡೆವಲಪ್ಮೆಂಟ್ ಬೋನಸ್. ಈಗ 10,000 ಇದೆ, 500 ರೂಪಾಯಿ ಬರ್ತದೆ. ಇದಕ್ಕೆ ಡೆವಲಪ್ಮೆಂಟ್ ಬೋನಸ್ ಅಂತ ಹೇಳ್ತಾರೆ. ಇದು ಎಲ್ಲಿವರೆಗೆ ಹೋಗ್ತದೆ? 5 ಲೆವೆಲ್ ವರೆಗೆ ಸಿಗ್ತದೆ. 5 ಲೆವೆಲ್. ಇಲ್ಲಿಂದ ಇನ್ನೊಂದು ಲೆವೆಲ್. ಇಲ್ಲಿ ಗೀತಾ ಅವರು ಜಾಯಿನ್ ಆದ್ರು, ಅವರು ಸ್ಟಾರ್ ಏಜೆಂಟ್ ಆದ್ರು, ಅವರು 3,000 ಮೇಂಟೈನ್ ಮಾಡಿದ್ರು, ಅವರು 10,000 PV ಮಾಡಿದ್ರು ಅಂತ ಹೇಳಿದ್ರೆ ಅವರಿಂದ 400 ರೂಪಾಯಿ ಬರ್ತದೆ. ಇಲ್ಲಿ ಜಸಿಂತ್ ಅವರು ಜಾಯಿನ್ ಆದ್ರು ಅಂತ ತಿಳ್ಕೊಳ್ಳಿ. ಜಸಿಂತ್ ಅವರು ಸಹ ನಿಮ್ಗೆ 10,000 ಪಾಯಿಂಟ್ ಮಾಡಿದ್ರು, ಇಲ್ಲಿಂದ ನಿಮ್ಗೆ 300 ರೂಪಾಯಿ ಬರ್ತದೆ. 10,000 ಮಾಡ್ಬೇಕಂತ ಏನಿಲ್ಲ, ನಾನು ಉದಾಹರಣೆ, ಅವ್ರಿಗೆ 20,000 ಮಾಡ್ಬೋದು, 30 ಮಾಡ್ಬೋದು. ಬಟ್ ನಿಮ್ಗೆ ಪರ್ಸೆಂಟೇಜ್ ಅಂತೀಯಲ್ಲ, 5, 4, 3, 2, 1. ಇಲ್ಲಿ ಕೆಳಗೆ ಹೋದ್ರೆ, ಈಗ ಕೆಳಗೆ ಹೋಗ್ರಿ, ಇಲ್ಲಿ ಇವರು ಈಶ್ವರ್ ಕುರ್ಡೇಕರ್ ಜಾಯಿನ್ ಆದ್ರು ಅಂತ ತಿಳ್ಕೊಂಡು. ಕುರ್ಡೇಕರ್ ಜಾಯಿನ್ ಆದ್ರು, ಅವರು ಒಂದು 20,000 ಪಾಯಿಂಟ್ ಮಾಡಿದ್ರು. ಎಷ್ಟು ಸಿಗ್ತದೆ ಅವರಿಂದ? 2% ಅಲ್ವಾ? ಇಲ್ಲಿ 3% ಸಿಕ್ಕಿದೆ. 2% 400 ರೂಪಾಯಿ ಸಿಕ್ಬಿಡ್ತದೆ ಅವ್ರಿಗೆ. ಓಕೆ, 2% ನೋಡಿ, ಅಲ್ಲಿಂದ 400 ರೂಪಾಯಿ ಸಿಕ್ತು. 1, 2, 3, 4ನೇ. ಇದು ಕೆಳಗಡೆ ಇನ್ನೂ ಕೆಳಗೆ ಹೋದ್ರು. ಕುರ್ಡೇಕರ್ ಶೈಲಾ ಶೆಟ್ಟಿಯಿಂದ ಜಾಯಿನ್ ಮಾಡಿದ್ರು ಅಂತ ತಿಳ್ಕೊಳ್ಳಿ. ಇಲ್ಲಿಂದ ಇವರು ದೊಡ್ಡ ನೆಟ್ವರ್ಕ್ ಕಟ್ಬಿಟ್ಟು ಒಂದು 50,000 ಮಾಡಿದ್ರು. 5ನೇ ಜನರೇಷನ್. ಈವನ್ ನಿಮ್ಗೆ 1% ಅಂದ್ರೆ ನಿಮ್ಗೆ ಅಲ್ಲಿ 500 ರೂಪಾಯಿ ಬಂತು ಕೆಳಗೆ. ಸೊ ಅದರಿಂದ ಇದು ದಿಸ್ ಇಸ್ ದ 8th ವಂಡರ್ ಆಫ್ ದ ವರ್ಲ್ಡ್. ಯಾಕಂತ ಹೇಳಿದ್ರೆ ಇದು 1 ಲೈನ್ ಹೇಳಿದೆ, 2 ಲೈನ್ ಅಲ್ಲಿ, 3 ಲೈನ್ ಅಲ್ಲಿ, 4 ಲೈನ್ ಅಲ್ಲಿ ಅವರು ಹಣ ಹಾಕ್ತಾರೆ, ಅವ್ರು ಕೆಲಸ ಮಾಡ್ತಾರೆ, ಅವ್ರು ತಲೆ ಖರ್ಚು ಮಾಡ್ತಾರೆ, ಅವ್ರು ಹೋಮ್ ಮೀಟಿಂಗ್ ಮಾಡ್ತಾರೆ. ನಿಮ್ಗೆ ಮೇಲಿನವರಿಗೆ ಕ್ವಾಲಿಫಿಕೇಶನ್ ಮಾತ್ರ ನೀವು ಮಾಡ್ಕೊಂಡ್ರೆ ಅಲ್ಲಿಂದ ನಿಮ್ಗೆ ಹಣ ಬಂದೇ ಬರ್ತದೆ. ಮತ್ತೆ ಇದು ಕಂಪ್ರೆಷನ್ ಮೆಥಡ್ ಅಂತ. ಕಂಪ್ರೆಷನ್ ಹಿಂಗಿದೆ ನೋಡಿ, ಹಿಂಗ ಆಗ್ಬಿಡ್ತದೆ ಜಾಯಿನ್. ಕೆಳಗಡೆ ಅವ್ರು ಯಾರು ಮಾಡಿಲ್ಲ, ಮೇಲ್ಗಡೆ ಬಂದು ಜಾಯಿನ್ ಆಗ್ತದೆ. ಕಂಪ್ರೆಷನ್ ಅಂತ ಹೇಳ್ತಾರೆ. ಇದೆ ಗೊತ್ತಾಯ್ತು ನಿಮ್ಗೆ? ಕಂಪ್ರೆಷನ್ ಮೆಥಡ್ ಜಾಯಿನ್ ಆಗ ಕಂಪ್ರೆಸ್ ಆಗ್ತದೆ. ಏನ್ ಕಂಪ್ರೆಸ್ ಆಯ್ತು ನೋಡಿ, ಇವ್ರು ಮಾಡ್ಲಿಲ್ಲ, ಇವ್ರು ಮಾಡ್ಲಿಲ್ಲ ಅಂದ್ರೆ ಈ ಕೆಳಗಿನವ್ರು ಇದ್ದೇನಲ್ಲ, ಮೇಲ್ಗಡೆ ಅವರಿಗೆ ಜಾಯಿನ್ ಆಗ್ಬಿಡ್ತಾರೆ. ಕಂಪ್ರೆಸ್ ಆಗ್ಬಿಟ್ಟು ಅಂದ್ರೆ 1% ನಿಮ್ಗೆ ಜಾಸ್ತಿ ಆಯ್ತು. ಕೆಳಗಿನವ್ರು ಮೇಲ್ಗಡೆ ಬಂದ್ರು, 1% ನಿಮ್ಗೆ ಜಾಸ್ತಿ ಆಗ್ಬಿಟ್ಟು 2ನೇ ಜನರೇಷನ್ ಬಂದು ಹಾಗೆ ಕಂಪ್ರೆಷನ್ ಆಗ್ತದೆ. ಸೊ ಟೋಟಲಿ ನಿಮ್ಗೆ 15% ನಿಮ್ಗೆ ಸಿಗ್ತದೆ. ಯಾರಿಗಾದ್ರೂ ಡೌಟ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಕ್ಲಿಯರ್ ಮಾಡ್ಬೋದು. ಈಗ ನೆಕ್ಸ್ಟ್ ನಾನು ಹೋಗ್ತಾ ಇದ್ದೆ. ನೆಕ್ಸ್ಟ್
ಡೆವಲಪ್ಮೆಂಟ್ ಬೋನಸ್ ಬಗ್ಗೆ ಏನಾದ್ರೂ ಡೌಟ್ ಉಂಟಾ? ಎಷ್ಟು ಲೈನ್ ಹಾಕ್ಬೋದು ನಿಮ್ಗೆ, ಲಿಮಿಟೇಷನ್ ಇಲ್ಲ. ನೀವು 100 ಲೈನ್ ಹಾಕಿ, ಒಂದ್ ಲೈನ್ ಅಲ್ಲಿ 15%, 100 ಲೈನ್ ಅಲ್ಲಿ ಎಷ್ಟು 1500%. ಈ ಅದಕ್ಕೆ ಹೇಳುದು, ಈ ತುಂಬಾ ಜನರಿಗೆ ಡಿಎಕ್ಸನ್ ಓನ್ಲಿ ಪ್ರಾಡಕ್ಟ್ ಎಕ್ಸ್ಪರ್ಟ್ ಮಾಸ್ಟರ್ ಅಂತ ಹೇಳ್ತಾರೆ. ಪ್ರಾಡಕ್ಟ್ ಅಲ್ಲಿ ಒಂದು ಪೇಸ್ಟ್ ಬಗ್ಗೆ ನಾನು ಒಂದ್ಸಲ ನೋಡಿದೀನಿ, ಅವಾಗ 2 ಗಂಟೆ ಹೇಳಿದ್ರು ಬರೀ ಪೇಸ್ಟ್ ಬಗ್ಗೆ. ಅದೇ ನಾನು ರಿವರ್ಸ್ ಆಗಿ ಕೇಳದೆ ನಿಮ್ಗೆ ಡೆವಲಪ್ಮೆಂಟ್ ಬೋನಸ್ ಹೇಳಿದ್ರೆ ಅವ್ರಿಗೆ ಗೊತ್ತು ಅಷ್ಟೇ. ಆದ್ರಿಂದ ನಾನು ಹೇಳೋದು ನಿಮ್ಗೆ, ಎಷ್ಟೋ ಡಿಎಕ್ಸನ್ ಕಂಪನಿಯವರು ಬೇರೆ ಕಂಪನಿಯವ್ರಿಗೆ ಹೇಳ್ತಾರಂತೆ, ಡಿಎಕ್ಸನ್ ಕಂಪನಿಲಿ ನಿಮ್ಗೆ ಜಾಸ್ತಿ ಯಾಕೆ ಹಣ ಬರುದಿಲ್ಲ ಅಂತ ಹೇಳಿದ್ರೆ, ನೀವು ಮಾರ್ಕೆಟಿಂಗ್ ಪ್ಲಾನೇ ನಿಮ್ಗೆ ಗೊತ್ತಿಲ್ಲ, ಓನ್ಲಿ ಪ್ರಾಡಕ್ಟ್. ಯಾಕಂದ್ರೆ ಪ್ರಾಡಕ್ಟ್ ಇಂದ ರಿಸಲ್ಟ್ ಬರ್ತದಲ್ಲ. ಬೇರೆ ಕಂಪ್ನಿಯಲ್ಲಿ ಪ್ರಾಡಕ್ಟ್ ಅಲ್ಲಿ ರಿಸಲ್ಟ್ ಬರುದಿಲ್ಲ, ಅವ್ರು ಏನ್ ಮಾಡ್ತಾರೆ, ಹಣ ಹಣ ಅಂತ ಹೇಳಿ, ಹಣ ಬರ್ತದೆ ಅಂತ ಹೇಳಿ ಪ್ರಾಡಕ್ಟ್ ಅನ್ನ ಮೂವ್ಮೆಂಟ್ ಮಾಡ್ತಾರೆ. ಬಟ್ ಇಲ್ಲಿ ಜನ ಬರೀ ಪ್ರಾಡಕ್ಟ್ ಮೂವ್ಮೆಂಟ್ ಬರ್ತದೆ, ಹಣದ ಬಗ್ಗೆ ಮಾತಾಡುದಿಲ್ಲ. ನೀವೇನಾದ್ರೂ ಈಗ ಕ್ರಿಕೆಟ್ ಬಗ್ಗೆ ಮಾತಾಡಿದ್ರೆ ಮಾತ್ರ ಕ್ರಿಕೆಟ್ ಬಗ್ಗೆ ಗೊತ್ತಾಗ್ತದೆ, ಇಲ್ಲಾಂದ್ರೆ ಏನ್ ಗೊತ್ತಾಗ್ತದೆ, ಜನರಿಗೆ ಏನ್ ಗೊತ್ತಾಗ್ತದೆ? ನೀವು ಏನಾದ್ರೂ ಕಬಡ್ಡಿ ಬಗ್ಗೆ ಮಾತಾಡಿದ್ರೆ ಕಬಡ್ಡಿ ಬಗ್ಗೆ ಜನರಿಗೆ ಗೊತ್ತಾಗ್ತದೆ, ಅದ್ರ ಮೇಲೆ ಇವ್ರಿಗೆ ಏನ್ ಗೊತ್ತಾಗ್ತದೆ? ಗೊತ್ತಾಗುದಿಲ್ಲ. ಅದೇ ನೀವು ಡಿಎಕ್ಸನ್ ಅಲ್ಲಿ ಹಣನೇ ತೋರಿಸ್ಲಿಲ್ಲ, ಹಣದ ಬಗ್ಗೆನೇ ಮಾತಾಡ್ಲಿಲ್ಲ ಅಂದ್ರೆ ಜನ ಹಣ ಇದ್ರಲ್ಲಿ ಇಲ್ಲ ಗಣತೆ, ಬರೀ ಪ್ರಾಡಕ್ಟ್ ಬೆಸ್ಟ್ ಇದೆ ತಗೊಳ್ಳೋಣ ಅಂತ ಎಲ್ಲ ಪ್ರಾಡಕ್ಟ್ ತಗೊಳ್ತಾ ಹೋಗ್ತಾರೆ. ಇಷ್ಟೇ ಡಿಫ್ರೆನ್ಸ್. ಸೊ ಆದ್ರಿಂದ ಇವತ್ತಿನ ನೀವು ಸ್ವಲ್ಪ ಯಾರೆಲ್ಲ ಬಿಸ್ನೆಸ್ ಗೆ ಬಂದಿದ್ರಿ, ನೀವು ಇದನ್ನ ಸರಿಯಾಗಿ ಕಲ್ತ್ಕೋಬೇಕಾ. ಈಗ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀನಿ ನಾನು. ಡೆವಲಪ್ಮೆಂಟ್ ಬೋನಸ್ ಆದ ನಂತರ ಕಂಪನಿ ನಾನು 5ನೇದು ಕೊಡ್ತದೆ, ಲೀಡರ್ಶಿಪ್ ಬೋನಸ್ ಅನ್ನ ಕಂಪನಿ ನಿಮ್ಗೆ ಕೊಡ್ತದೆ. ಗೊತ್ತು ನಿಮ್ಗೆ ಲೀಡರ್ಶಿಪ್ ಬೋನಸ್ ತಿಳ್ಕೊಂಡಿದ್ರ? ಲೀಡರ್ಶಿಪ್ ಅಂದ್ರೆ ಏನು ಅಂತ, ಲೀಡರ್ಶಿಪ್ ಬೋನಸ್ ಅನ್ನ ಕಂಪನಿ ಕೊಡ್ತದೆ. ಇದೆಲ್ಲ ಬರ್ಕೊಂಡ್ರಲ್ಲ, ನಾನು ಮೇಲ್ಗಡೆ ಅಳಿಸ್ಬಿಡ್ತೀನಿ, ಯಾಕಂದ್ರೆ ನಿಮ್ಗೆ ಈಗ ಅದ್ರ ಬಗ್ಗೆ ನಿಮ್ಗೆ ಗೊತ್ತಾಗುದಿಲ್ಲ, ಜಾಗ ಸಾಕಾಗುದಿಲ್ಲ. ಲೀಡರ್ಶಿಪ್ ಬೋನಸ್ ಮೇಲೆ ಬಂದಿದೆ, ಆಯ್ತಾ? ಸೊ ಹಾಗಾಗಿದ್ರೆ ಲೀಡರ್ಶಿಪ್ ಬೋನಸ್ ಲೀಡರ್ಶಿಪ್ ಬೋನಸ್ ಬಗ್ಗೆ ಸ್ವಲ್ಪ ನಾವು ಈಗ ತಿಳ್ಕೊಳ್ಳುವ. ಲೀಡರ್ ಅಂದ್ರೆ ಏನು? ಲೀಡರ್ ಅಂದ್ರೆ ನಿಮ್ ಕೆಳಗಡೆ ತುಂಬಾ ಜನ ಸ್ಟಾರ್ ಇದ್ದಾರೆ, ರೂಬಿ ಇದ್ದಾರೆ, ಡೈಮಂಡ್ ಇದ್ದಾರೆ, ಈಗ ಅವರೇ ಲೀಡರ್. ಸೊ ಈ ಕಂಪನಿ ನಿಮ್ಗೆ ಈ ಬೋನಸ್ ಅನ್ನ ಕೊಡ್ತದೆ. ಸೊ ಇದು ಎಷ್ಟು ಇರ್ತದೆ ಅಂತ ಹೇಳಿದ್ರೆ, ನಾನು ಮೊನ್ನೆ ಹೇಳಿದ್ದೀನಿ ನಿಮ್ಗೆ ಏನಾದ್ರೂ 50,000 ಬರ್ತದೆ ಅಂತ ಹೇಳಿದ್ರೆ 35,000 ನೋಡಿ ಲೀಡರ್ಶಿಪ್ ಬೋನಸ್. ಇದು ತಿಳ್ಕೊಬೇಕಾ ಬೇಡ ನೀವೀಗ? ಇದನ್ನ ನಾವು ಇಂಪಾರ್ಟೆಂಟ್ ತಿಳ್ಕೊಬೇಕಾಗ್ತದೆ. ಯಾಕಂದ್ರೆ ಎಷ್ಟು ಸಾಧಾರಣ 70% ಹೇಳ್ಬೋದು ನೀವು, 70% ನೋಡಿ ಅದೇ ಇರ್ತದೆ. ಆದ್ರಿಂದ ತುಂಬಾ ಜನ ಡೈಮಂಡ್ ಆದ ಮೇಲೆ ಏನ್ ಮಾಡ್ತಾನೆ, ನಾನು ಡೈಮಂಡ್ ಅಂತ ಹೀಗೆ ಹೇಳ್ಬಿಟ್ಟು ಆರಾಮಿದ್ದು ಬಿಡ್ತಾರೆ, ಕೆಳಗಡೆ ಡೈಮಂಡ್ ಅನ್ನ ಕ್ರಿಯೇಟ್ ಮಾಡೋದಿಲ್ಲ. ಈ ಬಿಸ್ನೆಸ್ ಅಲ್ಲಿ ಇರೋದು ನೀವು ಡೈಮಂಡ್ ತನಕ ಕಲಿಯುವುದು ಮಾತ್ರ. ನೀವು ಈಗ ಡಿಗ್ರಿ ತಗೊಂಡ್ರಿ, ಒಂದು BA BCom ಡಿಗ್ರಿ ತಗೊಂಡ್ರಿ, ಏನಾದ್ರು ಹಣ ಬರ್ತದ? ಇಲ್ಲ. ಯಾವಾಗ ಹಣ ಬರ್ತದೆ? ನೀವು ಜಾಬಿಗೆ ಸೇರಿದ ನಂತರನೇ. ಅದೇ ತರ ಡಿಎಕ್ಸನ್ ಅಲ್ಲಿ ನೀವು ಡೈಮಂಡ್ ಅಂದ್ರೆ ಡಿಗ್ರಿ ಮಾತ್ರ ತಗೊಂಡಿದ್ರಿ, ಕಲ್ತ್ ಬಿಟ್ಟು ಡಿಗ್ರಿ ತಗೊಂಡ್ರಿ. ಈಗ ಇನ್ನು ಹಣ ಬರಬೇಕಾದ್ರೆ ನಿಮ್ಮ ಕೆಳಗಡೆ ಡೈಮಂಡ್ ಗಳನ್ನ ಕ್ರಿಯೇಟ್ ಮಾಡ್ಬೇಕು, ಅದರಲ್ಲೇ ಇರುದು. ಇಲ್ಲಿವರೆಗೆ ನೀವು ಜನ ಏನ್ ಮಾಡ್ತಾರೆ, ಡೈಮಂಡ್ ಆಗ್ಬಿಡ್ತಾರೆ ಅಷ್ಟೇ. ಅಲ್ಲಿಂದ ಡೈಮಂಡ್ ಆದ ನಂತರ ಕಂಪನಿ ಹೇಳ್ತದೆ, ನೋಡಿ ಇದನ್ನ ನೀವು ತಿಳ್ಕೊಬೇಕು, ತುಂಬಾ ಜನಕ್ಕೆ ಇದೆಲ್ಲ ಗೊತ್ತಿಲ್ಲ. ಸೊ ಈಗ ನೀವು ಡೈಮಂಡ್ ಇದೀರಿ, ಡೈಮಂಡ್ ಅಂತ ಇಲ್ಲಿ ಸ್ಟಾರ್ಟಿಂಗ್, ಇದು ಸ್ಟಾರ್ಟಿಂಗ್. ಇಲ್ಲಿ ಕಂಪನಿ ಹೇಳ್ತದೆ, ಇಲ್ಲಿ ಕ್ರೌನ್ ಅಂಬಾಸಿಡರ್ ಏನ್ ಮಾಡ್ಬೇಕು ನೀವು? ಬಿಲ್ಡಿಂಗ್ ಸ್ಟ್ರಾಂಗ್ ಮಾಡ್ತಾ ಹೋಗ್ಬೇಕು. ಅದಾಯ್ತು, ನಿಮ್ಗೆ ESD ಮಾಡ್ಬೇಕು ನೀವು, SSD ಮಾಡ್ಬೇಕು ನೀವು. ನೆಕ್ಸ್ಟ್ ಏನ್ ಮಾಡ್ಬೇಕು? ಡಬಲ್ ಡೈಮಂಡ್ ಮಾಡ್ಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕು? ನೀವು ಟ್ರಿಬಲ್ ಡೈಮಂಡ್ ಮಾಡ್ಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕು? ಗೋಲ್ಡ್ ಡೈಮಂಡ್ ಮಾಡ್ಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕು? ನೀವು ಕ್ರೌನ್ ಡೈಮಂಡ್ ಮಾಡ್ಬೇಕು. ಬಿಲ್ಡಿಂಗ್ ಗಟ್ಟಿ, ಇಲ್ಲಿ ನೋಡಿ ಪಂಚಾಂಗ, ಇದು ಗಟ್ಟಿ ಹೋಗ್ತಾ ಇದೆ. ಇನ್ನು ನೀವು ಸ್ಟ್ರಾಂಗ್ ಮಾಡಿದ್ರೆ, ಇನ್ನು ದೊಡ್ಡ ಮಾಡಿದ್ರೆ 20 ಫ್ಲೋರ್ ಕಟ್ಬೇಕು ನೀವು. ಸೊ ಈಗ ಇಲ್ಲಿ ಕಟ್ಟಿದಾಗ ಈಗ ನಿಮ್ಗೆ ಹಣ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ನೋಡಿ, ಯಾಕಂದ್ರೆ ನೀವು ಡೈಮಂಡ್ ಇಂದ ಇದನ್ನ ತಯಾರು ಮಾಡ್ತಾ ಇದ್ದೀರಿ, ಮೇಲ್ಗಡೆ ಹೋಗ್ತಾ ಇದ್ದೀರಿ. ಸೊ ಕೆಳಗಡೆ ಡೈಮಂಡ್ ಬರ್ತಾ ಇದ್ದಾರೆ, ಇದೇ ಇರುವುದು. ಸೊ 20 ಫ್ಲೋರ್ ಕಟ್ಟಬೇಕಾದ್ರೆ ನೀವು ಈಗ ಪಂಚಾಂಗ ಫಸ್ಟ್ ಸಸ್ಟೈನ್ ಆಗುದು ಇಂಪಾರ್ಟೆಂಟ್ ಇರ್ತದೆ. ಆ ನಂತರ ನಿಮ್ಗೆ ಡೆವಲಪ್ಮೆಂಟ್, ಇದು ಡೆವಲಪ್ಮೆಂಟ್.
ಸಸ್ಟೈನ್ ಆಗೋದಲ್ಲಿ ಡೈಮಂಡ್ ವರೆಗೆ ಸಸ್ಟೈನ್. ನಾನು ಆಗ್ಲೇ ಹೇಳಿದೆ ರಿಟೈಲ್ ಅಲ್ಲಿ ಮಾಡ್ಕೊಳ್ಳಿ, ರಿಟೈಲ್ ಜಾಸ್ತಿ ಇಡಿ, ಜನ 25, 50, 100 ಕಸ್ಟಮರ್ ಮಾಡಿ ಗಟ್ಟಿ ಕುತ್ಕೊಂಡಿದ್ರಿ. ಈಗ ಬಿಲ್ಡಿಂಗ್ ಅನ್ನ ಕಟ್ಟಿ, ಈಗ ಬರ್ಲಿಕ್ಕೆ ಸ್ಟಾರ್ಟ್ ಆಗೋದು ಇವಾಗ. ದುಡ್ಡು ಎಷ್ಟು ಬರ್ತದೆ 1 by 1 ನೋಡೋಣ. ಸೊ ಲೀಡರ್ಶಿಪ್ ಬೋನಸ್ ಅಲ್ಲಿ ಕಂಪನಿ ನಿಮ್ಗೆ 15% ಕೊಡ್ತದೆ, 15%, 15%. ಇದು ಎಲ್ಲಿದೆ ಅಂತ ಹೇಗಿದೆ ಅಂತ ಹೇಳಿದ್ರೆ, ಈಗ ನೋಡಿ ನೀವು ಸ್ಟಾರ್ ಡೈಮಂಡ್ ಇದೆ, ನಿಮ್ಮ ಕೆಳಗಡೆ ಇನ್ನೊಂದು ಸ್ಟಾರ್ ಡೈಮಂಡ್ ಬಂತು, ಇಲ್ಲಿ ನಿಮ್ಗೆ ಇನ್ಕಮ್ ಬರುವುದಿಲ್ಲ ಎವ್ರಿ. ಸೊ ಓಕೆ, ಫಸ್ಟ್ ಲೆವೆಲ್ ಅಲ್ಲಿ ಬರ್ತದೆ, ಫಸ್ಟ್ ಲೆವೆಲ್ ಅಲ್ಲಿ ನಿಮ್ಗೆ 5%, ಇವರಿಂದ ನಿಮ್ಗೆ ಸ್ಟಾರ್ ಡೈಮಂಡ್ 5%, ಇದು ಸ್ಟಾರ್ ಡೈಮಂಡ್ 5%, ಇದು ಸ್ಟಾರ್ ಡೈಮಂಡ್. ಪ್ರತಿ ಒಬ್ಬರಿಂದ ನಿಮ್ಗೆ 5% ಕಂಪನಿ ಸ್ಟಾರ್ ಡೈಮಂಡ್, ದಟ್ ಈಸ್ ಲೀಡರ್ಶಿಪ್ ಬೋನಸ್ ಅನ್ನ ಕೊಡ್ತದೆ. ಸೊ ಫಾರ್ ಎಕ್ಸಾಂಪಲ್ ಇವ್ರದ್ದು 1 ಲಕ್ಷ ಆಗಿದ್ರೆ ಸ್ಟ್ರೈಟ್ ಅವೇ ಅದೆಲ್ಲ ಎಕ್ಸ್ಟ್ರಾ ಇದು 5,000 ರೂಪಾಯಿ ನಿಮ್ಗೆ ಬಂದು, ಇವರಿಂದ 5,000 ರೂಪಾಯಿ ಕಂಪನಿ. ಇವರದ್ದು 2 ಲಕ್ಷ ಆಗಿದೆ, 2 ಲಕ್ಷ ಆಗಿದೆ DGPB, ಇವರಿಗಿಂತ ನಿಮ್ಗೆ 10,000 ರೂಪಾಯಿ ಬಂತು. ಇವರೊಂದು 10 ಲಕ್ಷ ಮಾಡಿದ್ದಾರೆ, 10 ಲಕ್ಷ PV ಎಷ್ಟು ಬರ್ತದೆ ನಿಮ್ಗೆ 50,000 ರೂಪಾಯಿ ಬಂತು. ಓ ಗೊತ್ತಾಯ್ತಾ ನಿಮ್ಗೆ? ಹಾಗಿದ್ರೆ ಏನ್ ಮಾಡ್ಬೇಕು ನೀವು ಈಗ? ಇವರನ್ನ ನೀವು ಲೀಡರ್ ಆಗಿ ಬೆಳೆಸ್ಬೇಕು, ಅವರಿಗೆಲ್ಲ ಲೀಡರ್ಶಿಪ್ ಕ್ವಾಲಿಟಿನ ತುಂಬಬೇಕು, ಅವರು ನಿಮ್ಮ ಮಾರ್ಗ ಬಿಟ್ಟು ಹೋಗುವುದಾಗಿ ನೋಡ್ಕೊಳ್ಬೇಕು. ಬೇರೆಯವರು ಬಂದು ಎಳ್ಕೊಂಡು ಹೋಗ್ಬಿಡ್ತಾರೆ, ಬೇಲಿ ಕಟ್ಬೇಕು. ಮರ ನಡ್ತಿರಲ್ಲ, ಗಿಡ ನಡ್ತೀರಿ, ಫಸ್ಟಿಗೆಲ್ಲ ನೀರ್ ಹಾಕುದು, ನೀರ್ ಹಾಕಿ ಸ್ಟಾರ್ ಮಾಡ್ಬಿಡಿ, ಸ್ವಲ್ಪ ಗೊಬ್ಬರ ಎಲ್ಲ ಹಾಕ್ಬಿಟ್ಟು ರೂಬಿ ಮಾಡಿ, ಆಮೇಲೆ ಈಗ ವೆರಿ ಕೇರ್ಫುಲ್ ಇರ್ಬೇಕು. ರೂಬಿ ಆದ್ರೂ ಕೂಡ ಸ್ವಲ್ಪ ಲೀಡರ್ ಆದಾಗ ಆಗ್ತಾರೆ, ಅವರಿಗೆ ಒಂದ್ ಸ್ವಲ್ಪ ಬೇಲಿ ಕಟ್ಬೇಕು. ಬೇಲಿ ಕಟ್ಟಿ ಏನೋ ಅಲ್ಲಿ ಏನಾಗ್ತಾರೆ ಬೇರೆ ಬೇರೆ, ಅಂದ್ರೆ ನಾನು ಹೇಳಿದೆ ಬೇರೆ ನೆಟ್ವರ್ಕ್ ಅವರೆಲ್ಲ ಬಂದು ಇವರೊಬ್ಬ ಲೀಡರ್ ಇದ್ದಾನೆ ತಗೊಂಡು ಹೋಗೋಣ ಅಂತ ಇಟ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೋಸ್ಕರ ನೀವು ಅವರಿಗೆ ಕರೆಕ್ಟ್ ಆಗಿ ಬೇಲಿ ಕಟ್ಟಿದಾಗ ಡೈಮಂಡ್ ಆಗ್ತಾರೆ. ಯಾವಾಗ ಡೈಮಂಡ್ ಆಗ್ತಾರೋ ಈಗ ನೀವು ಕರೆಕ್ಟ್ ಆಗಿ ಇದನ್ನ ಹೇಳ್ಕೊಡ್ಬೇಕು, ದುಡ್ಡು ಬರೋದನ್ನ ಹೇಳ್ಕೊಡ್ಬೇಕು. ಇಲ್ಲಿ ಬಂದಾಗ ನಿಮ್ಗೆ ಕರೆಕ್ಟ್ ಅರ್ಥ ಆಗ್ತದೆ. ಈಗ ನೋಡಿ, ಒಂದೊಂದು ಲೈನ್ ಅಲ್ಲಿ ಎಷ್ಟೆಷ್ಟು ಹಣವನ್ನು ನೀವು ತಗೋಬಹುದು, ಇದನ್ನ ಅವರಿಗೆ ಹೇಳಿಕೊಟ್ರೆ ಆಯ್ತು. ಈಗ ನೋಡಿ ಫಸ್ಟ್ ಲೆವೆಲ್ ಆಯ್ತು, ಇಲ್ಲಿಗೆ ಮುಗಿಲಿಲ್ಲ, ಗೊತ್ತಾಗ್ತದೆ, ಇಲ್ಲಿಗೆ ಮುಗಿಲಿಲ್ಲ. 15%. ಈ 15% ಹೇಗೆ ತಗೊಳ್ಳೋದು ನೋಡಿ ನೀವು. ನಾನು ಅದಕ್ಕೆ ಹೇಳುದು ಇದರಲ್ಲಿ ಫಸ್ಟ್ ಲೆವೆಲ್ ಅಂಡ್ ಸೆಕೆಂಡ್ ಲೆವೆಲ್. ಈಗ ಫಸ್ಟ್ ಲೆವೆಲ್ ಆಯ್ತು, ಸೆಕೆಂಡ್ ಲೆವೆಲ್ ಅಲ್ಲಿ ಎಷ್ಟು ಬರ್ತದೆ ನೋಡಿ. ಈಗ ಇಲ್ಲಿ ಇವ್ರ ಕೆಳಗಡೆ ಇವರು ಸ್ಟಾರ್ ಡೈಮಂಡ್ ಆದ್ರ ಕೂಡ್ಲೆ ಕಂಪನಿ ಇವರಿಗೆ 5% ಬಂತು, ಇವರಿಂದ ಇವ್ರ 5% ಬಂತು. ಆದ್ರೆ ನಿಮ್ಗೆ ಫಸ್ಟ್ ಇದರಲ್ಲಿ ಬರೋದಿಲ್ಲ. ಯಾಕೆ ಬರೋದಿಲ್ಲ? ಕಂಪನಿ ಕೇಳಿದ್ರೆ ನನಗೆ ಯಾಕೆ ಕೊಡೋದಿಲ್ಲ? ನಿಮ್ಗೆ ಕೊಡ್ತದೆ, ಯಾಕಂದ್ರೆ ಇವನು ಇವರಿಗೆ ಸಪೋರ್ಟ್ ಮಾಡಿದ್ದಾರೆ. ಓಕೆ, ನೀವು ಸಪೋರ್ಟ್ ಮಾಡಿರ್ಬೋದು, ಬಟ್ ನಿಮ್ಗೆ ಹಣ ಬರ್ಬೇಕಾದ್ರೆ ನಿಮ್ಮ ಡ್ರೀಮ್ ಅನ್ನ ನೀವು ನೋಡ್ಕೋಬೇಕಾಗ್ತದೆ. ವಾಟ್ ಈಸ್ ಯುವರ್ ಡ್ರೀಮ್? ನಿಮ್ಮ ಡ್ರೀಮ್ ಏನು ಅದನ್ನ ನೀವು ನೋಡ್ಕೊಳ್ಳಿ. ವಾಟ್ ಇಸ್ ಯುವರ್ ಡ್ರೀಮ್? ನಿಮ್ಮ ಡ್ರೀಮು ನೀವು EST ಆಗುದು, ನೀವು EST ಆಗಿ ನೀವು SST ಆಗುದು. ಈಗ EST ಆಗಿ ನೀವು SST ಆಗಿ, ಈಗ SST 2 ಆಗಿದೆ ನೋಡಿ, 2 ಅಂತ ಇಟ್ಕೊಳ್ಳಿ. ಈಗ ಕಂಪನಿ ಇಲ್ಲಿಂದ ನಿಮ್ಗೆ 3% ಸ್ಟಾರ್ಟ್ ಮಾಡಿ, ನಿಮ್ಗೆ ಇಲ್ಲಿಂದ ಇನ್ಕಮ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಸೊ ಇಲ್ಲಿ ಇನ್ನೊಂದು ಡೈಮಂಡ್ ಇಲ್ಲಿ 3.5 ಆಯ್ತು, ಇಲ್ಲಿಂದ ಡೈಮಂಡ್ 4.3 ಆಯ್ತು. ಸೊ ನಿಮ್ಗೆ ಹಾಗೇನೆ 5.6, 7, 10% ವರೆಗೆ ಬರ್ತದೆ. ಹಾಗಾದ್ರೆ ಏನ್ ಮಾಡ್ಬೇಕು ನೀವು? ಕೆಳಗಡೆ ಮೇಲೆ 5, ಕೆಳಗಡೆ 10 ಬರ್ತದೆ. ಅದನ್ನ 2 ಫಸ್ಟ್ ಲೆವೆಲ್ ಅಂಡ್ ಸೆಕೆಂಡ್ ಲೆವೆಲ್ ಉಂಟಲ್ಲ, ವೆರಿ ವೆರಿ ಇಂಪಾರ್ಟೆಂಟ್. ಈ 2 ಲೆವೆಲ್ ಅನ್ನ ನೀವು ಕರೆಕ್ಟ್ ಆಗಿ ಅವರಿಗೆ ಸರಿಯಾಗಿ ಗೈಡೆನ್ಸ್ ಮಾಡಿದ್ರೆ ನೀವು ಎಷ್ಟು ಬೇಕಾದ್ರೂ ಸಂಪಾದನೆ ಮಾಡಬಹುದು. ಹಾಗಾಗಿ ಈ 2 ಲೆವೆಲ್, ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ ಅನ್ನ ಪ್ರತಿಯೊಬ್ರು, ಈಗ ನೀವು ಫಸ್ಟ್ ಲೆವೆಲ್, ಈಗ ನಾನು ಎಕ್ಸಾಂಪಲ್ ಹೇಳ್ತೀನಿ. ಈಗ ಪ್ರವೀಣ್ ಅಂತ ತಿಳ್ಕೊಳ್ಳಿ. ಪ್ರವೀಣ್ ಅವರು ಫಸ್ಟ್ ಲೆವೆಲ್ ಮಾಲ್ತೇಶರ್ ಇದ್ದಾರೆ, ಅಥವಾ ಸೆಕೆಂಡ್ ಲೆವೆಲ್ ಅಲ್ಲಿ ನಿಮ್ಗೆ ಅವರಿಗೆ ಕುಮಾರ್ ಅವರು ಇದ್ದಾರೆ. ಇದು 2 ಲೈನ್ ಅನ್ನ ಕರೆಕ್ಟ್ ಇಟ್ಕೊಂಡ್ಬಿಟ್ರು ಸಾಕು. ಮಾಲ್ತೇಶ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಕುಮಾರ್ ಇದ್ದಾರೆ, ಆಮೇಲೆ ಕಟ್ಟಿ ಅವ್ರು 2 ಲೈನ್ ಇಟ್ಕೋಬೇಕು. ಗೊತ್ತಾಯ್ತು ನಿಮ್ಗೆ? ಕುಮಾರ್ ಏನ್ ಮಾಡ್ಬೇಕು, ಕಟ್ಟಿ ಮತ್ತೆ ಸಂತೋಷ್ ಅವ್ರನ್ನ ಕರೆಕ್ಟ್ ಮಾಡ್ಬೇಕು. ಜಸ್ಟ್ 2 ಲೈನ್, ಪ್ರತಿಯೊಬ್ರು 2 ಲೈನ್ ಅನ್ನ ನೀವು ಕರೆಕ್ಟ್ ಆಗಿ ಅವರಿಗೆ ಕರೆಕ್ಟ್ ಕೌನ್ಸಿಲಿಂಗ್ ಮಾಡಿ ಗೈಡೆನ್ಸ್ ಅನ್ನ ಕೊಟ್ಟಿದ್ದೆ ಆದ್ರೆ, ಸೊ ನಿಮ್ಗೆ ಕಂಪ್ರೆಷನ್ ಆಗಿ ಬೇಕಾದಷ್ಟು ಇನ್ಕಮ್ ಅನ್ನ ತೆಗಿಬಹುದು ಇದ್ರಲ್ಲಿ. ಸೊ ಇದೇ ಸೀಕ್ರೆಟ್, ಇದನ್ನ ಯಾರು ಹೇಳಿಕೊಡುದಿಲ್ಲ. ಕಟ್ ಆಫ್ ಆಗ್ತದಂತೆ, ನೋ ಕಟ್ ಆಫ್, ಅವ್ರಿಗೆ ಸರಿ ತಿಳಿದಿಲ್ಲ ಅಂತ ಅರ್ಥ.
ಕ್ವಾಲಿಫಿಕೇಶನ್ ಆಗ್ಬೇಕಷ್ಟೇ, ನಾಟ್ ಈ ಕಟ್ ಆಫ್ ಆಗೋದಿಲ್ಲ. ಇದರಲ್ಲಿ ಕ್ವಾಲಿಫಿಕೇಶನ್ ಮೋಸ್ಟ್ ಇಂಪಾರ್ಟೆಂಟ್. ನೀವು ಕ್ವಾಲಿಫಿಕೇಶನ್ ನ ಕರೆಕ್ಟ್ ಮಾಡ್ಕೋಬೇಕು, ಆವಾಗ ಕರೆಕ್ಟ್ ಆಗ್ತದೆ. ಸೊ ಈಗ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಇಲ್ಲೇ ಕ್ಲಾರಿಫೈ ಮಾಡ್ಕೊಳ್ಳಿ ಇದನ್ನು ಸಹ. ಸೊ ಇಲ್ಲಾದ್ರೆ ನಾನು ಮುಂದಕ್ಕೆ ಹೋಗ್ಬಿಡ್ತೀನಿ. ಸೊ ಆದ್ರಿಂದ ಲೀಡರ್ಶಿಪ್ ಬೋನಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಲೀಡರ್ಶಿಪ್ ಬೋನಸ್ ಯಾವಾಗ ಬರ್ತದೆ, ನೀವು ಸ್ಟಾರ್ ಡೈಮಂಡ್ ಆದ ನಂತರ ನಿಮ್ಮ ಕೆಳಗಡೆ ನೀವು 6 ಜನ ನೀವು ಆಲ್ರೆಡಿ ನಿಮ್ಮ ಹತ್ರ ಇದ್ದಾರೆ, ನೀವು ಸ್ಟಾರ್ ಆಗಿ ಡೈಮಂಡ್ ಆಗಿದ್ರಿ. 6 ಜನರಲ್ಲಿ ಯಾರೆಲ್ಲ ಆಕ್ಟಿವ್ ಇದ್ದಾರೆ ನೋಡ್ಕೊಳ್ಳಿ. ಆಕ್ಟಿವ್ ಇದ್ದಾರೆ ನೋಡಿ, ಅವರಿಗೆ ವರ್ಕ್ ವಿತ್ ವರ್ಕರ್ಸ್ ಲವ್ ಎವ್ರಿ ಒನ್, ಇವರಿಗೆ ಇದನ್ನ ಕರೆಕ್ಟ್ ಹೇಳಿಕೊಡಿ. ಇವರಿಗೆ ಹೇಳಿಕೊಟ್ಟ ನಂತರ ಇವ್ರನ್ನ 1 by 1 ಡೈಮಂಡ್ ಮಾಡ್ತಾ ಹೋಗಿ. ಗೊತ್ತಾಯ್ತು ನಿಮ್ಗೆ? ಯಾರು ಆಕ್ಟಿವ್ ಇದಾರೆ ಡೈಮಂಡ್ ಮಾಡ್ತಾರೆ, ಯಾರು ಆಕ್ಟಿವ್ ಇಲ್ಲ ಹೊಸ ಲೈನ್ ಹಾಕ್ಬೇಕು, ನೀವು ಲೈನ್ ಹಾಕ್ಬೇಕು. ನೀವು ಲೈನ್ ಸಾರಿ ನೀವು ಲೈನ್ ಇಂದ ನೀವು ಡೆವಲಪ್ಮೆಂಟ್ ಅನ್ನ ಮಾಡ್ಬೇಕಾಗ್ತದೆ. ಆವಾಗ್ಲೇ ನಿಮ್ಗೆ ದುಡ್ಡು ಬರ್ತಾರೆ, ಬೇಕಾದಷ್ಟು ಬರ್ತದೆ ಇದರಲ್ಲಿ. ನೀವು ಅದೇ ಹೇಳಿದಲ್ಲ, ಅನ್ಇಮ್ಯಾಜಿನಬಲ್ ಅಷ್ಟು ಈಗ ಬರ್ತದೆ ನಿಮ್ಗೆ. ಈಗ ನಮ್ದೇ ಇರ್ಬೋದು, ನಮಗೆ ಬೇಕಾದಷ್ಟು ನಮ್ಗೆ ಲೈನ್ ಇದೆ. ಈಗ ಇಲ್ಲಿ ಒಂದು ನೋಡಿ, ಈಗ ಅಶೋಕ್ ಅವರು ಈ ಲೈನ್ ಅಲ್ಲಿ ಇದ್ರು, ಫಸ್ಟ್ ಲೈನ್ ಅಲ್ಲಿ ಅಂತ ಇಟ್ಕೊಳ್ಳಿ. ಗೊತ್ತಾಯ್ತು ನಿಮ್ಗೆ? ಈ ಲೈನ್ ಅಲ್ಲಿ ನಿಮ್ಗೆ ಬೇಕಾದಷ್ಟು ದಯಾನಂದ್ ಶೆಟ್ಟಿ ಅವ್ರು ಇರ್ಬೋದು, ಅಥವಾ ದಿನೇಶ್ ಅವ್ರು ಇರ್ಬೋದು, ಇನ್ನು ಬೇರೆ ಬೇರೆ ಡೈಮಂಡ್ಸ್. ಈಗ ಜಸಿಂತಾ ಕಾರ್ಡ್ ಡೈಮಂಡ್ ಕೆಳಗೆ, ಈಗ ಇಲ್ಲಿ ಇದು ದಯಾನಂದ್ ಶೆಟ್ಟಿ ಅಂತ ಇಟ್ಕೊಳ್ಳಿ, ಇದು ಜಸಿಂತಾ ಕಾರ್ಡ್ ಡೈಮಂಡ್. ಆ ಲೈನ್ ಅಲ್ಲಿ ಕೆಳಗಡೆ ಹೋಗ್ತಾ ಇರ್ತದೆ, ನೀವು ಯೂಸ್ ಸಪೋರ್ಟ್. ಸೊ ಈಗ ಈ 2ನೇ ಲೈನ್ ಅಲ್ಲಿ ಬಂದ್ರೆ ನಮ್ಗೆ ಇನ್ನೊಂದು ಲೈನ್ ಪ್ರವೀಣ್ ಇರ್ಬೋದು, ಮಾಲ್ತೇಶ್ ಇರ್ಬೋದು, ಕುಮಾರ್ ಇರ್ಬೋದು, ಇದು 2ನೇ ಲೈನ್ ಅಂತ. ಈಗ 3ನೇ ಲೈನ್ ರಾಜೇಂದ್ರ ಭಟ್ ಇದ್ದಾರೆ. ಗೊತ್ತಾ? ಈ ಲೈನ್ ಅಲ್ಲಿ ರಾಜೇಂದ್ರ ಭಟ್ ಇದ್ದಾರೆ, ಅವರ ಕೆಳಗೆ ನಿಲೇಶ್ ಅವರಿದ್ದಾರೆ. ಈ ಕಡೆ ಬಂದ್ರೆ ಅನ್ವೇಕರ್ ಇದ್ದಾರೆ. ಆ ನಿಲೇಶ್ ಕೆಳಗೆ ಮಹಜಬ್ಬ ಕರಿವಳೆ ಇದ್ದಾರೆ. ಕರಿವಳೆ ಕೆಳಗಡೆ ನಿಮ್ಗೆ ಬಿಳಿಗಿ ಅವರಿದ್ದಾರೆ. ಬಿಳಿಗಿ ಕೆಳಗೆ ನಿಮ್ಗೆ ಸಿದ್ದು, ಈ ಕಡೆ ಇನ್ನೊಂದು ಲೈನ್ ಅಲ್ಲಿ ಶಾಲ್ದಾರ್ ಇದ್ದಾರೆ. ಬಿಳಿಗಿ ಕೆಳಗಡೆ ಶ್ರೀಶೈಲ್ ಅವರಿದ್ದಾರೆ. ನೋಡಿ ಒಂದು ಉದಾಹರಣೆ ಹೇಳ್ತೀನಿ ಕೇಳಿ, ಸರಿ ಕೇಳ್ಕೊಳ್ಳಿ. ಶ್ರೀಶೈಲ್ ಇದ್ದಾರೆ, ಅವ್ರು ಹೇಳ್ತಾರೆ ಶ್ರೀಶೈಲ್ ಅವರು ನಾನು ಕ್ರೌನ್ ಡೈಮಂಡ್ ಆಗ್ತೀನಿ ಅಂತ ಹೇಳಿದ್ರೆ ಕ್ರೌನ್ ಅಂಬಾಸಿಡರ್ ಆಗ್ತಾರೆ ಅಂತ. ಕ್ವಾಲಿಫೈ ಆಗ್ಬಿಟ್ರೆ ಇಲ್ಲಿ ಕ್ರೌನ್ ಆದ್ರೆ ಅವರಿಗೆ ಡೈರೆಕ್ಟ್, ಇವರೆಲ್ಲರೂ ಕ್ರೌನ್ ಅಂಬಾಸಿಡರ್ ಆಗ್ಲಿಲ್ಲ ಅಂದ್ರೆ ಇವ್ರು ಡೈರೆಕ್ಟ್ ಲಿಂಕ್ ನಿಮ್ಗೆ ಮೇಲ್ಗಡೆಗೆ ಹೋಗ್ತದೆ, ಸ್ಟ್ರೈಟ್ ಅವೇ ಲಿಂಕ್ ಆಗ್ಬಿಡ್ತದೆ. ಸೊ ಹಾಗಾಗಿದ್ರಿಂದ ಡಿಫರೆನ್ಸ್ ಇನ್ಕಮ್ ನಿಮ್ಗೆ ಬಂದ್ಬಿಡುತ್ತೆ. ಸೊ ಆದ್ರಿಂದ ನೀವು ಜನರಿಗೆ ಸರಿಯಾಗಿ ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ ಎಲ್ಲ ನೀವು ಮೇಂಟೈನ್ ಮಾಡಿದ್ರೆ ನೀವು ಎಷ್ಟು ಇನ್ಕಮ್ ಅನ್ನು ತೆಗಿಬಹುದು. ಆಮೇಲೆ ಸಿಂಗಲ್ ಲೈನ್ ಅಲ್ಲಿ ಕ್ವಾಲಿಫಿಕೇಶನ್ ಆಗ್ಲಿಲ್ಲ ಅಂತ ತಿಳ್ಕೊಳ್ಳಿ. ಈಗ ಇನ್ನು ನೋಡಿ, ಇನ್ನು ಇದು ನಿಮ್ಗೆ ಡೆಪ್ತ್ ನಾಲೆಡ್ಜ್ ತುಂಬಾ ಲೀಡರ್ಸ್ಗೆ ಇದು ಬೇಕಾಗ್ತದೆ. ಇದು ಯಾರು ಲೀಡರ್ಸ್ ಅವರು ನಿಮ್ಗೆ ಕಟ್ ಆಫ್ ಆಗ್ತದೆ ಅಂತ ಹೇಳಿದ್ರು. ನೀವು ಸ್ಟಾರ್ ಡೈಮಂಡ್, ನಿಮ್ ಕೆಳಗಡೆ ಇರೋ ಸ್ಟಾರ್ ಡೈಮಂಡ್ ನೋಡಿ, ಇಲ್ಲಿ ನಿಮ್ಗೆ 5% ಬಂತು. ಇವರು ಸ್ಟಾರ್ ಡೈಮಂಡ್, ಇವರ ಕೆಳಗಡೆ ಸ್ಟಾರ್ ಡೈಮಂಡ್. ಈಗ ಇಲ್ಲಿ ನಿಮ್ಗೆ ಕ್ವಾಲಿಫಿಕೇಶನ್ 4 ಲೈನ್ ಅಲ್ಲಿ ಕ್ವಾಲಿಫಿಕೇಶನ್ ಇದ್ರಿ, ನಿಮ್ಗೆ 4.3 ಬರ್ತದೆ ಅಂತ ತಿಳ್ಕೊಳ್ಳಿ. ಇಲ್ಲಿ ಕೆಳಗಡೆ ಬಂದಾಗ ಇವ್ರದ್ದು ಕ್ವಾಲಿಫಿಕೇಶನ್ ಇರ್ಲಿಲ್ಲ ಅಂದ್ರೆ ಇವರಿಂದ ನಿಮ್ಗೆ 4.3 ಬರ್ತದೆ. ಹೀಗೆ ಇದು ಕೆಳಗೆ ಹೋಗ್ತಾನೆ ಇರ್ತದೆ. ಕ್ವಾಲಿಫಿಕೇಶನ್ ಇಲ್ಲ ನಿಮ್ಗೆ 100ರಿಂದ ನೋಡಿ 3ನೇ ಲೈನ್ ಇಂದ ನಿಮ್ಗೆ 4.3 ಬಂದ್ಬಿಡ್ತದೆ. ಸೊ ಮಾರ್ಕೆಟಿಂಗ್ ಪ್ಲಾನ್, ಲೀಡರ್ಶಿಪ್ ಬೋನಸ್ ಸರಿಯಾಗಿ ನೀವು ಅರ್ಥ ಮಾಡಿದ್ರೆ ನಿಮ್ಗೆ ಈ ಬಿಸ್ನೆಸ್ ಇನ್ಕಮ್ ಎಷ್ಟು ಬೇಕಾದ್ರೂ ಮಾಡ್ಲಿಕ್ಕೆ ಸಾಧ್ಯ. ಸೊ ಏನು ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಸೀರಿಯಸ್ ಬಿಸ್ನೆಸ್ ಮಾಡೋರು ಗಂಡ ಹೆಂಡತಿ ಬಂದು ಕುತ್ಕೊಂಡು ಕೌನ್ಸಿಲಿಂಗ್ ಮಾಡ್ಕೊಳ್ಳಿ. ನಿಮ್ಮ ಆಕ್ಟಿವ್ ಅಪ್ಲೈನ್ ಜೊತೆಗೆ ಕೌನ್ಸಿಲಿಂಗ್ ಮಾಡ್ಕೊಳ್ಳಿ, ಹೇಗೆ ಇದು ಹಣ ಫ್ಲೋ ಆಗ್ತದೆ ಅಂತ, ಹೇಗೆ ಫ್ಲೋ ಮಾಡ್ತದೆ ಮೇಲ್ಗಡೆ ಅಂತ. ಓಕೆ, ಈಗ ನಿಮ್ಗೆ ಲೀಡರ್ಶಿಪ್ ಬೋನಸ್ ಯಾರಾದ್ರೂ ಡೌಟ್ ಇದ್ರೆ ನೀವು ಕೇಳ್ಬೋದು. ಐ ವಾಂಟ್ ಟು ಆಸ್ಕ್, ಹೇಳಿ ಸರಸ್ವತಿ ಅವರಿಗೆ. ಸರಸ್ವತಿ ಅವರಿಗೆ ಅನ್ಮ್ಯೂಟ್ ಮಾಡಿ ಹೇಳಿ. ಗುಡ್ ಮಾರ್ನಿಂಗ್ ಶೆಟ್ರೆ. ಇದು ಇನ್ನೊಂದ್ಸತಿ ಎಕ್ಸ್ಪ್ಲೈನ್ ಮಾಡಿ. ಈಗ ಡೈಮಂಡ್ ಆಗಿ 6 ಜನ ಇದ್ದಿದ್ರೆ, ಸ್ಟಾರ್ ಏಜೆಂಟ್ ಇದ್ರೆ ಹೇಗೆ ನಾವು ಈಗ ಡೆವಲಪ್ ಮಾಡ್ಕೋಬೇಕು ಅಂತ. ಓಕೆ ಓಕೆ, ನೋಡಿ ಇಲ್ಲಿ ಸರಸ್ವತಿ ಅವರಿದ್ದಾರೆ, ವಿದ್ಯಾ ದೇವತಿ ಸರಸ್ವತಿ. ಓಕೆ, ಇಲ್ಲಿ 1 2 3 4 5 6 ಕರೆಕ್ಟಾ? ಸ್ಟಾರ್ ಡೈಮಂಡ್ ಆಗಿದೆ. ನೀವು ಏನ್ ಮಾಡ್ಬೇಕು ಮೇಡಮ್, ಇವ್ರ ಜೊತೆ ಇವರಲ್ಲಿ ಎಷ್ಟು ಜನ ಇದ್ದಾರೆ, ಇವರಲ್ಲಿ ನಿಮ್ಗೆ ಯಾರೆಲ್ಲ ಆಕ್ಟಿವ್ ಇದಾರೆ ನೋಡಿ. ಫಸ್ಟ್ ಇವ್ರ ಹತ್ರ ಆಕ್ಟಿವ್ ಇದ್ದವ್ರನ್ನ ಸೆಲೆಕ್ಟ್ ಮಾಡಿ, ಅವ್ರ ಹತ್ರ ಕೂತ್ಕೊಳ್ಳಿ. ನಿಮ್ಗೆ ಇದರಲ್ಲಿ 1 ಲಕ್ಷ ಮಾಡ್ಲಿಕ್ಕೆ ರೆಡಿ ಇದ್ದೀರಾ ಅಷ್ಟೇ. ಯಾರು ಇಂಟ್ರೆಸ್ಟ್ ಇದ್ದಾರೆ ನೀವು ಅವರಿಗೆ ಕರೆಕ್ಟ್ ಆಗಿ ಪುನಃ ಅವ್ರಿಗೆ ಹೇಳ್ಬೇಕು, ಈಗ ನೀವು ಸ್ಟಾರ್ ಡೈಮಂಡ್ ಆಗ್ಬೇಕಂದ್ರೆ 1 2 3 4 5 6 ಪುನಃ ಇವರಿಗೆ 6 ಜನ, ಅವರಿಗೆ 6 ಜನ.
ಅಂದ್ರೆ ಇದರಲ್ಲಿ ಹೈಯೆಸ್ಟ್ ಇನ್ಕಮ್ ಬರೋದು ಟ್ರಿಪಲ್ ಡೈಮಂಡ್. ಅದಕ್ಕೆ ಕಂಪನಿ ನಿಮ್ಗೆ 6 ಜನ ಅಂತ ಹೇಳ್ತದೆ. ನಿಮ್ಗೆ ಪ್ರತಿಯೊಬ್ಬರಿಗೂ ಹಾಗೇನೆ ಡುಪ್ಲಿಕೇಶನ್ ಆಗ್ತದೆ. ಸೊ ಈಗ ನೋಡಿ, ನೀವು ಸ್ಟಾರ್ ಡೈಮಂಡ್ ಇದ್ದೀವಿ, ನಿಮ್ಗೆ ಕಂಪನಿ ಹೇಳ್ತದೆ 25,000 ಇಂಟು 4 ಕ್ವಾಲಿಫಿಕೇಶನ್ ಆರ್ 50,000 ನೀವು ಮೇಂಟೈನ್ ಮಾಡ್ಬೇಕು. 25,000 4 ಲೈನ್ ಕ್ವಾಲಿಫಿಕೇಶನ್ ಇದ್ರು ಸ್ಟಾಕ್ 1 2 3 4 4 25 3,000 ಇದ್ರೆ ಟೋಟಲ್ PV 25,000 ಆದ್ರೆ ನೀವು ಕ್ವಾಲಿಫಿಕೇಶನ್ ಆಗ್ತದೆ. ಇಲ್ಲ ಇವ್ರ ಮೇಲೆ ಡಿಪೆಂಡ್ ಆಗುದಿಲ್ಲ, ನಾನು ಡೈರೆಕ್ಟ್ ಹೊಸ ಲೈನ್ ಹಾಕಿ 50,000 ಮಾಡ್ತೀರಿ, ಆವಾಗ್ಲೂ ನೀವು ಕ್ವಾಲಿಫಿಕೇಶನ್ ಆಗ್ತೀರಿ. ಓಕೆ, ಈಗ ನಿಮ್ಗೆ ಇವರಿಂದ ಇನ್ಕಮ್ ಹೇಗೆ ತಗೊಳ್ಳುವುದಂತ, ನೀವು ಇನ್ಕಮ್ ತಗೋಬೇಕಾದ್ರೆ ನೀವು ಸ್ಟಾರ್ ಡೈಮಂಡ್ ಮಾಡ್ಬೇಕು. ಸ್ಟಾರ್ ಡೈಮಂಡ್ ಇನ್ಕಮ್ ತೆಗಿಬೇಕಾದ್ರೆ ಈಗ ಇವರು ಸ್ಟಾರ್ ಡೈಮಂಡ್ ಆದ್ರು ನಿಮ್ ಕೆಳಗಡೆ ಇವರು ನಿಮ್ಗೆ 50,000 PV ಇದ್ದಾರೆ, ಸ್ಟಾರ್ ಡೈಮಂಡ್ ಕ್ವಾಲಿಫಿಕೇಶನ್ ಆಗಿದ್ದಾರೆ. ಇವರಿಂದ ಕಂಪನಿ ನಿಮ್ಗೆ ಸ್ಟ್ರೈಟ್ ಅವೇ ನಿಮ್ಗೆ ಡೆವಲಪ್ಮೆಂಟ್ ಬೋನಸ್ ಮತ್ತೆ ಲೀಡರ್ಶಿಪ್ ಬೋನಸ್ ಎರಡು ಕೊಡ್ತದೆ. ಲೀಡರ್ಶಿಪ್ ಬೋನಸ್ ನಿಮ್ಗೆ 5%, ಅಂದ್ರೆ ಇವರಿಂದ ನಿಮ್ಗೆ ಸ್ಟ್ರೈಟ್ ಅವೇ ನಿಮ್ಗೆ 2,500 ರೂಪಾಯಿ 5% ಬಂದ್ಬಿಡ್ತದೆ ಡೈರೆಕ್ಟ್ ಆಗಿ. ಈಗ ನಿಮ್ಗೆ ಪುನಃ ನಿಮ್ಗೆ ಇವರಿದ್ದು ಇಲ್ಲಿ ಸ್ಟಾರ್ ಡೈಮಂಡ್ ಆದ್ರೆ ಅಂತ ಹೇಳ್ಕೊಂಡ್ರೆ ಇಲ್ಲಿದು ಇನ್ಕಮ್ ತಗೋಬೇಕಾದ್ರೆ ಇವರು ಸ್ಟಾರ್ ಡೈಮಂಡ್ ಇವ್ರ ಕೆಳಗಡೆ ನೀವು ಇಲ್ಲಿ ಸ್ಟಾರ್ ಡೈಮಂಡ್ ಮಾಡ್ಬೇಕು. ವಿಡ್ತ್ ಅಲ್ಲಿ ಸ್ಟಾರ್ ಡೈಮಂಡ್ ಮಾಡಿದಾಗ ಡೆಪ್ತ್ ಇನ್ಕಮ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ನಿಮ್ಗೆ. ಸೊ ವಿಡ್ತ್ ಅಂಡ್ ಡೆಪ್ತ್ ಗೆ ಒಂದಕ್ಕೊಂದಕ್ಕೆ ಲಿಂಕ್ ಇದೆ ಇಲ್ಲಿ. ಎಷ್ಟು ವಿಡ್ತ್ ಜಾಸ್ತಿ ಆಗ್ತದೋ ಡೆಪ್ತ್ ಇನ್ಕಮ್ ಅನ್ನ ನೀವು ತಗೊಳಕ್ ಆಗ್ತದೆ. ಸೊ ಹಾಗಾಗಿ ಸೊ ಈಗ ಕಂಪನಿ ಈ ಲೆವೆಲ್ ಅಲ್ಲಿ ನಿಮ್ಗೆ 5% ಕೊಡ್ತದೆ. ಕೆಳಗಿನ ಲೆವೆಲ್ ಅಲ್ಲಿ 3ರಿಂದ ಸ್ಟಾರ್ಟ್ ಆಗ್ತದೆ. 3, 3.3, 4, 4, 1, 4, 7, 5, 5, 1, 6, 6, 7, 7, 7, 3, 7, 8 ಈ ತರ ಹೋಗ್ತಾ ಇರ್ತದೆ. ನಿಮ್ಗೆ ಮಾರ್ಕೆಟಿಂಗ್ ಪ್ಲಾನ್ ಬುಕ್ ಅಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ. ಬಟ್ ಇದು ತಗೋಬೇಕಾದ್ರೆ ನೀವ್ ಏನ್ ಮಾಡ್ಬೇಕು, ಇಲ್ಲಿ ಕ್ವಾಲಿಫಿಕೇಶನ್ 1, 2 ಸ್ಟಾರ್ ಡೈಮಂಡ್ ಮಾಡ್ಬೇಕು. ಬೇರೆ ಬೇರೆ ಲೈನ್ ಅಲ್ಲಿ ನೀವು ಸ್ಟಾರ್ ಡೈಮಂಡ್ ಗಳನ್ನ ಮಾಡ್ಬೇಕು. ಮ್ಯಾಕ್ಸಿಮಮ್ ನೀವು ಟ್ರಿಪಲ್ ಡೈಮಂಡ್ 6 ಲೈನ್ ಕ್ವಾಲಿಫಿಕೇಶನ್ ಬಂತ ಅಂತ ಹೇಳಿದ್ರೆ ನಿಮ್ಗೆ 1 ಲಕ್ಷ ಇನ್ಕಮ್ ಅನ್ನ ನಾವು ತಗೊಳ್ಳೋದು ಹೇಳ್ಕೊಡ್ತೀನಿ. 6 ಲೈನ್ ಕ್ವಾಲಿಫಿಕೇಶನ್ ಬರ್ಬೇಕು. 6 ಲೈನ್ ವೆರಿ ಇಂಪಾರ್ಟೆಂಟ್. ಕ್ವಾಲಿಫಿಕೇಶನ್ ಹಾಕಿದ್ರೆ ಟ್ರಿಬಲ್ ಡೈಮಂಡ್. 6 ಲೈನ್ ಕ್ವಾಲಿಫಿಕೇಶನ್ ಆಗಿ 6 ಲೈನ್ ಅಲ್ಲಿ ಅವರು ಸ್ಟಾರ್ ಡೈಮಂಡ್ ಆದ್ರೆ ನೀವು ಟ್ರಿಪಲ್ ಡೈಮಂಡ್ ಆಗ್ತದೆ. ನಿಮ್ಮ ಗುರಿ ಇರ್ಬೇಕು, ನೀವು 6 ಲೈನ್ ನಲ್ಲಿ ಡೈಮಂಡ್ ಮಾಡ್ತೀನಿ ಅಂತ ಗುರಿ ಇಟ್ಕೊಳ್ಳಿ. ಅದು ವರ್ಕ್. ಹಾಗಾಗಿ ಅದು ವರ್ಕ್ ಮಾಡಿದ್ರೆ ಮಾತ್ರ ನಿಮ್ಗೆ ಇವ ಎಲ್ಲ ಇನ್ಕಮ್ ಅನ್ನ ನಿಮ್ಗೆ ಬರುತ್ತೆ. ಸೊ ಅದಂದ್ರೆ ಒಂದು ವಿಷನ್ ಇಟ್ಕೊಳ್ಳಿ, ಇದನ್ನ ಮಾಡೇ ಮಾಡ್ತೀನಂತ 1 by 1 ವರ್ಕ್ ಮಾಡ್ಲಿಕ್ಕೆ ಶುರು ಮಾಡಿ. ಆಟೋಮೆಟಿಕ್ ನಿಮ್ಗೆ ಜನ ಸಿಗ್ತಾರೆ. ಅವರಿಗೆ ಸರಿಯಾಗಿ ಈ ಮಾರ್ಕೆಟಿಂಗ್ ಪ್ಲಾನ್ ಕುತ್ಕೊಂಡು ಕೌನ್ಸಿಲಿಂಗ್ ಮಾಡ್ಬೇಕು. ನೀವು ಎರಡೇ ಹೇಳ್ಬೇಕು ನೋಡಿ, ನಿಮ್ಗೆ 15 ಫಸ್ಟ್ ಲೆವೆಲ್ ಅಲ್ಲಿ 5%, ಸೆಕೆಂಡ್ ಲೆವೆಲ್ ಅಲ್ಲಿ ನಿಮ್ಗೆ 10% ಸಿಗ್ತದೆ ಅಂತ ಹೇಳಿ. ಸೆಕೆಂಡ್ ಲೆವೆಲ್ ಅಲ್ಲಿ 10% ಸಿಗ್ಬೇಕಾದ್ರೆ ನೀವು ಕ್ವಾಲಿಫೈ ಆಗ್ತಾ ಹೋಗ್ಬೇಕು. ಹೌದಾ? ಇಲ್ಲಿ ಕೆಳಗೆ ಮೇಲೆ ಬರ್ಬೇಕಾದ್ರೆ ನೀವು ಟ್ರಿಪಲ್ ಡೈಮಂಡ್ ಗೆ ಕ್ವಾಲಿಫಿಕೇಶನ್ ಆಗಿ ಮ್ಯಾಕ್ಸಿಮಮ್ ಇನ್ಕಮ್ ಬಂದ್ಬಿಡ್ತದೆ. ಟ್ರಿಪಲ್ ಡೈಮಂಡ್ ಅಲ್ಲಿ ಬಂದ್ಬಿಡ್ತದೆ. ಅಂದ್ರೆ 7.1 ಇದು 5 ಪ್ಲಸ್ 7.1 ಇಲ್ಲಿಂದ ಬಂದ್ಬಿಡ್ತದೆ. ಅವಾಗ 7 12.1 ಬಂದ್ಬಿಡ್ತದೆ. 7.3 12.3 3 ಬಂದ್ಬಿಡುತ್ತೆ. ಇನ್ನು ಉಳಿದದ್ ಬಾರಿ ಕಮ್ಮಿ ಅಲ್ಲ, 15 ಬರೀ ನಿಮ್ಗೆ 3% ಇರ್ತದೆ. ಅದಕ್ಕೆ ಕ್ರೌನ್ ಅಂಬಾಸಿಡರ್ ಆಗ್ಬೇಕು. ಡೋಂಟ್ ವರಿ, ನೀವು ಕ್ವಾಲಿಫೈಡ್ ಟ್ರಿಪಲ್ ಡೈಮಂಡ್ ಆಗಿ ಡೆಫಿನೆಟ್ಲಿ ನಿಮ್ಗೆ 1 ಲಕ್ಷ ಇನ್ಕಮ್ ತೆಗಿಬಹುದು. ಸೊ ಓಕೆ, ಈಗ ನಿಮ್ಗೆ ಡೌಟ್ ಇದ್ರೆ ನೀವು ನಿಮ್ಮ ಅಪ್ಲೈನ್ ಜೊತೆ ಕೂತ್ಕೊಳ್ಳಿ, ಕೌನ್ಸಿಲಿಂಗ್ ಕರೆಕ್ಟ್ ಆಗಿ ಮಾಡಿ, ವರ್ಕ್ ಮಾಡಿ, ಅವಾಗ ನಿಮ್ಗೆ ಇನ್ನು ಕರೆಕ್ಟ್ ಆಗಿ ಗೊತ್ತಾಗ್ತದೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಲೀಡರ್ಶಿಪ್ ಬೋನಸ್, ಲೀಡರ್ ಆದವರಿಗೆ DXN ಅಲ್ಲಿ ಲೀಡರ್ ಆದವರಿಗೆ ಇದು ಕರೆಕ್ಟ್ ಗೊತ್ತಿರ್ಬೇಕು, ಲೀಡರ್ಶಿಪ್ ಬೋನಸ್. ಓಕೆ, ಇದಾದ ನಂತರ ನಿಮ್ಗೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಣ ನಾವು. ಪ್ರಾಫಿಟ್ ಶೇರಿಂಗ್. ಕಂಪನಿಯ ಪ್ರಾಫಿಟ್ ಅಲ್ಲಿ ಶೇರ್ ಮಾಡ್ತಾರೆ. ಪ್ರಾಫಿಟ್ ಶೇರಿಂಗ್ ಕಂಪನಿಯ ಪ್ರಾಫಿಟ್ ಅಲ್ಲಿ ಕಂಪನಿ ನಿಮ್ಗೆ ಹೇಗೆ ಶೇರ್ ಮಾಡ್ತದೆ ಅದನ್ನ ನಿಮ್ಗೆ ಕಂಪನಿ 2% ಪ್ರಾಫಿಟ್ ಶೇರಿಂಗ್ ಹೇಗೆ ಕೊಡ್ತದೆ ಅಂತ ಹೇಳಿದ್ರೆ, ಇದಕ್ಕೊಂದು ಕ್ಯಾಲ್ಕುಲೇಷನ್ ಇದೆ. ಇದಕ್ಕೆ ಪ್ರೋರೇಟಾ ಬೇಸಿಸ್ ಅಂತ ಹೇಳ್ತಾರೆ. ಪ್ರೋರೇಟಾ ಬೇಸಿಸ್ ಅಲ್ಲಿ ಕಂಪನಿ ಕೊಡ್ತದೆ. ಸೊ ಯಾವ ರೀತಿ ಕೊಡ್ತದೆ ನಿಮ್ಗೊಂದು ಐಡಿಯಾ ಕೊಡ್ಬೋದು. ಗೊತ್ತಾಯ್ತು ನಿಮ್ಗೆ ಐಡಿಯಾ. ಫಸ್ಟ್ ನಿಮ್ಗೆ ಪರ್ಸನಲ್ PV, ಪರ್ಸನಲ್ ಇದೆಲ್ಲ ಕ್ಯಾಲ್ಕುಲೇಷನ್ ಮಾಡುವ. ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತಾರೆ ಪ್ರಾಫಿಟ್ ಶೇರಿಂಗ್ ಅಂದ್ರೆ, ನೀವು QSD ಆದ ನಂತರ, ನಿಮ್ಮ ಕೆಳಗಡೆ QSD ಬರ್ಲಿಕ್ಕೆ ಸ್ಟಾರ್ಟ್ ಆದ ನಂತರ ಕಂಪನಿ ನಿಮ್ಗೆ ಪ್ರಾಫಿಟ್ ಶೇರಿಂಗ್ ಅನ್ನ ಕೊಡ್ತದೆ. ಎಷ್ಟು ದೇಶದಲ್ಲಿ?
ಯಾವ್ಯಾವ ದೇಶದ ಕಂಪನಿ ಅಫಿಷಿಯಲ್ ಆಫೀಸ್ ಇದೆ, ಕೆಲವು ಕೇಸಲ್ಲಿ ಫ್ರಾಂಚೈಸಿ ಇರ್ತದೆ, ಅಫಿಷಿಯಲ್ ಆಫೀಸ್ ಇದೆ ಅಲ್ಲಿ ಎಲ್ಲಾ ದೇಶದಿಂದ ನಿಮ್ಗೆ ಇದು ಬರ್ತದೆ. ನಿಮ್ಗೆ ಲಿಸ್ಟ್ ಈಗ ನಿಮ್ದು ಅಮೆರಿಕದಿಂದ ಬರ್ತದೆ, ಆಸ್ಟ್ರೇಲಿಯಾ, ಜಪಾನ್, ಜರ್ಮನಿ ಎಲ್ಲಾ ದೇಶದ್ದು ನಿಮ್ಗೆ ಲಿಸ್ಟ್ ಮಾಡಿ ಕಂಪನಿ ಪ್ರಾಫಿಟ್ ಶೇರಿಂಗ್ ಅನ್ನ ಕೊಡ್ತದೆ. ಆದ್ರೆ ಅದು ಕೊಡುವುದು ಯಾವ್ದ್ರ ಮೇಲೆ? ನಿಮ್ಮ ಬಿಸ್ನೆಸ್ ಮೇಲೆನೆ ಕೊಟ್ಟಿರ್ತದೆ. ಪ್ರಾಫಿಟ್ ಯಾವಾಗ ಕೊಡ್ತದೆ? ನಿಮ್ ಬಿಸ್ನೆಸ್ ಎಷ್ಟು ಜಾಸ್ತಿ ಆಯ್ತು ಅಷ್ಟು ಪ್ರಾಫಿಟ್ ಶೇರಿಂಗ್ ಜಾಸ್ತಿ ಆಗ್ತದೆ. ಈಗ ನಿಮ್ಮ ಹತ್ರ ರಿಲಯನ್ಸ್ ಕಂಪನಿದು ಶೇರ್ ಇದೆ, ನಿಮ್ಮ ಹತ್ರ ಇರೋದು 10 ಶೇರ್. ಕಂಪನಿ ಎಷ್ಟೋ ರಿಲಯನ್ಸ್ ಕೋಟಿ ಲಾಭ ಮಾಡಿದೆ, ನಿಮ್ಗೆ ಎಷ್ಟು ಬರ್ತದೆ ಡಿವಿಡೆಂಡ್? 10 ಶೇರಿಗೆ ಮಾತ್ರ ಬರ್ತದೆ. ನಿಮ್ಮ ಹತ್ರ 100 ಶೇರ್ ಇದ್ರೆ ಜಾಸ್ತಿ ಬರ್ತದೆ, 1000 ಶೇರ್ ಇದ್ರೆ ಜಾಸ್ತಿ ಬರ್ತದೆ. ಹಾಗೆ ನಿಮ್ಮ ಬಿಸ್ನೆಸ್ PV ಕೂಡ ನಿಮ್ದು ಬರೀ 1 ಲಕ್ಷ ಇದ್ರೆ 1 ಲಕ್ಷಕ್ಕೆ ಬರ್ತದೆ, 10 ಲಕ್ಷ ಇದ್ರೆ 10 ಲಕ್ಷಕ್ಕೆ ಪ್ರಾಫಿಟ್ ಶೇರಿಂಗ್ ಬರ್ತದೆ. ಎಷ್ಟು ಇಮ್ಯಾಜಿನ್ ಮಾಡಿ. ದಟ್ಸ್ ಕಾಲ್ಡ್ ಪ್ರೋರೇಟಾ ಬೇಸಿಸ್ ಅಲ್ಲಿ ಕಂಪನಿ ಪ್ರತಿ ದೇಶದ್ದು, ನಮ್ಮ ದೇಶದ ಮಾತ್ರ ಅಲ್ಲ, ಎಲ್ಲಾ ದೇಶದ ಕ್ವಾಲಿಫೈ ಸ್ಟಾರ್ ಡೈಮಂಡ್ ಅನ್ನ ನೋಡ್ತದೆ. ಟೋಟಲ್ ಆಲ್ ಓವರ್ ದ ವರ್ಲ್ಡ್ ಸೇಲ್ಸ್ ನೋಡ್ತದೆ. ಅದರ ಮೇಲೆ ನಿಮ್ಮ ಸೇಲ್ಸ್ ಅನ್ನ ಕಂಪೇರ್ ಮಾಡಿ 2% ಆಗಿ ಕೊಡ್ತದೆ. ಸೊ ಅದು ನಿಮ್ಗೆ ಈಸಿ, ನಿಮ್ಗೆ ಹೇಳ್ಕೊಡ್ತೀನಿ. ಇದ್ರ ಯಾವ್ದ್ರ ಮೇಲೆ ನಿಮ್ಗೆ ಪ್ರಾಫಿಟ್ ಶೇರಿಂಗ್ ಅನ್ನ ನೀವು ಜಾಸ್ತಿ ತಗೋಬಹುದು ಅಂದ್ರೆ ನಿಮ್ಮ ಪರ್ಸನಲ್ PV ಜಾಸ್ತಿ ಇದ್ದಷ್ಟು ನಿಮ್ಗೆ ಪ್ರಾಫಿಟ್ ಶೇರಿಂಗ್ ಜಾಸ್ತಿ ಬರ್ತದೆ. ಸೊ ಯಾಕಂದ್ರೆ ಇದು 100% ನಿಮಗೆ ಕ್ಯಾಲ್ಕುಲೇಷನ್ ಆಗ್ತದೆ. ಪರ್ಸನಲ್ PV ಎಷ್ಟು ಕ್ಯಾಲ್ಕುಲೇಷನ್ ಆಗ್ತದೆ? 100% ಕ್ಯಾಲ್ಕುಲೇಷನ್ ಆಗ್ತದೆ. ಸೊ ಈಗ ಫಸ್ಟ್ ಲೆವೆಲ್ ಅಲ್ಲಿ ಎಷ್ಟು ಪರ್ಸೆಂಟ್ ಆಯ್ತು? 50% ಕ್ಯಾಲ್ಕುಲೇಷನ್ ಆಯ್ತು. ನೆಕ್ಸ್ಟ್ ಲೆವೆಲ್, ಎರಡನೇ ಲೆವೆಲ್ ಅಲ್ಲಿ ನಿಮ್ಗೆ 40%, ನೆಕ್ಸ್ಟ್ ನಿಮ್ಗೆ 30%, ನೆಕ್ಸ್ಟ್ ನಿಮ್ಗೆ 20%, ನೆಕ್ಸ್ಟ್ ನಿಮ್ಗೆ 10%. ಅಂದ್ರೆ ಇದನ್ನ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಫಸ್ಟ್ ಜನರೇಷನ್ ಅಂತ ಫಸ್ಟ್ ಲೆವೆಲ್. ಸೊ ಫಸ್ಟ್ PPV ನಿಮ್ಗೆ 100%. ನೀವು 10,000 PV ಮಾಡಿದ್ರೆ 10,000ಕ್ಕೂ ಹೋಗ್ಬಿಡ್ತದೆ ಪ್ರಾಫಿಟ್ ಶೇರಿಂಗ್, ಏನು ಡೌನ್ ಆಗುದಿಲ್ಲ, ಲೆಸ್ ಮಾಡೋದಿಲ್ಲ. ಆದ್ರೆ ಇಲ್ಲಿ ನೋಡಿ 50%. ನಿಮ್ಮ ಫಸ್ಟ್ ಲೆವೆಲ್ ಅಲ್ಲಿ ನಿಮ್ಗೆ 1 ಲಕ್ಷ PV ಮಾಡಿದ್ರೆ ಎಷ್ಟು ತಗೊಳ್ತಾರೆ? ಬರೀ 50,000 ಮಾತ್ರ ತಗೊಳ್ತಾರೆ. ನೆಕ್ಸ್ಟ್ ಲೆವೆಲ್ ಅಲ್ಲಿ 1 ಲಕ್ಷ ಮಾಡಿದ್ರೆ 40 ತಗೊಳ್ತಾರೆ. ನೆಕ್ಸ್ಟ್ 1 ಲಕ್ಷ ಮಾಡಿದ್ರೆ 30, 20, 10 ತಗೊಳ್ತಾರೆ. ಆದ್ರಿಂದ ಪರ್ಸನಲ್ PV ಮೇಲೆ ನೀವು ಜಾಸ್ತಿ ಮಾಡಿದಷ್ಟು ಪ್ರಾಫಿಟ್ ಶೇರಿಂಗ್ ನಿಮ್ಗೆ ಜಾಸ್ತಿ ಬರ್ತದೆ. ಎಲ್ಲಾ ದೇಶದ್ದು ಬರ್ತದೆ. ನನಗೆಲ್ಲೂ ಕೊಡ್ತಾ ಇಲ್ಲ, ಕಾಣ್ತಾ ಇಲ್ಲ ಅಂತ ನಿಮ್ಗೆ ನೋಡಿಬೇಕಾ? ನಿಮ್ಮ ಬೋನಸ್ ಶೀಟ್ ಅಲ್ಲಿ ಲಾಸ್ಟ್ ಅಲ್ಲಿ ಡೈಮಂಡ್ ಆದವರಿಗೆ ಕಾಣ್ತಾ ಇರ್ತಾರೆ. ನಿಮ್ಗೆ ಈಗ ಇನ್ಸೆಂಟಿವ್ ಅಂತ ಕೊಟ್ಬಿಡ್ತಾರೆ, ಅದು ಪ್ರಾಫಿಟ್ ಶೇರಿಂಗ್ ಅಂತ ಕೊಡುದಿಲ್ಲ. ಯಾಕೆ ಕೊಡುದಿಲ್ಲ ಅಂದ್ರೆ ಪ್ರಾಫಿಟ್ ಶೇರಿಂಗ್ ಮಾಡಿದ್ರ ಮೇಲೆ ಅದಕ್ಕೆ ಪುನಃ ಟ್ಯಾಕ್ಸ್ ತುಂಬಬೇಕಂತ. ನೀವು ಬೇರೆ ಬೇರೆ ದೇಶದ ಬರ್ತದಲ್ಲ, ಅದಕ್ಕೆ ಕಂಪನಿ ಏನ್ ಮಾಡ್ತು, ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ನಿಮ್ಗೆ. ಬಟ್ ನೀವು ಎಲ್ಲಿ ನೋಡ್ಬೋದು, ನಿಮ್ದು ಇದನ್ನ ನೋಡ್ಬೋದು ಎಲ್ಲಿ? ಈ ವರ್ಲ್ಡ್ ಅಲ್ಲಿ ನೋಡಿ. ಈ ವರ್ಲ್ಡ್ ಸೈಟ್ ಅಲ್ಲಿ ನಿಮ್ಮ ಬೋನಸ್ ಸ್ಟೇಟ್ಮೆಂಟ್ ಓಪನ್ ಮಾಡಿ, ಅದರಲ್ಲಿ ನಿಮ್ಗೆ ಯಾವ್ಯಾವ ನಿಮ್ಗೆ ಬೇಕಾದ್ರೆ 100 ರೂಪಾಯಿ ಬರ್ಲಿ, ಯಾವ್ಯಾವ ದೇಶದ್ದು ಬಂದಿದೆ ಅಂತ ಲಿಸ್ಟ್ ಸಿಗ್ತದೆ ನಿಮ್ಗೆ, ನೋಡಿ ಬೇಕಾದ್ರೆ. ಯಾವ್ಯಾವ ದೇಶದ್ದು? ಮಂಗೋಲಿಯಾ ಇದೆ, ಮಂಗೋಲಿಯಾದಿಂದ ಬಂದಿತ್ತು 15 ರೂಪಾಯಿ ಬಂದಿರ್ತದೆ, 10 ರೂಪಾಯಿ ಬಂದ್ರು ನಿಮ್ಗೆ ಲೆಕ್ಕದಲ್ಲಿ ಬಂದಿರ್ತದೆ, ತೋರಿಸ್ತದೆ. ಸೊ ಆದ್ರಿಂದ ನೀವು ಅಲ್ಲಿ ಹೋಗಿ ಈ ವರ್ಲ್ಡ್ ಸೈಟ್ ಅಲ್ಲಿ ಹೋಗಿ ನೋಡ್ಬೋದು. ಬೋನಸ್ ಸ್ಟೇಟ್ಮೆಂಟ್ ಇದೆ ಅಲ್ಲಿ ಹೋಗಿ ಅದನ್ನ ಓಪನ್ ಮಾಡಿ ನೀವು ಅದನ್ನ ಚೆಕ್ ಮಾಡ್ಕೋಬಹುದು. ಓಕೆ, ಏನಾದ್ರೂ ಡೌಟ್ ಇದೆಯಾ? ಯಾರಾದ್ರೂ ಡೌಟ್ ಇದ್ರೆ ಕೇಳ್ಬೋದು. ಇನ್ನೂ ಡೌಟ್ ಇಲ್ಲ ಅಂತ ಹೇಳಿದ್ರೆ ಇನ್ನೊಂದಕ್ಕೆ ಹೋಗೋಣ ನಾವು. ವೆರಿ ವೆರಿ ಇಂಪಾರ್ಟೆಂಟ್, ಫಾರಿನ್ ಟ್ರಿಪ್. ಯಾರೆಲ್ಲ ಫಾರಿನ್ ಟ್ರಿಪ್ ಹೋಗ್ಲಿಕ್ಕೆ ಕೈ ಎತ್ತಿ. ಎಷ್ಟು ಜನ ಇದ್ದಾರೆ ಫಾರಿನ್? ಎಷ್ಟು ಜನ ಇದ್ದಾರೆ? 70 ಜನ ಇದೆ. ಫಾರಿನ್ ಟ್ರಿಪ್ ಹೋಗ್ಬೇಕಾ? ಇವಾಗಲೇ ಡಿಸೈಡ್ ಮಾಡಿ. ಥೈಲ್ಯಾಂಡ್ ಟ್ರಿಪ್ಪಿಗೆ ಹೋಗ್ಬೋದು ನೀವು. ಇನ್ನು ನಿಮ್ಗೆ 6 ತಿಂಗಳ ಟೈಮ್ ಇದೆ. ಸಾರಿ, ಈಗ 7 ಬಂತಲ್ಲ, ಇನ್ನು 5 ತಿಂಗಳ ಟೈಮ್ ಇದೆ. ಡಿಸೆಂಬರ್ ಒಳಗಡೆ ನೀವು ಡಿಸೈಡ್ ಮಾಡಬೇಕು. IOC ಅಲ್ಲಿ ಸಾಧ್ಯ ಇದೆ, IOC ಅಲ್ಲಿ ಹೋಗ್ಬೋದು. ಈಗ IOC ಇದೆಯಲ್ಲ, 100% ನೀವು ಹೋಗ್ಲಿಕ್ಕೆ ಆಗ್ತದೆ. ಪಾಯಿಂಟ್ ಕೂಡಲೇ ರೈಸ್ ಮಾಡಿ ಬಿಡು. ಯಾಕಂದ್ರೆ ಜಸ್ಟ್ ನಿಮ್ಗೆ 3 ಜನ ಸಾಕು ನಿಮ್ಗೆ. ಈ ತಿಂಗಳಲ್ಲಿ 3, 5 ತಿಂಗಳಿದೆ, ಮಲ್ಟಿಪಲ್ ಮಾಡ್ತಾ ಹೋಗಿ. ಓಕೆ, ಮಲ್ಟಿಪಲ್ ಮಾಡಿ 3 3 9, 9 3 27, 27 3 ನೆಕ್ಸ್ಟ್ ಡಿಸೆಂಬರ್ ಒಳಗಡೆ ನೀವು ಫಾರಿನ್ ಟ್ರಿಪ್ ಅಲ್ಲಿ ಇರ್ತೀರಿ. ನೋಡಿ ಬೇಕಾದ್ರೆ ಟ್ರೈ ಮಾಡ್ಬೋದು. ಓಕೆ, ಶ್ರೀಶೈಲ್ ಅವರೇ ಟ್ರೈ ಮಾಡಿ IOC ಅಲ್ಲಿ. ಅದರ್ವೈಸ್ ನಿಮ್ಗೆ 3500 ಮಾಡ್ತೀರಿ, ಅದ್ರಲ್ಲೂ ಆಗ್ತದೆ, ಅದ್ರಲ್ಲೂ ನೀವು ಮಾಡ್ಬೋದು. ಸೊ ನಿಮ್ಗೆ ಹೇಳ್ಕೊಡ್ತೀನಿ ಹೇಗೆ ಮಾಡ್ಬೋದು ಅಂತ, ನೀವು ಬರ್ಕೊಳ್ಳಿ. ಸೊ ಈಗ ನಿಮ್ಗೆ ಪುನಃ ನಿಮ್ಗೆ ಪ್ರಾಫಿಟ್ ಶೇರಿಂಗ್ ನಿಮ್ಗೆ TSIP ಅಂದ್ರೆ TSIP ವಿದೇಶ ಸಂಚಾರದ ಮೊಬಲಗು ಅಂತ ಹೇಳ್ತಾರೆ. ವಿದೇಶ ಸಂಚಾರ, ಟ್ರಾವೆಲ್ ಸೆಮಿನಾರ್ ಇನ್ಸೆಂಟಿವ್ ಪಾಯಿಂಟ್.
ವಿದೇಶ ಫ್ರೀ. ಈಗ ನಾವು ನೋಡಿ 18 ದೇಶ ನಾವು ನಮ್ಮ ಮಿಸಸ್ ಪ್ರತಿ ವರ್ಷ ಹೋಗ್ತೀವಿ. ಈಗ ಆಲ್ರೆಡಿ ನಮ್ದು ಥೈಲ್ಯಾಂಡ್ ಆಗೋಗಿದೆ. ನೀವು ಇನ್ನು ಯೋಚನೆ ಮಾಡ್ತಾ ಇದ್ದೀರಲ್ಲ, ನಮ್ದು ಥೈಲ್ಯಾಂಡ್ ಪಾಯಿಂಟ್ ಆಗೋಗಿದೆ. ಥೈಲ್ಯಾಂಡ್ ಈಗ ಆಲ್ರೆಡಿ ಅಜರ್ಬೈಜಾನ್ ಒಂದು ಪೆಂಡಿಂಗ್ ಇದೆ, ದುಬೈ ಪೆಂಡಿಂಗ್ ಇದೆ, ಈಗ ಥೈಲ್ಯಾಂಡ್ ಸಹ ಈ ಸಲ ಬಿಡ್ಬೋದೇನೋ, ಹೋಗ್ಲಿಕ್ಕೆ ಬಿಡ್ಬೋದೇನೋ ಥೈಲ್ಯಾಂಡ್. ಸೊ ನಾವು ನಿನ್ನೆ ಹೋಗಿ ಪಾಸ್ಪೋರ್ಟ್ ಎಲ್ಲ ರಿನ್ಯೂವಲ್, ಯಾಕಂದ್ರೆ ಅದು ಎಕ್ಸ್ಪೈರಿ ಆಗ್ಬಿಡುತ್ತೆ. ಪಾಸ್ಪೋರ್ಟ್ ಮಾಡಿ ಇಟ್ಟರು ತೊಂದ್ರೆ, ನಿಮ್ಗೆ 6 ತಿಂಗಳ ಮೊದಲೇ ನೀವು ಅದನ್ನ ರಿನ್ಯೂವಲ್ ಮಾಡ್ಬೇಕಿತ್ತು. ನಾವೆಲ್ಲ ನಿನ್ನೆ ಹೋಗಿ ಅದರೆಲ್ಲ ಆ ರಿನ್ಯೂವಲ್ ಕೆಲಸವನ್ನು ಸಹ ಮಾಡಿ ಇಟ್ಟಿದ್ವಿ. ಯಾಕಂದ್ರೆ ಎನಿ ಟೈಮ್ ಬರ್ಬೋದು ಕಂಪ್ನಿ ರೆಡಿ ಆಗಿ ಅಂತ. ಫ್ರೀ, 1 ವಾರ ಫ್ರೀ, ಯಾರಿಗುಂಟು ಯಾರಿಗಿಲ್ಲ. ಜಸ್ಟ್ ಇಮ್ಯಾಜಿನ್ ಮಾಡಿ, ಪ್ರತಿ ವರ್ಷ ವಿದೇಶ ಪ್ರಯಾಣ. ಬಟ್ ನೀವು ಇದನ್ನ ಸರಿ ತಿಳ್ಕೊಬೇಕು. ನೀವು ತಿಳ್ಕೊಳ್ಳೆ ವಿದೇಶ ಪ್ರಯಾಣ ಹೋಗ್ತೀರಂದ್ರೆ ಆಗುದು. ಈಗ ನಾನು ನಿಮ್ಗೆ ಅದನ್ನೇ ಹೇಳುದು, TSIP ಹೇಗೆ ಹೋಗ್ಬಹುದು. ಸೊ TSIP ಕಂಪನಿ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತದೆ. ನಿಮ್ಗೆ ಯಾರಿಗೆಲ್ಲ TSIP ಹೋಗ್ಬೇಕಂತಿದೆ, ಪರ್ಸನಲ್ PPV ಜಾಸ್ತಿ ಮಾಡಿ. ಎಷ್ಟು ಜಾಸ್ತಿ ಮಾಡಿದ್ರು, ಯಾಕೆಂದ್ರೆ ಪುನಃ ನಿಮ್ಗೆ ಪರ್ಸನಲ್ PPV ಮೇಲೆ 100% ಕೌಂಟ್ ಆಗ್ತದೆ. ಎರಡನೇದು ನಿಮ್ಗೆ ಫಸ್ಟ್ ಲೆವೆಲ್ ಅಲ್ಲಿ ಪುನಃ ಅದೇ ತರ 50%, ಸೆಕೆಂಡ್ ಲೆವೆಲ್ 40%, 30%, 20%, 10. ಪುನಃ ಅದೇ ತರ ನಿಮ್ಗೆ 2, 1, 2, 3, 4, 5 ಆ ರೀತಿ. ಸೊ ನಿಮ್ಗೆ ಕೌಂಟ್ ಆಗ್ತದೆ ಜಾಸ್ತಿ. ಅದಕ್ಕೆ ನಾನು ಹೇಳುದು, ಯಾರೆಲ್ಲ ನಿಮ್ಗೆ ವೆರಿ ಸಿಂಪಲ್, ಈಗ ನಾನು ಇವಾಗಲೇ ಹೇಳ್ತೀನಿ ನೋಡಿ, ನಿಮ್ಗೆ ಯಾರಿಗೆಲ್ಲ ಹೋಗ್ಲಿಕ್ಕೆ ಆಗ್ತದೆ, ಹೇಗೆ ಹೋಗ್ಬೋದು ಅಂತ. ಯಾರೆಲ್ಲ 3,500 PV ಮಾಡ್ತೀರಿ, ನಿಮ್ಗೆ ಚಾನ್ಸ್ 3,500 3,500 PV ಮಾಡ್ತೀರಿ, ನೀವೆಲ್ಲರೂ ಥೈಲ್ಯಾಂಡ್ ಟ್ರಿಪ್ಪಿಗೆ ಬರ್ಬೋದು. ಬಟ್ ನೀವೇನ್ ಮಾಡ್ಬೇಕು, ಈಗ ಆಲ್ರೆಡಿ 6 ಜನರನ್ನ ರೆಡಿ ಮಾಡ್ಬೇಕು. ಈ ತಿಂಗಳಲ್ಲಿ ಜುಲೈ ಅಲ್ಲ ಇದು, ಜುಲೈಯಲ್ಲಿ 6 ಜನ 3,500 PV ಮಾಡಿದ್ರು. ಫಸ್ಟ್ ಡೇ ಇಂಟು 6, 6 0 6 0 6 5 30 6 18 21,000. ಯಾರ್ದೆಲ್ಲ ಈ ತಿಂಗಳಲ್ಲಿ ನಿಮ್ದು ಇದು ಆಗಿದೆ, 6 ಲೈನ್ ಆಗಿದೆ, ನೀವು ಫಾರಿನ್ ಟ್ರಿಪ್ಪಿಗೆ ಬರ್ಬೋದು, ಥೈಲ್ಯಾಂಡ್ ಟ್ರಿಪ್ಪಿಗೆ ಬರ್ಬೋದು. ಇನ್ನು ಟೈಮ್ ಇದೆ. ಹೇಗೆ ಅಂತ ನೋಡೋಣ. ಈಗ ನೋಡಿ 3,500 ನೀವೇನ್ ಮಾಡ್ಬೇಕು, ದಿಸ್ ಇಸ್ ಜುಲೈ. ಬಟ್ ನೀವ್ ಏನ್ ಮಾಡ್ಬೇಕು, 6 ಜನರನ್ನ ಸರಿಯಾಗಿ ಗಟ್ಟಿ ಇಟ್ಕೋಬೇಕು. ಫಾರಿನ್ ಟ್ರಿಪ್ಪಿಗೆ ಹೋಗ್ಬೇಕಾ ಕೇಳಿ, ಎಷ್ಟು ಹೇಳ್ತಾರೆ. 6ದ್ದು ನೀವು 36 ಮಾಡ್ಬೇಕು. ಜುಲೈ ಆಗಸ್ಟ್ ಅಲ್ಲಿ 36. ನೆಕ್ಸ್ಟ್ 36 ಗುಣಿಸು 6ಕ್ಕೆ ಹೋಗಿ, 6 36 3 216. ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ 6 36 3 6 6 9 6 12 12 96. ಅಕ್ಟೋಬರ್ ಅಲ್ಲೇ ನೀವು ಹೋಗ್ಬೋದು. ನವೆಂಬರ್ ಡಿಸೆಂಬರ್ 2 ತಿಂಗಳು ಉಳಿದು ಬಿಡ್ತದೆ. 6 ಜನ 3,500 PV ಮಾಡೋರು 6 ಜನ ನಿಮ್ಮ ಲೈನ್ ಅಲ್ಲಿ ಇದ್ದೀರ ಅಂತ ಹೇಳಿದ್ರೆ 6 36 ಜುಲೈ ಆಗಸ್ಟ್ ಅಲ್ಲಿ ಬೇಕಾದ್ರೂ ಮಾಡ್ಬೋದು. ನೀವು ನೆಕ್ಸ್ಟ್ ಮಂತ್ ಮಾಡಿನೂ ಹೋಗ್ಬೋದು. 6 36 ಜನ ಮಾಡಿದ್ರೆ ನೆಕ್ಸ್ಟ್ ಮಂತ್ ಅಲ್ಲಿ 1 ತಿಂಗಳು ಅಕ್ಟೋಬರ್ ನವೆಂಬರ್ ಅಲ್ಲಿ ಪಾಸ್ ಆಗ್ಬಿಡ್ತೀರಿ. ಡಿಸೆಂಬರ್ ವೈಟ್ ಮಾಡುವ ಅಗತ್ಯ ಇಲ್ಲ. ಯಾರೆಲ್ಲ ಇದ್ದೀರಿ ನೋಡಿ, ಬೇಕಾದ್ರೆ ಯಾರಿಗಾರು ಡೌಟ್ ಇದ್ರೆ ಕೇಳಿ. ನೀವು ಕೇಳ್ಬಹುದು. ಬರೀ 6 into 3,500 PV ಮಾಡ್ಬೇಕು. 6 ಜನರಿಗೆ ನೀವು ಪಾಸ್ಪೋರ್ಟ್ ಎಲ್ಲ ರೆಡಿ ಮಾಡ್ಕೊಡಿ. ಯಾಕಂದ್ರೆ ಲಾಸ್ಟ್ ಮಿನಿಟ್ ಪಾಸ್ಪೋರ್ಟ್ ಆಗುತ್ತೆ. ಅವರಿಗೆ ಅಷ್ಟು ನಂಬಿಕೆ ಇರ್ಬೇಕು. ಗೊತ್ತಾಯ್ತು ನಿಮ್ಗೆ. ಒಂದ್ಸಲ ದೊಡ್ಡ ಯಾಗ ಮಾಡಿದ್ರಂತ. ಯಾವ ಯಾಗ? ಮಳೆ ಬರ್ತದಂತ ಯಾಗ. 100% ಮಳೆ ಬರ್ತದೆ. ಎಲ್ಲರೂ ಹೇಳಿದ್ರು ಮಳೆ ಬರ್ತದೆ, ಯಾರಿಗೆ ದೊಡ್ಡ ಯಾಗ, ದೊಡ್ಡ ಎಷ್ಟೋ ಜನ ಎಲ್ಲ ಬಂದು ಅದಕ್ಕೆ ದೊಡ್ಡ ಎಲ್ಲ ಯಾಗಗಳು ಮಾಡಿ. ಆದ್ರೆ ಅದರಲ್ಲಿ ಒಂದು ಹುಡುಗಿ ಮಾತ್ರ, ಸಣ್ಣ ಹುಡುಗಿ, ಅವಳು ಕೂಡ ಇಟ್ಕೊಂಡು ಹೋಗ್ತಾಳೆ. ಯಾಕೆ ಕೇಳಿದ್ರೆ, ನೋಡಿ ನೀವು ಮಳೆ ಬರ್ತದೆ ಅಂತ ನಾನು ವಾಪಸ್ ಬರೋದು ಹೇಗೆ? ಮಳೆ ಬರ್ತದೆ ಯಾಗ ಮಾಡಿದ್ರೆ ವಾಪಸ್ ಬರ್ಲಿಕ್ಕೆ ನನಗೆ ಕೊಡಬೇಕಲ್ಲ. ಕೆಲವರೆಲ್ಲ ನಗಾಡಿದ್ರೆ. ಆದ್ರೆ ಆ ಹುಡುಗಿಯಿಂದನೇ ಮಳೆ ಬಂತದ್ದು. ಮಳೆ ಬರ್ಲಿಕ್ಕೆ ಕಾರಣ ಆ ಹುಡುಗಿ, ಯಾಗ ಅಲ್ಲ. ಯಾಕೆಂದ್ರೆ ಅವಳು 100% ಮಳೆ ಬರ್ತದಂತ ಗ್ಯಾರಂಟಿಯಾಗಿ ಹೋಗಿದ್ದಾಳೆ. ಅದೇ ತರ ನೀವು ಈಗ ಫಾರಿನ್ ಹೋಗ್ತೀರಿ ಅಂತ ಹೇಳಿದ್ರೆ ನಿಮ್ ಕಿಸೆಯಲ್ಲಿ ಪಾಸ್ಪೋರ್ಟ್ ಇಲ್ಲ ಅಂತ ಹೇಳಿದ್ರೆ ನೀವು ಹೋಗುದು ಹೇಗೆ? ಫಾರಿನ್ ಹೋಗ್ಲಿಕ್ಕೆ ಪಾಸ್ಪೋರ್ಟ್ ಬೇಕು, ಮತ್ತೆ ಅದು ವೀಸಾ, ಅದು ಇವ್ರು ಮಾಡ್ತಾರೆ, ನಮ್ಮ ಕಂಪನಿಯವ್ರು ಮಾಡ್ತಾರೆ. ಪಾಸ್ಪೋರ್ಟ್ ಇಂಪಾರ್ಟೆಂಟ್. ಡಿಸೈಡ್ ಮಾಡಿ, ಮೈಂಡ್ ಸೆಟ್ ಮಾಡಿ. ಇಲ್ಲಿ ಫಾರಿನ್ ಥೈಲ್ಯಾಂಡ್ ನೋಡ್ಬೇಕು. ಥೈಲ್ಯಾಂಡ್ ಬುದ್ಧ 5 ಟನ್ ಬಂಗಾರದ ಬುದ್ಧವನ್ನು ನೋಡ್ಬೋದು ನೀವು. ಥೈಲ್ಯಾಂಡ್ ಅಲ್ಲಿ ಇದ್ದ. ನಾವು ಲೆಕ್ಕ ಹಾಕಿ 5 ಟನ್ ಇದನ್ನ ಬಂಗಾರದ ರೇಟ್ ಎಷ್ಟು ನೋಡಿ. ಪಳ 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 ಹೊಳಿ. ನಾನು ಒಂದ್ಸಲ ಥೈಲ್ಯಾಂಡ್ ಹೋಗಿ ನೋಡಿ ಬಂದೆ, ಅದೇ ಹೇಳುದು ನಿಮ್ಗೆ. ಸೊ ಇಲ್ಲಿ ನೋಡ್ಬೇಕು ನೀವು.
ಎಸ್ ಆ ಬುದ್ಧನನ್ನ ನೋಡೇ ಮಾಡ್ತೀವಿ, ಬಂಗಾರದ ಬುದ್ಧನನ್ನ ನೋಡ್ತೀನಿ ಅಂತ ನೀವ್ ಎಣಿಸ್ಕೋಬೇಕು. ನೀವು ಶೂನ್ಯ ಮಾಡ್ತೀನಲ್ಲ, ಕ್ರಿಯೇಟ್ ಮಾಡೋದು, ಕ್ರಿಯೇಟರ್ ಆಫ್ ಶೂನ್ಯ. ಸೊ ನೋಡ್ಬೋದು ನೀವು. ಸೊ ಹಾಗಾಗಿ ನಾನು ಹೇಳೋದು ಜಸ್ಟ್ ಇಲ್ಲಿ ಇಂಪಾರ್ಟೆಂಟ್, ಎಸ್ ನಾನು ಮಾಡೇ ಮಾಡ್ತೀನಿ, ಡಿಸೈಡ್ ಮಾಡಿ ದಿನ ಬರೀರಿ, ಥೈಲ್ಯಾಂಡ್ ಅನ್ನ ನೋಡಿ, ಅಫರ್ಮೇಶನ್ ಕೊಡಿ, ನಾನು ಥೈಲ್ಯಾಂಡಿಗೆ ಹೋಗ್ತೀನಿ, ನಾನು ಥೈಲ್ಯಾಂಡಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ. ಜನ ಇವನಿಗೆ ಏನಾಗಿದೆ ಮಾರ ಇವ್ರಿಗೆ ಅಂತ ಕೇಳ್ಬೇಕಂತ. ಆತರ ಗೊತ್ತಾಯ್ತಾ ನಿಮ್ಗಿದು 6x6 ಸ್ಟ್ರಾಟಜಿಯಲ್ಲಿ ಯಾರು ಬೇಕಾದ್ರೆ ಯಾರೆಲ್ಲ ಇದ್ರಿ, ಇನ್ನು ನಿಮ್ಗೆ ಸೀರಿಯಸ್ ಬೇಕು ನಂತರ ಕೌನ್ಸಿಲಿಂಗ್ ಮಾಡಿ. ಯಾಕಂದ್ರೆ ಈ 3,500ಕ್ಕೆ ನಾವೀಗ ಟ್ರೈನಿಂಗ್, ಸ್ಪೆಷಲ್ ಟ್ರೈನಿಂಗ್ ಅವರಿಗೆ ಕೊಡ್ಲಿಕ್ಕೆ ಇದೀವಿ. ಅವರಿಗೆಲ್ಲ ರಿಟರ್ನ್ ಬರ್ಸ್ಬಿಟ್ಟು ಯಾವ ರೀತಿ ನೀವು ಥೈಲ್ಯಾಂಡ್ ಟ್ರಿಪ್ಗೆ ಹೋಗ್ಬೋದು ಅದ್ರ ಬಗ್ಗೆ ನಾವು ತಿಳಿಸ್ತಾ ಇದೀವಿ. ಸೊ ಅವರಿಗೆ ಒಂದು ಸ್ಪೆಷಲ್ ಗ್ರೂಪ್ ಇರ್ತದೆ, ಯಾರೆಲ್ಲ 3,500 ಮಾಡ್ತಾರೆ ಅವ್ರಿಗೆ ಮಾತ್ರ ಅದ್ರಲ್ಲಿ ಆಡ್ ಮಾಡಿರ್ತೀವಿ, ಉಳಿದವ್ರನ್ನ ಅದ್ರಲ್ಲಿ ಆಡ್ ಮಾಡಿರುವುದಿಲ್ಲ. ಸೊ ಆದ್ರಿಂದ ನೀವು ಇದನ್ನ ನೀವು ಇಮಿಡಿಯೇಟ್ ಇದ್ರ ಮತ್ತೆ ನಿಮ್ಗೆ ಎಷ್ಟು ನೀವು ಮತ್ತೆ ಇಲ್ಲಿ 1296 ನೀವು ಬರೇ ಫಾರಿನ್ ಟ್ರಿಪ್ ಅಲ್ಲ, ನಿಮ್ಮ ಇನ್ಕಮ್ 1 ಲಕ್ಷದ ಮೇಲೆ ಹೋಗಿರ್ತದೆ ನೋಡಿ, ತಿಂಗಳ ಇನ್ಕಮ್ 1 ಲಕ್ಷ ಮೇಲೆ ಹೋಗಿರ್ತದೆ. ಸೊ ಆದ್ರಿಂದ ಸೀರಿಯಸ್ ಯಾರಿದ್ರಿ, ನಿಮ್ಗೆ ಸ್ಪೆಷಲ್ ಟ್ರೈನಿಂಗ್ ನಾವು ಕೊಡ್ಲಿಕ್ಕೆ ರೆಡಿ ಇದ್ದೀವಿ. ಅಟ್ಲೀಸ್ಟ್ ನೀವು 50 ಜನ ರೆಡಿ ಮಾಡಿ, ಡೆಫಿನೆಟ್ಲಿ ಮಾಡಿ. ಓಕೆ, ಈಗ ಆಲ್ಮೋಸ್ಟ್ ನಿಮ್ಗೆ ಸಿಕ್ಕಿದೆ 2 ಉಳಿದಿದೆ. ಈಗ 8 ಆಯ್ತು, 9 ಮತ್ತೆ 10. 9ನೇದು ಏನಂದ್ರೆ ಹ್ಯಾಂಡ್ ಫೋನ್ ಇನ್ಸೆಂಟಿವ್. ಹ್ಯಾಂಡ್ ಫೋನ್ ಇನ್ಸೆಂಟಿವ್ ಎಷ್ಟು ಜನ ತಗೊಂಡಿದ್ದೀರಿ? ನೀವು ಇಲ್ಲಿದ್ದೀರಿ, ನಿಮ್ ಕೆಳಗಡೆ 1 2 3 60,000 PV 60,000 PV 60,000 PV ಮಾಡಿದವರಿಗೆ ಕಂಪನಿ ನಿಮ್ಗೆ 12,500 ರೂಪಾಯಿ. ನೆಕ್ಸ್ಟ್ ಅಂತ ಹೇಳಿದ್ರೆ ಇಲ್ಲಿ ನೀವು ಜನರಿಗೆ ಪುಷ್ ಮಾಡ್ಬೇಕಿದು, ಜಸ್ಟ್ ಒನ್ ಟೈಮ್ ಅಲ್ಲಿ ಕೊಡೋದು. ನಿಮ್ಗೆ ಸ್ಕೂಟಿ ತಗೋಬಹುದು, ಬೈಕ್ ತಗೋಬಹುದು ಅಂತ ಹೇಳಿ ಅವರಿಗೆ ಡಿಎಕ್ಷನ್ ಆಗಲಿ. ಸೊ ನೀವೇನ್ ಮಾಡ್ಬೇಕು, ನಿಮ್ ಕೆಳಗಡೆ 3 ಜನನ ಸಪೋರ್ಟ್ ಮಾಡಿ. ಸ್ಟಾರ್ ರೂಬಿ, ನೀವು ಸ್ಟಾರ್ ರೂಬಿ ಆದ್ರಿ. ನೆಕ್ಸ್ಟ್ ನಿಮ್ಗೆ 1 ಲಕ್ಷ ಬೇಕು, ಕಾರ್ ತಗೋಬೇಕಂತ ಹೇಳಿದ್ರೆ ಏನ್ ಮಾಡ್ಬೇಕು ಹೇಳಿ? ಸ್ಕೂಟಿ ಆಗಿದೆ, ಮಳೆಗಾಲ ಇದೆ, ಕಾರ್ ತಗೋಬೇಕು ಅಂತ ಹೇಳಿದ್ರೆ ನೀವೇನ್ ಮಾಡ್ಬೇಕು? ಅವರಿಗೆ ನೀವು ಇಲ್ಲಿದ್ದೀರಿ ಸ್ಟಾರ್ ರೂಬಿ, ನಿಮ್ಗೆ 12,500 ಬಂದಿದೆ. ಸೊ 5 ಜನರಿಗೆ ಫಸ್ಟ್ ಲೆವೆಲ್ ಅಲ್ಲಿ ಇರ್ಬೇಕು ಮಾತ್ರ 12,500. ಇಲ್ಲಿ 12,500 ಫಸ್ಟ್ ಲೈನ್ 12,500 12,500 12,500 ಅಂದ್ರೆ ಇವರೆಲ್ಲರೂ ಸ್ಟಾರ್ ರೂಬಿ, 5 ಸ್ಟಾರ್ ರೂಬಿ ಪ್ಲಾನ್ ಇದೆ, 5 ಸ್ಟಾರ್. ಇದು ವರ್ಕ್ ಆಗ್ತದೆ ಫಾರಿನ್ ಟ್ರಿಪ್ಪಿಗೆ, ಇದು ಸಹ ವರ್ಕ್ ಆಗ್ತದೆ ನೀವು. ಸೊ ಇದನ್ನ ನೀವು ಕಾನ್ಸಂಟ್ರೇಟ್ ಮಾಡಿ ವರ್ಕ್ ಮಾಡ್ಬೋದು. ಬಟ್ ನಿಮ್ಗೆ ಓನ್ಲಿ ಕಾನ್ಸಂಟ್ರೇಟ್ ಇದಕ್ಕೆ ಆದ ನಂತರ ನೀವು 3,500 ಇವರಿಗೆ ಪ್ಲಗ್ ಮಾಡ್ಬೇಕು. ಸೊ ಇದಕ್ಕೆ ನೀವು ಪ್ಲಗ್ ಮಾಡಿ, ಇವರೆಲ್ಲರೂ ಫಸ್ಟ್ ಲೈನ್ ಅಲ್ಲಿ 12,500 ಎಲ್ಲರೂ ತಗೊಂಡ್ಬಿಟ್ರು ಅಂತ ಹೇಳಿದ್ರೆ 6 ಜನ ಮೊಬೈಲ್ ಫೋನ್ ಇನ್ಸೆಂಟಿವ್ ತಗೊಂಡಿದ್ದಾರೆ, 6 ಜನ ಬೈಕ್ ತಗೊಂಡಿದ್ದಾರೆ ಅಂತ ಎಣಿಸ್ಕೊಳ್ಳಿ. 12,500 ಕೊಟ್ಟು ಬೈಕ್ ತಗೊಂಡಿದ್ದಾರೆ, 6 ಬೈಕ್, 6 ಸ್ಟಿಕ್ಕರ್ ಅಂಟಿಸ್ಬಿಟ್ಟಿದೆ. ಅಥವಾ ಸ್ಕೂಟಿ ತಗೊಳಿದ್ರಿ, ಎಲ್ಲ DXN ಸ್ಟಿಕ್ಕರ್ 6 ಸ್ಕೂಟಿ ಫೋಟೋ ತೆಗಿರಿ, ನಿಮ್ದು ಒಂದು ಸ್ಕೂಟಿ ತೆಗಿಬೇಕು. ಸೊ ತೆಗೆದ ನಂತರ ಈಗ ಏನ್ ಮಾಡ್ಬೇಕಂದ್ರೆ ನೆಕ್ಸ್ಟ್ ನೀವ್ ಏನ್ ಮಾಡ್ಬೇಕಂದ್ರೆ ನಿಮ್ಗೆ 1 ಲಕ್ಷ ಬರ್ತದೆ. ನಿಮ್ಗೆ ಇದು ಇಷ್ಟು ಮಾಡಿದಾಗ ನಿಮ್ಗೆ 1 ಲಕ್ಷ ಸಿಕ್ತು. ಇವಾಗ ಏನ್ ಮಾಡ್ಬೇಕು, ನೀವು ಕಾರ್ ತಗೋಬೇಕು. ಗೊತ್ತಾಯ್ತಾ ನಿಮ್ಗೆ? DXN 1 ಲಕ್ಷ ಕೊಡಿ, ಒಂದು ಗಾಡಿ ತಗೊಳ್ಳಿ, DXN ಕಾರ್ ಅಂತ ಹಾಕ್ಬಿಡಿ. ಏನ್ ಮಾಡ್ಬೇಕಂದ್ರೆ ಈ 5 ಜನರಿಗೆ ಕಾರ್ ತೋರಿಸ್ಬೇಕು. ನೀವು ಕಾರ್ ತಗೋಬೇಕಾ ನೀವು ಅಂತ ಏನ್ ಮಾಡ್ಬೇಕು, ನೀವು 5 ಸ್ಟಾರ್ ರೂಬಿ ಮಾಡಿ ಹೇಳಿ. ಗೊತ್ತಾಯ್ತಾ? ಈಗ ನೀವೆಲ್ಲ ಸ್ಕೂಟಿ ತಗೊಂಡಿದ್ರಿ, ನೀವು ಕಾರ್ ತಗೋಬೇಕಾದ್ರೆ ನೀವು 5 ಸ್ಟಾರ್ ರೂಬಿ ಮಾಡಿ. ಎಷ್ಟಾಯ್ತು ಅಲ್ಲಿಗೆ? 5 25 ಜನ ಸ್ಟಾರ್ ರೂಬಿ ಆದ್ರು. 25 ನೆಕ್ಸ್ಟ್ 125 ನಿಮ್ಗೆ ಫಾರಿನ್ ಟ್ರಿಪ್ 1 ಲಕ್ಷ ಸಿಗ್ತದೆ ನೋಡಿಬೇಕಾದ್ರೆ. ಈ ಪ್ಲಾನ್ ಅಲ್ಲೂ ಹೋಗ್ಬೋದು. ಜನರಿಗೆ ನೀವು ಬೈಕು ಕಾರ್ ತೋರ್ತಾವ್ ಹೇಗೆ ಮಾಡ್ಬೋದು ನೋಡಿ. ಓಕೆ, ಈಗ ನಿಮ್ಗೆ ಕಂಪ್ಲೀಟ್ ನಾನು ಮಾರ್ಕೆಟಿಂಗ್ ಪ್ಲಾನ್ ಬಗ್ಗೆ ಹೇಳಿದ್ದೀನಿ. ಅಶೋಕ್ ಟೈಮ್ ಎಷ್ಟಾಯ್ತು? 8:10 ಸರ್. 8:10 8:10. ಹಾಗಿದ್ರೆ ನಾಳೆ ನಾವು IOC ಪ್ಲಾನ್ ಅನ್ನ ನಾಳೆ ಮಾಡೋಣ. ಇವತ್ತಿಗೆ ಇಲ್ಲಿ ಪ್ಲಾನ್ ಅನ್ನ ಇದನ್ನ ಮುಗಿಸ್ಬಿಟ್ಟು IOC ಪ್ಲಾನ್ ನಾಳೆ ತಗೊಳ್ಳೋಣ. ಸೊ ಈಗ ನಿಮ್ಗೆ ನಾನು ಹೇಳೋದು ವೆರಿ ಸಿಂಪಲ್ ಆಗಿ ಈ 6x6 ಪ್ಲಾನಿಗೆ ಪ್ಲಗ್ ಆಗಿ, ತುಂಬಾ ಈಸಿ ಇದು. 6x6 ಪ್ಲಾನಿಗೆ ಪ್ಲಗ್ ಆಗಿ ಬೇಕಾದಷ್ಟು ನೀವು ಇನ್ಕಮ್ ಅನ್ನ ಇದರಲ್ಲಿ ಗಳಿಸ್ಲಿಕ್ಕೆ ಆಗ್ತದೆ. ಯಾರಿಗೆಲ್ಲ ಡೌಟ್ ಇದೆ, ಅರ್ಥ ಆಗ್ಲಿಲ್ಲ ಈ 10 ಸ್ಟೆಪ್ಗಳು, ನಾಳೆ 11ನೇ ಸ್ಟೆಪ್ IOC ಇದೆ, ಅದು ನಾಳೆ ಮಾಡೋಣ. ಇವತ್ತಿಗೆ 10 ಸ್ಟೆಪ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಏನಾದ್ರೂ ನಿಮ್ಗೆ ಪ್ಲಾನ್ ಬಗ್ಗೆ ಡೌಟ್ ಇದ್ರೆ, ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ನೀವು ಪುನಃ ಕ್ವಶನ್ ರೈಸ್ ಮಾಡ್ಬೋದು. ಯಾರಾದ್ರೂ ಡೌಟ್ ಇದ್ರೆ ಕ್ಲಿಯರ್ ಮಾಡ್ಕೊಳ್ಳಿ. ಆಲ್ರೆಡಿ ಎಷ್ಟು ಜನ ಇದ್ರಿ? 69
ಓಕೆ 69 ಜನ ಇದ್ದೀರಿ ಮಾರ್ಕೆಟಿಂಗ್ ಪ್ಲಾನ್ ಅಲ್ಲಿ 69 ಜನ 10 ಜನ ಡಿಸೈಡ್ ನಾವು ಹೋಗ್ತಾ ಇದೀವಿ ಬನ್ನಿ ನಮ್ ಜೊತೆಗೆ ಫಾರಿನ್ ಟ್ರಿಪ್ ಗೆ ಡಿಸೈಡ್ ಮಾಡ್ಬೇಕಷ್ಟೇ ಇಲ್ಲಿ ಪಾಸ್ಪೋರ್ಟ್ ರೆಡಿ ಮಾಡಿ ನೋಡಿ ನೀವು ಆಗೋದಿಲ್ವಾ ನೋಡಿ ಪಾಸ್ಪೋರ್ಟ್ ಕಾಪಿ ಬೇಕಾದ್ರೆ ಕಿಸೆಯಲ್ಲಿ ಇಟ್ಕೊಳ್ಳಿ ಜನರಿಗೆ ತೋರಿಸಿ ನಾನು ಥೈಲ್ಯಾಂಡ್ ಗೆ ಹೋಗ್ತಾ ಇದ್ದೀನಿ ಅಂತ ಜನ ಹೇಳ್ಬೇಕಾ ಜನ ನಗಬೇಕು ನಿಮ್ಗೆ ಆ ರೀತಿಯಲ್ಲಿ ನೀವು ಮಾಡಿದ್ದೆ ಆದ್ರೆ ಸಾಧ್ಯ ಆಗ್ತದೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ವೆರಿ ಮಚ್ ತುಂಬಾ ಒಳ್ಳೆ ರೀತಿಯಲ್ಲಿ ಹೇಳಿದ್ವಿ ಆನಂದ್ ಶೆಟ್ಟಿ ಅವರು ಮಾತಾಡ್ತಾ ಇದ್ದಾರೆ. ಸರ್ ಗುಡ್ ಮಾರ್ನಿಂಗ್ ಹೇಳಿ ಆನಂದ್ ಶೆಟ್ಟಿ ಅವರೇ. ಇವಾಗ ಈಗ ಫಾರಿನ್ ಟ್ರಿಪ್ ಅಂತ ಪ್ರಾಫಿಟ್ ಶೇರಿಂಗ್ ಇದಕ್ಕೆ ಬರ್ತದೆ ಅಂತ ಹೇಳಲ್ಲ ಇನ್ಸೆಂಟಿವ್ ಅಂತ ಬರ್ತಾ ನಮ್ ಇದು ತೆಗೆದವಾಗ ಅದ್ರ ಯಾವ ದೇಶದ ಅಂತ ಗೊತ್ತಾಗ್ತಿಲ್ಲ ಅದೆಲ್ಲಿ ತೆಗಿಬೇಕು? ಓಕೆ ಅದನ್ನ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಇ ವರ್ಲ್ಡ್ ಅಂತ ಇದೆ ನೋಡಿ dxn2u.com ಅಲ್ಲಿ ಇ ವರ್ಲ್ಡ್ ಅಂತ ಒಂದಿದೆ. ಇ ವರ್ಲ್ಡ್ ಅಲ್ಲಿ ಹೋಗಿ ನೀವು ಅಲ್ಲಿ ಓಪನ್ ಮಾಡಿ ನೀವು ಅಲ್ಲಿ ಅದನ್ನ ನೋಡ್ಬೋದು. ಇ ವರ್ಲ್ಡ್ ಇದರಲ್ಲಿ ಇ ವರ್ಲ್ಡ್ ಅಕೌಂಟ್ ಇದೆಯಾ ನಿಮ್ಮ ಹತ್ರ? ಹೌದು ಇದೆ. ಓಕೆ ಅದರಲ್ಲಿ ನಿಮ್ಗೆ ಬೋನಸ್ ಸ್ಟೇಟ್ಮೆಂಟ್ ಅಂತ ಇದೆ ನೋಡಿ. ಮೆನು ಹೋಗ್ಬಿಡಿ. ಮೆನು ಹೋಗಿ ಅಲ್ಲಿ ಕ್ಲಾಸ್ ಅಲ್ಲಿ ನಿಮ್ಗೆ ಬೋನಸ್ ಅಂತ ಇದೆ ಬೋನಸ್ ಸ್ಟೇಟ್ಮೆಂಟ್ ಅಂತ ಇದೆ ನೀವು ಅದಕ್ಕೆ ಕ್ಲಿಕ್ ಮಾಡಿ. ಅದಕ್ಕೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಕಂಪ್ಲೀಟ್ ಫಾರಿನ್ ಬೋನಸ್ ಸ್ಟೇಟ್ಮೆಂಟ್ ಫಾರಿನ್ ಅಲ್ಲಿ ಎಲ್ಲೆಲ್ಲಿ ಯಾರೆಲ್ಲ ಪರ್ಚೇಸ್ ಮಾಡಿದ್ರೆ ಅದೆಲ್ಲ ಡೀಟೇಲ್ ಇರ್ತದೆ. ನಿಮ್ಮ ಅಕೌಂಟ್ ಅಲ್ಲಿ ಎಷ್ಟಿದೆ ಅಂತ ನೋಡ್ಕೋಬಹುದು. ಮತ್ತೆ ಅದಲ್ಲದೆ ನಿಮ್ಗೆ ಏನೇನ್ ಬಂದಿದೆ ನೋಡಿ ಇಲ್ಲಿ ಪ್ರಾಫಿಟ್ ಶೇರಿಂಗ್ ಅದರಲ್ಲಿ ಡೀಟೇಲ್ ಕಾಣ್ತದೆ ಅದರಲ್ಲಿ ಸಿಗ್ತದೆ. ಸೊ ಓಕೆ ಸರಿ ಸರಿ ಇನ್ನಾದ್ರೂ ಕೇಳಿಕ್ಕಿದ್ರೆ ಕೇಳ್ಬೋದು ಇಲ್ಲ ಅಂದ್ರೆ ನಾವು ಇವತ್ತಿನ ಪ್ರೋಗ್ರಾಮ್ ಶೈಲಾ ಶೆಟ್ಟಿ ಅವರೇ ಶೈಲಾ ಶೆಟ್ಟಿಗೆ ಓಪನ್ ಮಾಡಿ. ಮಾಡಿದೆ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಹೇಳಿ ಮೇಡಮ್. ಸರ್ ನಮ್ಮ ಸೆಕೆಂಡ್ ಜನರೇಷನ್ ಅಲ್ಲಿ ಡೈಮಂಡ್ ಬಂದಾಗ ಫಸ್ಟ್ ಫ್ರಂಟ್ ಲೈನ್ ಅಲ್ಲಿ ಡೈಮಂಡ್ ಇರ್ತಾರೆ ಆ ಡೈಮಂಡ್ ಕೆಳಗೆ ಮತ್ತೊಂದು ಡೈಮಂಡ್ ಬಂದಾಗ ಅಲ್ಲಿಂದ ಇನ್ಕಮ್ ಇರುತ್ತಲ್ವಾ ಸರ್ ನಮ್ಗೆ? ಸೆಕೆಂಡ್ ಜನರೇಷನ್ ಫಸ್ಟ್ ಲೆವೆಲ್ ಅಲ್ಲಿ ವರ್ಷ ಅಂತ ಇಟ್ಕೊಳ್ಳಿ. ಸೆಕೆಂಡ್ ಲೆವೆಲ್ ಅಲ್ಲಿ ಮಾಲತಿ ಅವರು ಇರ್ತಾರೆ. ಒಂದು ಉದಾಹರಣೆ ಹೇಳ್ತಾ ನಿಮ್ಗೆ ಈಗ ನಿಮ್ಗೆ ಇನ್ಕಮ್ ಬರುದಿಲ್ಲ ನಿಮ್ಗೆ ಇಲ್ಲಿಂದ ಬರುದಿಲ್ಲ. ಇಲ್ಲಿಂದ ಬರ್ಬೇಕಾದ್ರೆ ಇನ್ನೊಂದು ಲೈನ್ ರಾಜೇಶ್ವರಿ ಅವ್ರನ್ನ ಡೈಮಂಡ್ ಮಾಡ್ಬೇಕು ನೀವು. ಇಲ್ಲಿ ಇವರಿಗೆ ಇದು ಬಿಟ್ಕೊಡ್ಬೇಕು ವರ್ಷ ಅವ್ರಿಗೆ ಇದನ್ನ ಬಿಟ್ಕೊಡ್ಬೇಕು ಯಾಕಂದ್ರೆ ವರ್ಷ ಅವರು ಅಲ್ಲಿ ಸಪೋರ್ಟ್ ಮಾಡ್ತಾರೆ. ನೀವು ಇಲ್ಲಿ ರಾಜೇಶ್ವರಿ ಡೈಮಂಡ್ ಮಾಡಿದಾಗ ನಿಮ್ಮ ಕೆಳಗಡೆಯಿಂದ ಇಲ್ಲಿಂದ ನಿಮ್ಗೆ ಸ್ಟಾರ್ಟ್ ಆಗ್ತದೆ 3%. ಅಂದ್ರೆ ನಿಮ್ದ ಕ್ವಾಲಿಫಿಕೇಶನ್ ಇಂಪಾರ್ಟೆಂಟ್ ಇರ್ತದೆ. ಇಲ್ಲಿ ವಿಡ್ತ್ ಹೋಗ್ಬೇಕು ನೀವು. ನೆಕ್ಸ್ಟ್ ಲೈನ್ ಯಾರಿದ್ದಾರೆ ನೋಡಿ ಸುಜಿತ್ ಅವರಿಗೆ ಡೈಮಂಡ್ ಮಾಡಿ ಇಲ್ಲಿ ಜಾಸ್ತಿ ಆಯ್ತು ನೋಡಿ ಆಗ. ಆಮೇಲೆ ನೆಕ್ಸ್ಟ್ ಲೈನ್ ಯಾರಿದ್ದಾರೆ ನೋಡಿ ಅವರಿಗೆ ಮಮತಾ ಅವರಿಗೆ ಡೈಮಂಡ್ ಮಾಡಿ ಇಲ್ಲಿ ನೋಡಿ 3 ಜಾಸ್ತಿ ಆಗ್ತಾ ಹೋಗ್ತಾ ಇರ್ತದೆ. ಅಲ್ಲಿ ಡೈಮಂಡ್ ಆದಾಗ ಇದು ಇಲ್ಲಿ ಜಾಸ್ತಿ ಆಗ್ತದೆ 3.3 3.7 4.1 4.7 ಇನ್ಕ್ರೀಸ್ ಆಗ್ತದೆ. ಇಲ್ಲಿ ಡೈಮಂಡ್ ಆಗ್ತಾ ಹೋಗ್ತಾ ಇರ್ಬೇಕು. ವಿಡ್ತ್ ಅಂಡ್ ಡೆಪ್ತ್ ಎರಡು ಇಂಪಾರ್ಟೆಂಟ್. ನೀವು ಬರೀ ನೀವು ನಿಮ್ಮದು ಡ್ರೀಮ್ ನೋಡ್ಕೋಬೇಕು. ಇದು ಇವರ ಡ್ರೀಮ್ ನಿಮ್ಮ ಡ್ರೀಮ್ ಇಂಪಾರ್ಟೆಂಟ್ ಇದೆ ವಿಡ್ತ್. ಸೊ ಅದರಿಂದ ನೀವು ಇಲ್ಲಿ ನಿಮ್ಗೆ 20% ಇಲ್ಲಿ ನೀವು ಕೆಲಸ ಮಾಡಿದ್ರೆ 70% ಮಾಡಿ ತೊಂದರೆ ಇಲ್ಲ. 20% ನಿಮ್ದು ನೋಡ್ಕೋಬೇಕಾಗ್ತದೆ. ಸೊ ನೀವು ಕ್ವಾಲಿಫಿಕೇಶನ್ ಆಗ್ಲಿಲ್ಲ ಅಂದ್ರೆ ಇದು ಕೆಳಗೆ ಹೋಗ್ತಾ ಇರ್ತದೆ. ಇಲ್ಲಿ ಇನ್ಕಮ್ ಜನರೇಟ್ ಆಗೋದಿಲ್ಲ. ಸೊ ಇನ್ಕಮ್ ಜನರೇಟ್ ಆಗಿದ್ರೆ ವಿಡ್ತ್ ಅಲ್ಲಿ ನೀವು ಡೈಮಂಡ್ ಗಳನ್ನ ಕ್ರಿಯೇಟ್ ಮಾಡ್ಬೇಕು. ಮತ್ತೆ ಪಾಂಡೆ ಇದ್ದಾರೆ ಅವರೆಲ್ಲ ಇದ್ದಾರಲ್ಲ ಅವ್ರಿಗೆಲ್ಲ ನೀವು ಪಿಕಪ್ ಮಾಡಿದ್ರೆ ಅವರಿಗೆ ಇನ್ಕಮ್ 100% ಬಂದೇ ಬರ್ತದೆ. ಸೊ ಅದರಿಂದ ವಿಡ್ತ್ ಅಂಡ್ ಡೆಪ್ತ್ ವೆರಿ ವೆರಿ ಇಂಪಾರ್ಟೆಂಟ್. ವಿಡ್ತ್ ಡೆಪ್ತ್ ಮೇಲೆನೆ ಹೋಗಿರ್ತದೆ. ಸೊ ಫಾರ್ ಎಕ್ಸಾಂಪಲ್ ನೀವು ನೋಡಿ ಇಲ್ಲಿದ್ದೀರಿ. ಸೊ ಟ್ರಿಪಲ್ ಡೈಮಂಡ್ ಅಂತ ತಿಳ್ಕೊಳ್ಳಿ. ಟ್ರಿಪಲ್ ಡೈಮಂಡ್ ಅಂದ್ರೆ 1 ಡೈಮಂಡ್ 2 3 4 5 6. ಸೊ ಟ್ರಿಪಲ್ ಡೈಮಂಡ್ ಕ್ವಾಲಿಫೈ ಆಗಿದೆ. ಸೊ ಇಲ್ಲಿ ನಿಮ್ಗೆ ಕೆಳಗಡೆ ಇವರಿಂದ ಈ ಲೈನ್ ಅಂದ್ರೆ ನಿಮ್ಗೆ ಇಲ್ಲಿ 5% ಬರ್ತದೆ. ಇವರಿಂದ ನಿಮ್ಗೆ 7.1% ಬರ್ತದೆ. ಇವರಿಂದನೂ ಸೇಮ್ 7.1. ಇನ್ನು ಇವರಿಂದ ಇಲ್ಲಿ ಕಟ್ ಆಫ್ ಇದ್ರೆ ಮಾತ್ರ ಡಿಫ್ರೆನ್ಸ್ ಬರ್ತದೆ. ಕಟ್ ಆಫ್ ಇಲ್ಲ ಅಂತ ಹೇಳಿದ್ರೆ ಅಷ್ಟು ಬಂದ್ಬಿಡ್ತದೆ ನಿಮ್ಗೆ. ಈಗ ಕೆಳಗಡೆನೂ ನಿಮ್ಗೆ ಇಲ್ಲಿ ಬಂದ್ಬಿಟ್ಟಿರ್ತಾರೆ ಡಬಲ್ ಡೈಮಂಡ್. ಆವಾಗ ಡಬಲ್ ಡೈಮಂಡ್ ಇಲ್ಲಿ 7.1 ಇದೆ ಇಲ್ಲಿ 4.3 ಇದೆ ಮೈನಸ್ ಆಗಿ ನಿಮ್ಗೆ 7ರಲ್ಲಿ 4 ಅಂದ್ರೆ 3 ಸಾಧಾರಣ 2 9 2.9 ಬೋನಸ್ ಇಲ್ಲಿಂದ ಬಂದ್ಬಿಡ್ತದೆ ಮೇಲೆ ಬರ್ತದೆ. ಹಾಗಾಗಿ ವಿಡ್ತ್ ಅಂಡ್ ಡೆಪ್ತ್ ಇಂಪಾರ್ಟೆಂಟ್ ಇದೆ. ನೀವು ಎರಡನ್ನೂ ನೀವು ಮೇಂಟೈನ್ ಮಾಡ್ಬೇಕಾಗ್ತದೆ. ಆದಷ್ಟು ನಾನು ಹೇಳೋದು ನಿಮ್ಗೆ ಟ್ರಿಪಲ್ ಡೈಮಂಡ್ ಗೆ ನೀವು ಕ್ವಾಲಿಫಿಕೇಶನ್ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಹಾಗೆ ಡೆಪ್ತ್ ಇದೆಲ್ಲ ಹೇಳಿರಲ್ಲ ನಿಮ್ಗೆ ಎರಡೇ ಹೇಳೋದು ನಿಮ್ಗೆ
ವಿಡ್ತ್ ಅಂದ್ರೆ ಇನ್ಕಮ್ ಬರ್ಕೊಳ್ಳಿ, ಡೆಪ್ತ್ ಅಂದ್ರೆ ಸೆಕ್ಯೂರಿಟಿ, ಎರಡು ಬೇಕಾಗ್ತದೆ. ವಿಡ್ತ್ ಇನ್ಕಮ್, ವಿಡ್ತ್ ಜಾಸ್ತಿ ಹೋದಷ್ಟು ನಿಮ್ಗೆ ಇನ್ಕಮ್ ರೈಸ್ ಆಗ್ತಾ ಹೋಗ್ತದೆ, ಕೆಳಗೆ ಹೋದಷ್ಟು ಗಟ್ಟಿ, ಮರದ ಬೇರ್ ಗಟ್ಟಿ ಆದ ಗಟ್ಟಿ ನಿಲ್ತದೆ. ಇದು ಎರಡು ಇರ್ತದೆ, ವಿಡ್ತ್ ಅಂಡ್ ಡೆಪ್ತ್ ಎರಡನ್ನು ನೀವು ಮೇಂಟೈನ್ ಮಾಡ್ಬೇಕಾಗ್ತದೆ. ಸೊ ಇದು ಅದರಿಂದ ಅರ್ಥ ಆಗಿದೆಯಲ್ಲ? ಸೊ ಅದರಿಂದ ವಿಡ್ತ್ ಅಂಡ್ ಡೆಪ್ತ್ ಮೇಂಟೈನ್ ಮಾಡಿ, ಅವಾಗ ವರ್ಕ್ ಆಗ್ತದೆ. ಓಕೆ, ಎನಿ ಡೌಟ್ ಇದ್ರೆ ಕೇಳಿ, ಎನಿ ಡೌಟ್ ವಿ ವಿಲ್ ಕ್ಲಾರಿಫೈ. ಯಾಕಂದ್ರೆ ನಿಮ್ಗೂ ಜನರಿಗೆ ಹೇಳಲಿಕ್ಕೆ ಅನುಕೂಲ ಆಗ್ತದೆ, ಕೇಳ್ಬೋದು. ಓಕೆ, ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಸ್ತೀನಿ. ಮಂಜುನಾಥ್ ಅವರೇ ಮಾತಾಡಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಹೇಳಿ. ತುಂಬಾ ಚೆನ್ನಾಗಿತ್ತು ಸರ್ ಮಾರ್ಕೆಟಿಂಗ್ ಪ್ಲಾನು, ತುಂಬಾ ಡೀಟೇಲ್ಡ್ ಮಾರ್ಕೆಟಿಂಗ್ ಪ್ಲಾನ್, ಮೈಂಡ್ ಬ್ಲೋಯಿಂಗ್. ನಾವು ಫಾರಿನ್ ಟ್ರಿಪ್ಗೆ ಅಚೀವ್ಮೆಂಟ್ ಮಾಡೇ ಮಾಡ್ತೀನಿ ಸರ್. ನಾನು 2022ಕ್ಕೆ ನಾನು ಫಾರಿನ್ ಟ್ರಿಪ್ಗೆ ನಾನು ಇನ್ನು ಫುಲ್ ಎಫರ್ಟ್ ಹಾಕ್ತೀನಿ. ತುಂಬಾ ಚೆನ್ನಾಗಿ ನಮಗೆ ಮೋಟಿವೇಟ್ ಮಾಡಿದ್ದೀರಾ. ವೆರಿ ವೆರಿ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಇದನ್ನ ಬರ್ಕೊಳ್ಳಿ. 3,500 ಪರ್ಸನಲ್ PV ನಾನು ಮಾಡ್ತಾ ಇದ್ದೀನಿ. ನಾನು ಪ್ರತಿದಿನ ನೀವು ಹೇಳ್ತಾ ಇರ್ಬೇಕು, 3,500 ಪರ್ಸನಲ್ PV ನಾನು ಮಾಡ್ತಾ ಇದ್ದೀನಿ, ನಾನು ಫಾರಿನ್ ಟ್ರಿಪ್ಗೆ ನಾನು ಕ್ವಾಲಿಫೈ ಆಗಿದ್ದೀನಿ. ಇಷ್ಟೇ, ಫಸ್ಟ್ ಇಲ್ಲಿ ಆಗ್ಬೇಕು. ಈಗ ನೀವು ಹೇಳಿದ್ರಲ್ಲ, ನಾನು 3,500 PV ಮಾಡ್ತಾ ಇದ್ದೀನಿ, ನಾನು ಫಾರಿನ್ ಟ್ರಿಪ್ಗೆ ಕ್ವಾಲಿಫೈ ಆಗಿದ್ದೀನಿ. ಇಲ್ಲಿ ಆಗ್ಬೇಕು. ನೀವು ಮನೆ ಕಟ್ಟುವುದಾದ್ರೆ ಫಸ್ಟ್ ಇಲ್ಲಿ ಆಗ್ಬೇಕು. ಅದೇ ತರ ಇಲ್ಲಿ ಆದ ನಂತರ ಈಗ ನಿಮ್ಗೆ 6 ಲೈನ್ಗೆ ಸೆಟ್ ಮಾಡಿ, 6 ಲೈನ್ ಅಷ್ಟೇ. ನನಗೆ 6 ಲೈನ್ ಸಿಕ್ಕಿದೆ ಅಂತ ಎಣಿಸ್ಕೊಳ್ಳಿ ನೀವು. 6 ಲೈನ್ ನನ್ನ ಹತ್ರ ಸಿಗ್ತದೆ, ನಿಮ್ಗೆ ಸಿಗ್ತದೆ ನೋಡಿ. ಫಾರಿನ್ ಹೋಗೋರು 6 ಲೈನ್ಗೆ ಒಟ್ಟಿಗೆ 7 ಜನ ನೀವು ಫಾರಿನ್ ಟ್ರಿಪ್ಗೆ ಪ್ಲಾನ್ ಮಾಡಿ ನೋಡಿ, ನೀವು ಹೋಗುದಿಲ್ವಾ ನೋಡಿ. ಓಕೆ, ಆಲ್ ದ ಬೆಸ್ಟ್. ಎನಿಬಡಿ ಯಾರಿಲ್ಲ ಅಲ್ಲ? ಪ್ರವೀಣ್, ಓಕೆ ಪ್ರವೀಣ್ ಓಪನ್ ಮಾಡಿ. ಪ್ರವೀಣ್ ಕುಮಾರ್ಗೆ ಹೇಳಿ. ಪ್ರವೀಣ್ ಮಾತಾಡಿ. ಸರ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಹೇಳಿ. ಇವತ್ತು ಇದು ಮಾರ್ಕೆಟಿಂಗ್ ಪ್ಲಾನ್ ತುಂಬಾ ಸುಂದರವಾಗಿ ಮೂಡುವಂತು ಸರ್. ಹೌದಾ? ತುಂಬಾ ಚೆನ್ನಾಗಿ ಇನ್ ಡೀಟೇಲ್ ನಮಗೆ ತುಂಬಾ ನೀಡ್ ಇದೆ. ಇದು ಪ್ರತಿಯೊಬ್ಬರಿಗೂ ತುಂಬಾನೇ ನೀಡ್ ಇದೆ. ಸೊ ವಿ ಶುಡ್ ಬಿ ಮಾಸ್ಟರ್ ಇನ್ ಮಾರ್ಕೆಟಿಂಗ್ ಪ್ಲಾನ್ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಸೊ ಇನ್ನು ಅದನ್ನ ಅಚೀವ್ಮೆಂಟ್ ಮಾಡೋದು ಹೇಗೆ, ಈಗ ನಮಗೆ ಸ್ಕಿಲ್ಸ್ ಬೇಕಾಗ್ತದೆ, ಈಗ ನಮಗೆ ಮೋಟಿವೇಶನ್ ಬೇಕಾಗ್ತದೆ. ಸೊ ಅಚೀವ್ಮೆಂಟ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಮಗೆ ಸ್ವಲ್ಪ ಇನ್ ಡೀಟೇಲ್ ಆಗಿ ಹೇಳಿ ಸರ್. ಓನ್ಲಿ ನೀವೇನಿಲ್ಲ, ಸಿಸ್ಟಮ್ಗೆ ಡೀಟೇಲ್ ಆಗಿ ಸಿಸ್ಟಮ್ ಅನ್ನು ತಿಳ್ಕೋಬೇಕು. ತುಂಬಾ ಜನ ಇನ್ನೂ ಲಿಸ್ಟೇ ಮಾಡ್ಲಿಲ್ಲ, ಇನ್ವೈಟ್ ಮಾಡೋದು ಗೊತ್ತಿಲ್ಲ, ಹೋಮ್ ಮೀಟಿಂಗ್ ಮೊದಲೇ ಗೊತ್ತಿಲ್ಲ. ಇಲ್ಲೇ ಸೀಕ್ರೆಟ್ ಇರುವುದು. ಈ ಸೀಕ್ರೆಟ್ ಅನ್ನ ನೀವು ಕರೆಕ್ಟ್ ಮಾಡ್ಬೇಕು. ಯಾರೆಲ್ಲ ಲಿಸ್ಟ್ ಮಾಡಿದ ಅವ್ರ ಜೊತೆಗೆ ವರ್ಕ್ ಮಾಡಿ. ಇನ್ವೈಟ್ ಮಾಡೋದನ್ನ ನಾವು ಕಲ್ಸಿಕೊಡ್ಬೇಕು. ಕೆಲವರಿಗೆ ಗೊತ್ತಿರೋದಿಲ್ಲ. ಹೋಮ್ ಮೀಟಿಂಗ್ ಅನ್ನ ನಾವು ಅವರಿಗೆ ಡೆಮೋ ಮಾಡಿ ತೋರಿಸ್ಬೇಕು. ಇದೇ ಸೀಕ್ರೆಟ್. ಇದನ್ನ ನೀವು ಸ್ಟಾರ್ಟ್ ಮಾಡಿ, ಆಟೋಮೆಟಿಕ್ ಫಾರಿನ್ ಟ್ರಿಪ್ಗೆ ಈ ಮಾರ್ಕೆಟಿಂಗ್ ಪ್ಲಾನ್ ಮತ್ತೆ ನಿಮ್ಗೆಲ್ಲ ಗೊತ್ತಾಗ್ತದೆ. 1 by 1 ಸಿಸ್ಟಮ್. ಉಳಿದದ್ದು ನೆಕ್ಸ್ಟ್ ಫಾಲೋ ಆಗ್ತದೆ ನಿಮ್ಗೆಲ್ಲ. ನಿಮ್ಗೆ ಡ್ರೀಮ್ ಲಿಸ್ಟ್, ಇನ್ವೈಟ್, ಹೋಮ್ ಮೀಟಿಂಗ್. ಡ್ರೀಮ್ ಲಿಸ್ಟ್, ಇನ್ವೈಟ್, ಎಸ್ ಅಂದ್ರೆ ಹೋಮ್ ಮೀಟಿಂಗ್. ಇದನ್ನ ನೀವು ಕರೆಕ್ಟ್ ಆಗಿ ಮೈಂಡ್ ಸೆಟ್ ಮಾಡಿ ಜನರಿಗೆ. ಯಾರೆಲ್ಲ 3,500 ಮಾಡ್ತಾರೆ ಅವರಿಗೆ ಕರೆಕ್ಟ್ ಆಗಿ ಮೈಂಡ್ ಸೆಟ್ ಮಾಡ್ಬೇಕು. ಸೊ ಇದನ್ನ ನಾವು ನೆಕ್ಸ್ಟ್ ನಿಮ್ಗೆ 1 by 1 ಡೀಟೇಲ್ ಹೇಳಿಕ್ಕಿದ್ದೀವಿ. ತೊಂದರೆ ಇಲ್ಲದೆ ನೀವು ಮಾಡ್ಬೋದು. ಈಗ ಪುನಃ ನಾನು ಲಾಸ್ಟ್ ಅಂತ ಹೇಳಿದ್ರೆ, ನಮ್ದು 28 ತಾರೀಕು ಬಾರಿ ಹತ್ತ ಬರ್ತದೆ. ನಾನು ಬುಧವಾರ 28/7/2021. ಫಸ್ಟ್ ಯಾರಿಗೆಲ್ಲ ನಿಮ್ಗೆ ಶೂನ್ಯ ಸರ್ಟಿಫಿಕೇಟ್ ಬೇಕು, ನೀವು ವಿತೌಟ್ ಫೇಲ್ ಬೆಳಿಗ್ಗೆ 6 ಗಂಟೆಗೆ 6 AM ಅಟೆಂಡ್ ಮಾಡಿ. ಯಾಕಂದ್ರೆ ನಿಮ್ಗೆ ಕಂಟಿನ್ಯೂಸ್ ಇರ್ತದೆ ಪ್ರೋಗ್ರಾಮ್. ಇನ್ಮೇಲೆ ಹೇಳ್ತಾರೆ, ತಿಂಗಳಿಗೆ 1-2 ಇರ್ತದೆ. ಅವ್ರು ಟ್ರೈನಿಂಗ್ ಕೊಡ್ತಾರೆ. ನೀವು ಯಾವ ರೀತಿ ಶೂನ್ಯ ಮಾಡ್ಬೇಕು, ಶೂನ್ಯ ಒಂದು 6 ಸ್ಟೆಪ್ ಇದೆ ಅದರಲ್ಲೂ ಸಹ. ಅದನ್ನ ಹೇಗೆ ಫಾಲೋ ಮಾಡ್ಬೇಕು, ನಮ್ಮ ಡೈರೆಕ್ಟರ್ ಪ್ರದೀಪ್ ಕುಮಾರ್ ಅವರು 6 ಗಂಟೆಗೆ ಬರ್ತಾರೆ. ಅವ್ರು ಹೇಳಿದ್ರು, ನಾನು ಆಲ್ರೆಡಿ 20 ಜನರನ್ನ ಲಿಸ್ಟ್ ಆಲ್ರೆಡಿ ಕೊಟ್ಬಿಟ್ಟಿದ್ದೀನಿ. ನಿಮ್ಮ ಲಿಸ್ಟ್ ಇದೆ, ಪ್ರವೀಣ್ ಅವರ ಲಿಸ್ಟ್ ಇದೆ. ಸೊ ಅದರಿಂದ ಯಾರೆಲ್ಲ ನಮ್ಗೆ ರೆಗ್ಯುಲರ್ ಬರ್ತಾ ಇದ್ದಾರೆ, ಬಾನಪ್ಪ ಬೆಳಿಗಲಿ ಇರ್ಬೋದು, ಅಥವಾ ಸೌದಿ ಅವರು ಇರ್ಬೋದು, ಅಥವಾ ಶೈಲಾ ಶೆಟ್ಟಿ ಅವರ ಹೆಸರು, ಆಮೇಲೆ ಭುವನೇಶ್ವರ ಹೆಸರು, ನಿಮ್ದು 2 ಇದೆ ನಿಮ್ಮ ಟೀಮ್ ಅಲ್ಲಿ. ಆಮೇಲೆ ಇಲ್ಲಿ ದಯಾನಂದ್ ಶೆಟ್ಟಿ ಅವರು ಇದ್ದಾರೆ, ಅಶೋಕ್ ಅವರ ಹೆಸರು ಕೊಟ್ಟಿದ್ದೀವಿ, ಜಸಿಂತಾ ಕೋಡ್ ಅವರು ಇದ್ದಾರೆ. ಪ್ರವೀಣ್ ಟೀಮ್ ಅಲ್ಲಿ 2-3 ಜನ ರೆಗ್ಯುಲರ್ ಬೆಳಿಗ್ಗೆ ಮಾಡ್ತಾರೆ, ಅವರ ಹೆಸರು ನಾವು ಆಲ್ರೆಡಿ ಕೊಟ್ಟಿದ್ದೀವಿ. 20 ಪೀಪಲ್ ಹೆಸರು. ಯಾರೆಲ್ಲ ಬೆಳಿಗ್ಗೆ ಮಾಡ್ತೀರಿ 29ರಿಂದ 9 ಅವರ ಹೆಸರೆಲ್ಲ ನಾವು ಕೊಟ್ಟಾಗಿದೆ ಆಲ್ರೆಡಿ. ಸೊ ಈಗ ನೀವೇನಾದ್ರೂ ನಿಮ್ಗೆ ಇನ್ನೂ ಕನ್ಫರ್ಮ್ ಬೇಕಾಗಿದ್ರೆ ನೀವು ಇಮಿಡಿಯೇಟ್ ನಿಮ್ಮ ಲಿಸ್ಟ್ ಅನ್ನ ಕೊಡ್ಬೇಕು. ನಿಮ್ಗೆ ಸರ್ಟಿಫಿಕೇಟ್ ಬೇಕಿದ್ರೆ ಮಾತ್ರ. ಮತ್ತೆ ನೀವು ಬೆಳಿಗ್ಗೆ ಬೆದ್ದು ಮೀಟಿಂಗ್ ಅದು ಶೂನ್ಯ ಮಾಡ್ಬೇಕು, ಟ್ರೈನಿಂಗ್ ತಗೋಬೇಕಾಗ್ತದೆ. ಸೊ ಮತ್ತೆ ಡ್ರೆಸ್ ಕೋಡ್ ಇನ್ನು ಮೇಲೆ ನಾವು ಆಲ್ರೆಡಿ ಡಿಸೈಡ್ ಮಾಡಿದೀವಿ ಅಂತ ಹೇಳಿದ್ರೆ, ಯಾರೆಲ್ಲ ನಿಮ್ಗೆ 99 ಇಂದ ಶೂನ್ಯ ಹೇಳ್ತಾರೆ ಅವರು ವಿಡಿಯೋ ಓಪನ್ ಮಾಡಿ ಹೇಳ್ಬೇಕು.
ಡ್ರೆಸ್ ಹಾಕ್ಬೇಕು, ಶೂನ್ಯ ಡ್ರೆಸ್ ಹಾಕೋಬೇಟ್ಟು ಅದನ್ನ ಓಪನ್ ಮಾಡಿಯೇ ಹೇಳ್ಬೇಕು ಅವ್ರಿಗೆ. ಫಸ್ಟ್ ಯಾರು ಹೇಳ್ತಾರೆ ಅವ್ರನ್ನ ನಾವು ಫಸ್ಟ್ ಮೊದಲಿನ ದಿವಸನೇ ನೀವು ನಮ್ಗೆ ಕನ್ಫರ್ಮ್ ತಗೊಳ್ಳಿ, ನಿಮ್ಗೆ ಅನ್ಮ್ಯೂಟ್ ಮಾಡ್ತೀವಿ, ನಿಮ್ಗೆ ವಿಡಿಯೋ ಓಪನ್ ಮಾಡ್ಕೊಂಡು ನೀವು ಶೂನ್ಯವನ್ನ ಹೇಳ್ಬೇಕಾಗ್ತದೆ. ಸ್ಟಾರ್ಟಿಂಗ್ ಅಲ್ಲೇ ನೀವು ಡ್ರೆಸ್ ಹಾಕಿ ಅದನ್ನ ಫಾಲೋ ಮಾಡ್ಬೇಕು. ಹಾಗಾಗಿ ಯಾರೆಲ್ಲ ಶೂನ್ಯ ಮಾಡ್ಲಿಕ್ಕೆ ರೆಡಿ ಇದ್ದೀರಿ ನೀವು ಅದಕ್ಕೆ ಡ್ರೆಸ್ ತಗೊಳ್ಳಿ, ನೀವು 99 ಶೂನ್ಯ ಹಾಗಾಗಿ ಆ ರೀತಿಯಲ್ಲಿ ಮಾಡ್ಬೋದು. ಓಕೆ, ಏನಾದ್ರೂ ನಿಮ್ಗೆ ಡೌಟ್ ಇದ್ರೆ ನೀವು ಕೇಳಬಹುದು. 28ಕ್ಕೆ ಮ್ಯಾಕ್ಸಿಮಮ್ ಜನ ಪ್ರಮೋಟ್ ಮಾಡಿ, ಜನ ಪ್ರಮೋಟ್ ಮಾಡೋದು ಇಂಪಾರ್ಟೆಂಟ್ ಇದೆ ನಿಮ್ಗೆ. ಆದಷ್ಟು ನೀವು 28 ಪ್ರೋಗ್ರಾಮ್ ನಾನು ಹೇಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ 6:45ರಿಂದ ನಿಮ್ಗೆ ಮ್ಯೂಸಿಕ್ ಸ್ಟಾರ್ಟ್ ಆಗ್ತದೆ, 7 ಗಂಟೆಗೆ ಓಪನ್ ಆಗ್ತದೆ. 7 ಗಂಟೆಗೆ ನಮ್ಮ IMD ಬರ್ಲಿಕ್ಕಿದ್ದಾರೆ. ಅದ ನಂತರ ರಾಹುಲ್ ಅವರು ಒಂದು 10 ನಿಮಿಷ ಮಾತಾಡ್ತಾರೆ ಫ್ಯೂಚರ್ ಬಗ್ಗೆ, DX ಫ್ಯೂಚರ್ ಬಗ್ಗೆ ಮಾತಾಡ್ಲಿಕ್ಕಿದ್ದಾರೆ. ಅದ ನಂತರ ನಿಮ್ಗೆ ನಮ್ಮ ಸಕ್ಸಸ್ ಸ್ಟೋರಿ ಹೇಳಲಿಕ್ಕೆ PR ರಾಜು ಕೇರಳದಿಂದ ಬರ್ತಾರೆ. ಅವರು ಸಕ್ಸಸ್ ಸ್ಟೋರಿ ಬಗ್ಗೆ, ಅವರು ಹೇಗೆ 3,000 ರೂಪಾಯಿ ಸಂಬಳದಿಂದ ಇವತ್ತು 3 ಲಕ್ಷ ಹೇಗೆ ತಗೊಳ್ತೀವಿ ಅದ್ರ ಬಗ್ಗೆ ಅವ್ರು ತಿಳಿಸ್ಕೊಡ್ಲಿಕ್ಕಿದ್ದಾರೆ. ಸೊ ಅದರಿಂದ ಮ್ಯಾಕ್ಸಿಮಮ್ ಜನವನ್ನ ನೀವು ಪ್ರಮೋಟ್ ಮಾಡಿ, ಮೋಟಿವೇಶನ್ ಸಿಗ್ತದೆ, ಇನ್ಸ್ಪಿರೇಷನ್ ಸಿಗ್ತದೆ, ನೀವು ಸಹ ಒಂದ್ ದಿವಸ ಸಕ್ಸಸ್ ಸ್ಟೋರಿ ಹೇಳುವವರಾಗ್ತಾರೆ. ಓಕೆ, ಆಲ್ ದ ಬೆಸ್ಟ್, ಥ್ಯಾಂಕ್ ಯು ವೆರಿ ಮಚ್. ನಾವ್ ಇಲ್ಲಿಗೆ ವೈಂಡ್ ಅಪ್ ಮಾಡೋಣ ಇವತ್ತಿನ ಸೆಷನ್ ಅನ್ನ. ನಾಳೆ ಬೆಳಿಗ್ಗೆ ಪುನಃ ಮೀಟ್ ಮಾಡೋಣ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ಬಾಯ್. ಎಲ್ರಿಗೂ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ನಿಮ್ಗೂ ಥ್ಯಾಂಕ್ಸ್. ಓಕೆ, ಸರಿ ಸರಿ.